Hey guys, what's up everybody? It's your month bro. Back again with a new video, baby. Guys, ಇನ್ಸ್ಟಾಗ್ರಾಮ್ಗೆ ಕ್ವಶನ್ ಅಂಡ್ ಆನ್ಸರ್ ಹಾಕಿದೆ. ಎಲ್ಲರೂ ಸುಮಾರು ಕ್ವಶನ್ ಕೇಳಿರಪ್ಪ, ಎಲ್ಲವೂ ತಲೆ ಶೂಟ್ ಹಾಕಾಗ ಕೇಳಿರಿ. ಯಾವ ತರ ಕೇಳಿರಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಡಿಸೈನ್ ಆಗಿ ಕೇಳಿರಿ. ಇವಾಗ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡೋ ಟೈಮ್ ಬಂತು. ಇವಾಗ ಆನ್ಸರ್ ಮಾಡೋಣ. ಸುಮಾರು ಒಂದು 3-4 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ಹಾಕ್ತಾ ಇರ್ತೀನಿ, ಒಂದ್ 2 ತಿಂಗಳಿಗೆ ಒಂದ್ಸಲಿ ಇಂಕ್ವೇನೆಲ್ಲ ಹಾಕ್ತಾ ಇರ್ತೀನಿ. ಅವಾಗ ಅಂದ್ರೆ ಜಾಸ್ತಿ ಬಂದಾಗ ಎಲ್ಲಿ ಇನ್ಸ್ಟಾಗ್ರಾಮ್ ಆಗೆಲ್ಲ ಹಾಕಲ್ಲ, ಅದಕ್ಕೆ ಯೂಟ್ಯೂಬ್ ಆಗಿ ಲಾಂಗ್ ವಿಡಿಯೋ ಮಾಡ್ಬಿಡೋಣ ಅಂತ ಹಾಕ್ತಾ ಇದೀನಿ. ಎಷ್ಟು ಕ್ವಶನ್ ಕೇಳಿದೆ ಅಂದ್ರೆ ನಾನು ಸ್ಕ್ರೀನ್ ಶಾಟ್ ತೆಗೆದು ನಂಗೆ ಗೊತ್ತು. ನೋಡೋದು ಖುಷಿ ಪಡೋದು. ಇವಾಗ ಎಲ್ಲದಕ್ಕೂ ಒಂದೊಂದಕ್ಕೆ ಆನ್ಸರ್ ಮಾಡೋಣ. ಇವಾಗ ಫಸ್ಟ್ನೇ ಕ್ವಶನ್, ನಿಮ್ ಮದುವೆ ಯಾವಾಗ? ಇದನ್ನಂತೂ ಎಷ್ಟು ಜನ ಕೇಳಿರಿ ಅಂದ್ರೆ ಸುಮಾರು ಜನಪ್ಪ. ಎಲ್ಲ ಮದುವೆ ಯಾವಾಗ ನಂಗೆ ಇನ್ನೂ ಮದುವೆ ಏಜ್ ಆಗುಲ್ಲ. ಇನ್ನ ಒಂದು 8-10 ವರ್ಷ ಲೇಟು. ಇನ್ನ ಲೈಫ್ ಜಾಲಿ ಮಾಡ್ಬೇಕು. ಇನ್ನು ಸುಮಾರು ಕೆಲಸ ಇದಾವ ಮಾಡವು. ಕೆಲಸ ಅಂದ್ರೆ ಏನ್ ಜಾಸ್ತಿ ಕೋಟಿಗಟ್ಲೆ ದುಡ್ಡು ಮಾಡ್ಬೇಕು ಅನ್ನೋದಿಲ್ಲ. ಇನ್ನು ಸುಮಾರು ಪ್ಲೇಸಿಗೆಲ್ಲ ಹೋಗವು. ಅಂದ್ರೆ ಡ್ರೀಮ್ಸ್ ಸ್ವಲ್ಪ ಜಾಸ್ತಿ ಐತಿ. ಅದನ್ನೆಲ್ಲ ಫುಲ್ಫಿಲ್ ಎಲ್ಲ ಮಾಡಿದ್ಮೇಲೆ ಮದ್ವೆ, ಮಕ್ಳು, ಮುಂಜಿ ಅವೆಲ್ಲ ನೋಡೋಣ. ಇವಾಗಲೇ ಮದ್ವೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗಿ ಪಾರಿ. ಇವಾಗೆಲ್ಲ ನಾನು ಹುಡುಗರನ್ನ ನೋಡ್ತೇನೆ, ಲವ್ ಮಾಡಿದಾರಲ್ಲ ಸ್ಥಿತಿ, ಎಲ್ಲಿಗೂ ಹೋಗ್ಬಿಡೋದಿಲ್ಲ. ಪಾರ್ಟಿ ಗೀಟಿಗೆಲ್ಲ ಕರೆದ್ರೆ 12 ಗಂಟೆ ಒಳಗೆ ಮನೆಗಿರ್ಬೇಕು. ಆ ತರ ಎಲ್ಲ ಇರ್ಬಾರ್ದು. ಫುಲ್ ಫ್ರೀಡಮ್ ಆಗಿ ಗರುಡ ತರ ಇರ್ಬೇಕು ಅಷ್ಟೇ. ಹಂಗಂತ ಮದುವೆ ಬೇಡ ಅಂತಲ್ಲ, ಮದುವೆ ಎಲ್ಲ ಬೇಕು, ಬಟ್ ಇವಾಗಲೇ ಅಲ್ಲ, ಇನ್ನ ಒಂದ್ 8-10 ವರ್ಷ ಲೇಟು. ಆಮೇಲೆ ನೆಕ್ಸ್ಟ್ ಕ್ವಶನ್, ತಮ್ನಲ್ಸ್ ಎಲ್ಲ ನೀವೇ ಎಡಿಟ್ ಮಾಡ್ತೀರಾ ಇಲ್ಲ ಎಡಿಟರ್ಸ್ ಇದಾರಾ? ನಾನು ವಿಡಿಯೋ ಎಡಿಟ್ ಮಾಡೋದಾದ್ರೆ ಈ ಒಂದು ಪಿಂಟು ಹತ್ರ ಮಾಡಿಸ್ತೀನಿ. ಅಂದ್ರೆ ಪ್ರೊಫೆಷನಲ್ ಆಗಿ ಎಡಿಟ್ ಮಾಡೋದಾದ್ರೆ, ಚಾಲೆಂಜ್ ಆಗಿ ಏನಾದ್ರು ಮಾಡ್ತಾರೆ, ಫಸ್ಟಿಗೆ ಇಂಟ್ರೋ ಐತಲ್ಲ, ಅದು ಸಂದೇಶ್ ಪಿಂಟು ಹತ್ರ ಮಾಡಿಸ್ತೀನಿ. ನನ್ನ ಪೇಜ್ ಐತಿ, ನೀವೇನಾದ್ರು ಎಡಿಟ್ ಮಾಡ್ಬೇಕಂದ್ರೆ ಪಿಂಟು ಸ್ಟುಡಿಯೋ ಅಂತ ಐತಿ, ಅದು DM ಮಾಡ್ರಿ. ಇಲ್ಲ ನಮ್ದೇ ಒಂದು ಐತಿ ಅಪೆಕ್ಸ್ ಮೀಡಿಯಾ ಅಂತ, ನೀವೇನಾದ್ರು ತಮ್ಮನೇನಾದ್ರು ಬೇಕಾದ್ರೆ ಹೇಳ್ರಿ, ಅಪೆಕ್ಸ್ ಮೀಡಿಯಾ ಅಂತ ಐತೆ, DM ಮಾಡ್ರಿ, ನಾವೇ ಮಾಡ್ಕೊಡ್ತೀನಿ. ನಾನೇ ತಮ್ಮನೇಲ್ ಮಾಡೋದು ಅಂದ್ರೆ ನಿಮ್ಗೆ ಏನಾದ್ರು ಬೇಕಂದ್ರೆ ಒಂದು DM ಮಾಡ್ರಿ, ನಮ್ದೇ ಒಂದು ಟೀಮ್ ಐತಿ, ನಾವೇ ಮಾಡ್ಕೊಡ್ತೀವಿ ಫಾಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್, ಕಂಟೆಂಟ್ ಕೊಡ್ತೀರಾ? ನಂಗೆ ತುಂಬಾ ಇಷ್ಟ ಆಗುತ್ತೆ, ಆದ್ರೆ ಒಂದು ಡೌಟ್, ಆರ್ ಯು ಹ್ಯಾಪಿ ಇನ್ ಯುವರ್ ಲೈಫ್? ಇವಾಗ ಚೆನ್ನಾಗಿದ್ದೀನಿ. ಅಂದ್ರೆ ಇವಾಗ ಕಂಟೆಂಟ್ ಕ್ರಿಯೇಷನ್ ವ್ಲಾಗ್ ಏನ್ ಮಾಡ್ತಾ ಇದೀನಿ ಇವಾಗ. ಓಕೆ, ಅವಾಗೂ ಚೆನ್ನಾಗಿದೆ. ಇವಾಗ ಅಂದ್ರೆ ಆಗಿಂದಕ್ಕೆ ಇವಾಗಿಂದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಆಗಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಇವಾಗ ಅದಕ್ಕಿಂತ ಚೆನ್ನಾಗೇ ಇದೀನಿ. ಇವಾಗ ಅದೇ ಎಲ್ಲ ಸಿಕ್ಕಾಗೆಲ್ಲ ಮಾತಾಡ್ತಾರೆ, ಸಾಕು. ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗೈತಿ. ಅವಾಗೆಲ್ಲ ಅನ್ಸದು, ನನ್ ಫ್ರೆಂಡ್ ವ್ಲಾಗರ್ ಯೋಗಿ ಅಂತ ಇದ್ನಲ್ಲ, ಅವಾಗ ನಾನು ಬೈಕಿಂದು ಟೆಸ್ಟ್ ಡ್ರೈವ್ ಕೊಡಕ್ ಹೋಗಿದ್ದೆ. ಅವ ಆವಾಗ್ಲೇ 6,000 ಎಷ್ಟ ಮಾಡಿದೆ. ನಂದು ಎಷ್ಟು 900-1,000 ಇತ್ತು. ಅವಾಗಂತೂ ಮೆಟ್ಟು ಹೊಲಿತಿದ್ದೆ. ಎಷ್ಟು 4 ವರ್ಷ ಮಣ್ಣು ತಿಂದಿರಕ್ಕೆ. ಅವಾಗ ಅನ್ಸದೆ, ಅವನ ಬಣ್ಣ ಬಂದ್ ಮಾತಾಡ್ಸಿದ್ದ, ಯಾವ ತರ ಅಲ್ಲ ಯೋಗಿ ಹೇಳ ನಂಗೆ, ಇಲ್ಲ ಬಸ್ಸಾಗೆ ನನ್ ವಿಡಿಯೋನ ಇನ್ನೊಬ್ರು ನೋಡ್ತಾ ಇದ್ರು, ಹೆವಿ ಸಿಕ್ಕಾಪಟ್ಟೆ ಖುಷಿ ಆಯ್ತಂತ. ನಂಗೆ ಅವಾಗ ಅನ್ಸದೆ, ನಂದು ನೋಡ್ಬೇಕಿತ್ತು ಈ ತರ ಎಲ್ಲ ಅನ್ಸದು. ಇವಾಗೆಲ್ಲ ಎಲ್ಲಿ ಹೋದ್ರು ಮಾತಾಡ್ಸ್ತಾರೆ, ಯಾವ ಮೂಲೆಗೆ ಹೋದ್ರು ಮಾತಾಡಿಸ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗಿದಪ್ಪ. ಏನೋ ಒಂಥರ ಕ್ರೇಜ್ ಮಾತಾಡ್ತಾರೆ, ಮುಂದಿರು ಅಂತ ಕೂಗೋದು. ಸಖತ್ ಲೈಫ್ ಈಗ ಸಖತ್ತಾಗ ಐತಿ. ಇನ್ನ ನೆಮ್ಮದಿ ಬೇಕಷ್ಟೇ. ನೆಮ್ಮದಿ ಸಿಕ್ಕಿದ್ರೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್, ನಿಮ್ ಬ್ಯೂಟಿ ಸೀಕ್ರೆಟ್ ಏನು? ನನ್ ಬ್ಯೂಟಿ ಸೀಕ್ರೆಟ್ ಏನಂದ್ರೆ ನಾನು ಎಂತನೂ ಹಚ್ಚೋದಿಲ್ಲ. ಅಂದ್ರೆ ಇವಾಗ ಹಚ್ತಾ ಇದೀನಿ. ಅವಾಗೆಲ್ಲ ನಮ್ಮ ಮನೆಗಿರೋ ಲೈಫ್ ಬಾಯ್ ಸೋಪ್ನೆ ಮಕ್ಕಕ್ಕೆ, ತಲೆಗೆ, ಮೈಗೆ ಎಲ್ಲ ಒಂದೇ ಸೋಪು. ಇವಾಗ್ಲೂ ಅಷ್ಟೇ ಸನ್ಸ್ಕ್ರೀನ್ ಎಲ್ಲ ಹಚ್ತೀನಿ. ಅಂದ್ರೆ ಸನ್ಸ್ಕ್ರೀನು ಕಡಿಮೆ, ಇವಾಗ ಸ್ವಲ್ಪ ಜಾಸ್ತಿ ಸನ್ಸ್ಕ್ರೀನ್ ಹಚ್ತೀನಿ. ನಂಗೆ ಬಿಸ್ಲಲ್ಲ ಬಾರಿ ಸನ್ಸ್ಕ್ರೀನು. ಫೇಸ್ ವಾಶ್ ಎಂತಲ್ಲ, ಫೇಸ್ ವಾಶ್ ಒಂದ್ 2-3 ಯೂಸ್ ಮಾಡ್ತಾನೆ. ಅಂದ್ರೆ 2-3 ಅಂದ್ರೆ ಒಂದ್ ಬ್ರ್ಯಾಂಡ್ ಆದ್ಮೇಲೆ ಇನ್ನೊಂದ್ ಬ್ರ್ಯಾಂಡ್. ಆಮೇಲೆ ಪ್ರಮೋಷನ್ ಬಂತಂದ್ರೆ ಅದನ್ನೂ ಹಚ್ಚದೆ. ಸಿಕ್ಕಿದ ಬ್ರ್ಯಾಂಡ್ ಎಲ್ಲ ಹೋಗಿದ್ನಿ. ಅದಾದ್ಮೇಲೆ ಸನ್ಸ್ಕ್ರೀನ್ ಖಾಲಿ ಆತಂದ್ರೆ ಮತ್ತದೇ ಲೈಫ್ ಸೋಪೆ. ಈಗ ಹಚ್ಚಿದ್ದು ಲೈಫ್ ಸೋಪೆ ಹಚ್ಚಿದೆ. ಅದು ಮಖಕ್ಕೆ, ತಲೆಗೆ ಎಲ್ಲ ಲೈಫ್ ಸೋಪೆ. ಆಮೇಲೆ ಮುಲ್ತಾನಿ ಮಿಟ್ಟಿ ಲಿಂಕ್ ಕಳಿಸಿ. ಅದು ಮುಲ್ತಾನಿ ಮಿಟ್ಟಿ ಹಚ್ಚಿದ್ದು ಗೋವಾದಕ್ಕೆ. ಅದು ಮುಲ್ತಾನಿ ಮಿಟ್ಟಿನೋ ಇಲ್ಲ ಗದೆ ಮಣ್ಣು ಅಂತ ನನಗೆ ಗೊತ್ತಾಗಲ್ಲ. ಸುಮ್ನೆ ಅವ್ರ ಮೇಲೆ ಸಾಕೋದಲ್ಲ ಅಂತ ಮುಲ್ತಾನಿ ಮಿಟ್ಟಿ. ನೀವು ಅದು ಮುಲ್ತಾನಿ ಮಿಟ್ಟಿನೇ ತಾನೇ ಅದು? ಮುಲ್ತಾನಿ ಮಿಟ್ಟಿನೇ ಅದು. ಬೆಳ್ಳಗಂತೂ ಆಗೋಲ್ಲ. ಹಂಗೆ ಮುಲ್ತಾನಿ ಮಿಟ್ಟಿ ಹಚ್ಕೊಂಡು ಎಲ್ಲಿ ಹೊಳೆ ಆಡಿದ ತಕ್ಷಣ ಇಲ್ಲಿ ಮತ್ತೆ ಕರ್ರೋಗೆ. ಅದಾದ್ಮೇಲೆ ಸುಮಾರು ಜನ ಕೇಳಿರಪ್ಪ, ಆರ್ ಯು ಸಿಂಗಲ್ ಸದ್ಯಕ್ಕೆ ಒಂಥರ ಹೊಲಿತರ ಇದೀನಿ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್, ಕಂಟೆಂಟ್ ಮಾಡಿದ ಮೊದಲೇ ಫೋನ್ ಯಾವುದು? ನಾನು ಫಸ್ಟ್ ವ್ಲಾಗ್ ಮಾಡಿದ್ ಯಾವಾಗ ಅಂದ್ರೆ 2022 ಮಾಡಿದ್. ನಾನು 2022 ನಾನು ಸೆಕೆಂಡ್ PUC ಮುಗೀತು. ನಂದು ಸೆಕೆಂಡ್ PUC ಮುಗಿದು ಸೆಕೆಂಡ್ PUC ಒಂದ್ ಡಮ್ ಅಂದಿನ ಹೊರತಕ್ಕೆ ಇನ್ನು ವಿದ್ಯೆ ನನ್ನ ತಲೆಗೆ ಹತ್ತದಿಲ್ಲ ಅಂತ ಹೇಳಿ ಡಿಗ್ರಿ ಸೇರಿದೆ. ಡಿಗ್ರಿ ಬಿಕಾಮ್ ನಾನ್ ಮಾಡಿದ್ದು BA ಸೇರ್ಕೊಂಡಿದ್ದೆ. BA ಸೇರಿ ಅಂತೂ ಒಂದಿನೂ ಕಾಲೇಜಿಗೆ ಹೋಗುದ.
ಕಾಲೇಜಿಗೆ ಹೋಗಿದ್ದೆ, ಮನೆಗೆಲ್ಲ ಕಾಲೇಜಿಗೆ ಹೋಗಿದ್ದೆ. ಇಲ್ಲಂದ್ರೆ ಕ್ಯಾಂಟೀನ್ ಕುತ್ಕೊಂಡು ನಾನು ನನ್ನ ಫ್ರೆಂಡ್ ಪ್ರವೀಣ ಅಂತ ಇದ್ದ, ಮಕ್ಕಳರೇ ಗೇಮು ಬರೀ ಫ್ರೀ ಫೈರ್. ಯಾವ ತರ ಫ್ರೀ ಫೈರ್ ದುಡ್ಡು ಸುರಿದಿದ್ ಹೊರತುಕೊಂಡು ಆಗಿನ ಎಷ್ಟು ದುಡ್ಡು ಹಾಕ್ತಿದೀವಿ ಅಂದ್ರೆ, ಈಗ ಒಂದ್ ಸೆಕೆಂಡ್ ಹ್ಯಾಂಡ್ ಐಫೋನ್ ಬರೋದು ಸಿಕ್ಕಾಪಟ್ಟೆ ದುಡ್ಡು ಸುರಿದ್ಬಿಟ್ಟಿವ್ ಅಕೌಂಟಿಗೆ, ಅದು ಇದಕ್ಕೆ ಅಂತ. ಆಮೇಲೆ ಬರೀ ಗೇಮ್ ಆಡೋದು. ಅದಾದ್ಮೇಲೆ ನಂಗೆ ಆವಾಗಿಂದ ಆಸೆ ಇತ್ತು, ನಂಗೆ SLC ಗೆ ನಂಗೆ ಆಸೆ ಇತ್ತು. ದಾನೇಶ್ ಜೇನ್ ಅಂತ ಒಬ್ಬಿದ್ದ, ಗೊತ್ತಿರ್ಬೋದು, ಹಿಂದಿ ಯೂಟ್ಯೂಬರ್. ಅವ್ನ ವಿಡಿಯೋ ಸಿಕ್ಕಾಪಟ್ಟೆ ನೋಡ್ತಿದ್ದೆ ನಾನು. ಇವಾಗ್ಲೂ ಅವಾಗ ಸ್ಟೋರಿ ಆಗ್ತಾ ಇರ್ತೀನಿ. ದಾನೇಶ್ ಜೇನ್ ಹಿಂದಿ ಕ್ರಿಯೇಟರ್, ಅವ್ನು 2018 ಸತ್ತೋದ. ಅವಾಗ ಅವನೊಂದು ವಿಡಿಯೋ ನೋಡಿದೆ, ಫ್ಯಾನ್ಸ್ ಮೀಟಪ್ ಅಂತ. ಯಾವ ತರ ಜನ ಉತ್ಕಿನಿದ್ರು ಅಂತ. ಅದು 2018 ಎಷ್ಟೋ 600K ಮಾಡಿದೆ ಇನ್ಸ್ಟಾಗ್ರಾಮ್ಗೆ. ಆ ಮನುಷ್ಯನಿಂದ ಇನ್ಸ್ಪೈರ್ ಆಗಿದೆ, ನಾನು ಮಾಡ್ಲೇಬೇಕು ಈ ತರ ಒಂದು. ಹಿಂಗೆ ಮಾತಾಡಿ ಯಾರಿಗ್ ಇಷ್ಟ ಆಗಲ್ಲ, ಹಿಂಗೆ ಈ ತರ ಮಾತಾಡ್ಸೋದು ಸಕ್ಕತ್ ನಂಗೆ ಇಷ್ಟ ಆಗೋದು. ಒಂದು ವ್ಲಾಗ್ ಮಾಡೋಕೆಲ್ಲ ಆಗ್ತದೆ ಹಿಂಗ್ ಜನ ಎಲ್ಲ ಮಾತಾಡ್ಸೋದು. ನಾ ಒಂದೇನೂ ಹಾಕೋಲ್ಲ, ಬಟ್ ಸಿಕ್ಕಾಪಟ್ಟೆ ಜನ ಮಾತಾಡ್ತಾರಪ್ಪ ನನ್ನಂತೂ. ಯಾವಾಗೂ ಚೇರುಣಿ ಆಗಿರ್ತೀನಿ. ಅದೇ ನಾನು ಮೊದ್ಲೇ ಕಂಟೆಂಟ್ ಸ್ಟಾರ್ಟ್ ಮಾಡಿದ ಮೊದ್ಲೇ ಫೋನ್ ಅಂದ್ ಯಾವ್ದಂದ್ರೆ ಇದು Redmi 11T 5G. ಅದಕ್ಕೆ ಜೋಕ್ ಪಾಸ್ ವಿಡಿಯೋ ಮಾಡಿದೆ, ಯೂಟ್ಯೂಬ್ ಮಾಡಿದೆ. ಫಸ್ಟ್ ನಾನು 3 ವರ್ಷ ನಾನು ಯೂಟ್ಯೂಬ್ಗೆ ಹಾಕಿದ್ದು ವಿಡಿಯೋಸ್. ಅಷ್ಟು ಇನ್ಸ್ಟಾಗ್ರಾಮಿಗೆ ಏನೋ ಆಗ್ತಿರಲಿಲ್ಲ, ವ್ಯೂಸ್ ಬರ್ತಿರಲ್ಲ. ಆಯ್ತು, ನನ್ನ ಫೋಕಸ್ ಏನಿದ್ರು ಯೂಟ್ಯೂಬೇ ಇದ್ದಿದ್ದು, ಯೂಟ್ಯೂಬ್ ಹಾಕ್ತಿದ್ದೆ. ಬಟ್ ಯೂಟ್ಯೂಬ್ ವ್ಯೂಸ್ ಬರ್ತಿಲ್ಲ. ಅದು ಫಸ್ಟ್ ಟೈಮ್ ವ್ಲಾಗ್ ನಂದು 10,000 ಓಡ್ಬಿಡ್ತದ್ದು ಜೋಕ್ ಪಾಸ್ ಇಂದ ಹಾಕಿದ್ದು. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ಗೆ ಇದ್ ಮಾಡಕ್ ಹಿಡಿದೆ, ಡೈಲಿ ವ್ಲಾಗ್ ಮಾಡಕ್ ಹಿಡಿದೆ. ಕಂಟಿನ್ಯೂ 49 ದಿನ ಒಂದೇನೋ ಬಿಡ್ದೇನೆ ಮಾಡಿದೆ. ಅದು Redmi 11T 5G ಇತ್ತಲ್ಲ ಆ ಫೋನಾಗೆ. ಅದಾದ್ಮೇಲೆ ಕ್ಲಿಕ್ ಆಗಲ್ಲ. ಅದಾದ್ಮೇಲೆ ನಮ್ಮಮ್ಮ ಐಫೋನ್ ಕೊಡಿಸ್ತು, ಐಫೋನ್ ಮಾಡಕ್ ಹಿಡಿದೆ. ಫಸ್ಟ್ ಮಾಡಿದ್ದು Redmi 11T 5G. ಗೈಸ್ ಅದಾದ್ಮೇಲೆ ನೀವ್ ಯಾವ ತರ ಕ್ಲಿಕ್ ಆಗಿದ್ದು ಇನ್ಸ್ಟಾಗ್ರಾಮ್ಗೆ? ಗೈಸ್ ಕ್ಲಿಕ್ ಆಗಿದೆ ಅಂದ್ರೆ ನನ್ ಫಸ್ಟ್ ವಿಡಿಯೋ ನಾನೇ ಈಗ ಹೇಳಿದ್ರು 49 ದಿನ ಕಂಟಿನ್ಯೂ ವಿಡಿಯೋ ಹಾಕಿದೆ. ಒಂದ್ ವಿಡಿಯೋನು ಕ್ಲಿಕ್ ಆಗಿಲ್ಲ. ಏನಕ್ಕಂದ್ರೆ ಕ್ವಾಲಿಟಿ ಇಲ್ಲ, ಫುಲ್ ಕಿತ್ತು ಕ್ವಾಲಿಟಿ ಇತ್ತು. ಅಂದ್ರೆ ಆಂಡ್ರಾಯ್ಡ್ ಅಂದ್ರೆ ನಮ್ಮಮ್ಮ ಕೊಡ್ಸಿದ್ದು 1 ವರ್ಷದ ಮೇಲಾಗಿತ್ತು. ನಾನು ಫುಲ್ ಗೇಮ್ ಮಾಡಿ ಅನ್ನಂತೂ ಫುಲ್ ಮೊಬೈಲ್ ಹೀಟ್ ಆಗೋದು. ಹಿಂಗಾಗಿ ಈ ದ್ವಾಸೆ ಹೊಡಿತಾರಲ್ಲ, ನೀರು ಹೊಡ್ಕೊಂಡು ಗೇಮ್ ಮಾಡೋದು. ಅದ್ರಾಗೆ ಮಾಡಿ ಆ ಫೋನ್ ಹೋಗಿತ್ತು, ಕ್ಯಾಮ್ರಾನು ಹೋಗಿತ್ತು, ಅದ್ರಾಗೆ ಮಾಡ್ತಿದ್ದೆ. ನಮ್ಮಮ್ಮ ಐಫೋನ್ ಕೊಡ್ಸಿದ ತಕ್ಷಣ ವಿಡಿಯೋಸ್ ಮಾಡಕ್ ಹೇಳಿದೆ. ಐಫೋನ್ ಕೊಡ್ಸಿ ಸುಮಾರು ಐಫೋನ್ ಕೊಡ್ಸಿನ ಒಂದ್ 6-7 ತಿಂಗಳಾಯ್ತು. ಐಫೋನ್ ಆಗು ಗೇಮಿಂಗ್ ಸಖತ್ ಗೇಮ್ ಮಾಡ್ತಾ. ಅಂದ್ರೆ ವಿಡಿಯೋಸು ಮಾಡ್ತಿದ್ದೆ, ಗೇಮ್ನು ಆಡ್ತಿದ್ದೆ. ಹಂಗೆ ಮಾಡ್ತಾ ಒಂದು ನಮ್ಮ ITI ಕಾಲೇಜ್ ಸೇರಿದ. ನಾನು ITI ಕಾಲೇಜ್ ಸೇರಿದ ಕಾರಣನೇ ನಾನು ವಿಡಿಯೋ ಮಾಡ್ಬೇಕಂತ. ITI ಕಾಲೇಜ್ ಏನು ಫ್ರೀ ಆಗಿ ಇರ್ತಿತ್ತಲ್ಲ, ಯಾರು ನಮ್ದೇನ್ ಕೇಳಲ್ಲ, ಡೈಲಿ ಕಾಲೇಜ್ ಹೋಗ್ಬೇಕನ್ನೋದು ನನ್ ಥಾಟ್ ಇದ್ದಿದೆ. ನಾನು ಸೀರಿಯಸ್ ಅದಕ್ಕೆ ಹೇಳ್ತೇನೆ, ನಾವು ಒಪ್ಕಿದ್ನೆ. ಏನಕ್ಕೆ ನಾ ಕಾಲೇಜಿಗೆ ಸೇರಿದ್ದೇನೆ ಅಂದ್ರೆ, ನಾವು ವ್ಲಾಗ್ ಮಾಡೋದಕ್ಕೆ ನಾ ಕಾಲೇಜಿಗೆ ಸೇರಿದ್ದು. ವ್ಲಾಗ್ ITI 2 ರೀಸನ್ ಆಯ್ತಾ ITI ಸೇರಿದಕ್ಕೆ. ಒಂದು, ಫ್ರೀಯಾಗಿ ವ್ಲಾಗ್ ಮಾಡಬಹುದು, ಆರಾಮಾಗಿ ಬಂಕ್ ಆಗ್ಬೋದು ಅಂತ. ಸೆಕೆಂಡ್ ಒಂದ್ ಏನಂದ್ರೆ ITI ಆರಾಮಾಗಿ ಪಾಸ್ ಮಾಡ್ಬೋದು. ಮತ್ತೆ ನನ್ನ ಡಿಗ್ರಿನೂ ಕಂಪ್ಲೀಟ್ ಆಗಲ್ಲ. ITI ಮಾಡಿದ್ರೆ ಕೆಲಸ ಈಸಿಯಾಗಿ ಸಿಕ್ತಿತ್ತು ಅಂತ. ಮುಂದೆ ಇದನ್ನೇ ಫೇಮಸ್ ಆಗ್ತದಂತ ನಂಗಂತೂ ಕನ್ಸು ಬಿದ್ದಿರಲ್ಲ. ಇದರ ಹಿಂಗೆ 200K ಎಲ್ಲ ಮಾಡ್ತಿ ಈ ತರ ಹಾಕಿದಂತ ನನ್ ಕನ್ಸಗೂ ಇರಲ್ಲ. ನನಗೆ ಏನೋ ಅದೇ ಇದಕ್ಕಾಗಿ ಮುಂದೆ ಏನಾದ್ರು ಏನು ಮಾಡಕ್ ಇದ್ರಕ್ಕೆ ಏನಾದ್ರು ಫೇಮಸ್ ಆಗಲ್ಲ ಅಂದ್ರೆ ITI ಆದ್ಮೇಲೆ ಇಂಟರ್ನ್ಶಿಪ್ ಮಾಡಿ ಜಾಬಿಗೆ ಸೇರೋಣ ಅಂತ ITI ಮಾಡಿರೋದು. 2 ರೀಸನ್. ಕಡೆಗೆ ನಾನು ITI ಕಾಲೇಜಿಗೆ ಹೋಗ್ತಿರಲ್ಲ ಬಿಡ್ರಿ, ಡೈಲಿ ಅಲ್ಲಿ ಇಲ್ಲಿ ಸುತ್ತಿರೋದು, ಮಟ್ಟಿ ಹೋಗೋದು, ಎಲ್ಲಾ ತರ ಕೆಲಸ ಮಾಡಿ ಡೈಲಿ ವ್ಲಾಗ್ ಮಾಡ್ತಿದ್ದೆ. ಹಂಗೆ ಅದಾದ್ಮೇಲೆ ಕಾಲೇಜಿಗೆ ಒಂದು ಫಂಕ್ಷನ್, ಕಾಲೇಜ್ ಆಗಲ್ಲ ನಮ್ ಕಾಲೇಜ್ ಕೆಳಗೆ ಒಂದು ಚೌಟ್ರಿ ಐತಿ, ದೇವಸ್ಥಾನ ಐತಿ. ದೇವಸ್ಥಾನಕ್ಕೆ ಮದುವೆ ಊಟ ಎಲ್ಲ ಮಾಡ್ತಾರೆ. ಶುಕ್ರವಾರ ದೇವಸ್ಥಾನದ ಊಟ ಇರ್ತೈತಿ. ಅದು ಗುರುವಾರ ಅನ್ಸೈತಿ ಮದುವೆ ಇತ್ತು ಅಂತ. ಅಲ್ಲಿ ಮದ್ವಿಗೆ ನಾವು ಹೋಗಕ್ ಹಿಂದೆ ಮುಂದೆ ನೋಡ್ತಿದ್ವಿ. ಏನಕ್ಕಂದ್ರೆ ಕಾಲೇಜ್ ಬಟ್ಟೆ ಇರ್ತಲ್ಲ, ಹಂಗೆ ನುಗ್ದಿವು. ಊಟ ಮಾತ್ರ ಸಕ್ಕಲಾಗಿತ್ತು. ಅಲ್ಲಿ ನಮ್ಮ ಹುಡುಗ ನಿಶ್ಚಿತ್ ಅಂತ ಒಬ್ಬಿದ್ದ. ಸುಮ್ನೆ ಒಂದು ಹುಕ್ ಹಾಕ್ತೆ, ಅಂದ್ರೆ ಸುಮ್ನೆ ಒಂದು ಡೈಲಾಗ್ ಹೋಗ್ತೈತೆ ನಾನು, ಇಲ್ಲ ನೀವು ಗಂಡಿನ ಕಡೆಯಲ್ಲ ಹೆಣ್ಣಿನ ಕಡೆಯಲ್ಲ ಅಂತ. ನಾನು ಅದನ್ನೇ ಹುಕ್ ಹಾಕ್ಬಿಟ್ಟೆ. ಹುಕ್ ಹಾಕ್ತೆ ವಿಡಿಯೋ ಪೋಸ್ಟ್ ಹಂಗೆ ಮನೆಗ್ ಬಂದೆ. ಆವಾಗ್ಲೇ ಎಡಿಟ್ ಮಾಡ್ಬಿಡ್ತಿದ್ದೆ. ಇವತ್ ಮಾಡಿದ ವಿಡಿಯೋನ ಇವತ್ತೇ ಪೋಸ್ಟ್. ಅವಾಗ ಫುಲ್ ಮಳೆ ಹೋಯ್ತಾ ಇತ್ತು. ನಂಗೆ ಹೋಪೇ ಇಲ್ಲ ಈ ವಿಡಿಯೋದ ಬಗ್ಗೆ. ಎಡಿಟ್ ಮಾಡಿದೆ. ನಮ್ಮನೆ ನೆಟ್ವರ್ಕ್ ಇಲ್ಲ, ವೈಫೈ ಐತೆ. ಅವಾಗ ವೈಫೈ ಎಲ್ಲ ಇರಲ್ಲ ಆಯ್ತಾ. ಮನೆ ಹೊರಗಡೆ ಫುಲ್ ಮಳೆ ಹೋಯೋದು, ಗುಡುಗು ಸಿಡ್ಲೆಲ್ಲ ಬರೋದು. ನಮ್ಮನೆ ಬೈತಾ ಇದ್ರು, ಎಂತ ಫೋನ್ ನೋಡ್ತೀಯ ಅಂತ. ಆ ಮೂಮೆಂಟ್ಗೆ ಒಟ್ಟು ನಾನು ಪೋಸ್ಟ್ ಮಾಡಿ ಫೋನ್ ಹೊರಗಿಟ್ಟು ಅಪ್ಲೋಡ್ ಆಗಿ ಫೋನ್ ತಂದು ಮನೆಗೆ ಆಫ್ ಮಾಡ್ಕೊಂಡು ಮಲ್ಕಿಂದೆ. ಬೆಳಿಗ್ಗೆ ಎದ್ದು ನೋಡ್ತೀನಿ, ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ. ಚಾರ್ಜ್ ಆಗಿ ನೋಡ್ತೀನಿ, ಕಾಲೇಜಿಗೆ ಹೋಗಿ ಏನಂತೀರಿ 100K ಅಲ್ಲ, 100K ವ್ಯೂಸ್ ಎಷ್ಟ ಬಂದಿತ್ತು. ನಾನು ಶಾಕು. ಫುಲ್ಲು ಫಾಲೋವರ್ಸು, ಲೈಕ್ಸು, ಯಾವ ತರ ಖುಷಿ ಆಗಿತ್ತು ಅಂದ್ರೆ ನಂಗೆ ನಂದು ಈಗ 200K ಆದ್ರೂ ನಂಗೆ ಇಷ್ಟು ಖುಷಿ ಆಗ್ತಾಯಿತ್ತು. 200Kಗೆ 10K ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. 10K ಆದಷ್ಟು ಖುಷಿ 100Kದಾಗ ಆಗಲ್ಲ, 200Kದಾಗ ಅಂತೂ ಆಗಲೇಬೇಕು. 200K ಆದ್ರೆ ಏನು ಅನಿಸ್ತಾ ಇಲ್ಲ ನನಗೆ. 100K 100Kಗಿಂತ 10K ಆದಷ್ಟು ಖುಷಿ. ನಾನು ರಾತ್ರಿ ನಿದ್ದೆನೇ ಮಾಡೋಲ್ಲ 10K ಆದಾಗ. 10K ಆಮೇಲೆ ಇದು ಓಡಿದಾಗ ಫಸ್ಟ್ನೇ ದಿನ 300K ಓಡ್ತೆ. ಹಂಗೆ ಕಾಲೇಜಿಗೆ ಬಂದೆ, ಮನೆಗೆ ಬಂದ ತಕ್ಷಣ 300K.
ಬೆಳಗ್ಗೆ 600K, ಹಂಗೆ ಮಿಲಿಯನ್, ಆಮೇಲೆ ಸೆಕೆಂಡ್ ಮಿಲಿಯನ್, 2 ಮಿಲಿಯನ್, ಕಡೆಗೆ ಎಲ್ಲ ವೀಡಿಯೋಸು 10K ಹಂಗೆ ಆ ಥರ ಓಡಾಕಿಡಿದ್ವು. ಕಾಲೇಜು ಮೆಟ್ಲೆ ಹತ್ತಲ್ಲ ನಾನು, ಡೈಲಿ ಬ್ಲಾಗು, ಡೈಲಿ ಕಂಟೆಂಟು ಹೋಗ್ತಾನೆ ಉಪಯೋಗಿಡಿದೆ. ಕಾಲೇಜಿಗೂ ಅಷ್ಟೇ ಫೋನ್ ಇಸ್ಕೊಂಡ್ರು ನಂದು, ಏನಕ್ಕೆ ಫೋನ್ ಇಸ್ಕೊಂಡ್ರು ಅಂದರೆ ಅದೇ ಈ ಥರ ಮಣ್ಣು ಹರಿತಿದ್ನಲ್ಲ, ಹಾಗೆ ಕಾಲೇಜಿಗೆ ಫೋನ್ ಯೂಸ್ ಮಾಡೋಂಗಿಲ್ಲ ಅಂತೆಲ್ಲ ಬಂತು. ಕಾಲೇಜಿನ ಮ್ಯಾಟ್ರಸ್ ಮಾಡಿಬಿಡ್ರಿ. ಅದಾದಮೇಲೆ ನೆಕ್ಸ್ಟು, ವಾಟ್ ಈಸ್ ಯುವರ್ ಬಾಡಿ ಕೌಂಟ್? ನಿಮ್ಮ ಕೌಂಟ್ ಎಷ್ಟಿರ್ಬೋದು? ಬಾಡಿ ಕೌಂಟಲ್ಲ ಇಲ್ಲ ಅಷ್ಟೆಲ್ಲ ಇನ್ನೂ ದೊಡ್ಡದಾಗಲ್ಲ. ಆಯಿತು. ಈಗ ನೆಕ್ಸ್ಟ್ ಕ್ವಶನ್ನು, ಬ್ರದರ್ ನಿಮ್ಮ ಅಮ್ಮನ ಹೆಸರು ಏನು ಬ್ರೋ? ನೀಲಮ್ಮ. ನಾನು ಇಲ್ಲಿ ತನಕ ಬಂದಿರೋ ಕಾರಣನೇ ನಮ್ಮಮ್ಮ ಕೊಡಿಸಿಲ್ಲ ಅಂದಿದ್ರೆ ನಾನು ಇಲ್ಲಿ ತನಕ ಇರ್ತಾನೆ ಇರಲ್ಲ. ನಮ್ಮಮ್ಮ ಸಿಕ್ಕಾಪಟ್ಟೆ, ನಮ್ಮಮ್ಮ ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಯಾರ ನನಗೆ. ಎಷ್ಟು ಸಪೋರ್ಟ್ ಮಾಡ್ಯಾರ ಅಂದರೆ ನಮ್ಮಮ್ಮ ಐಫೋನ್ ಕೊಡ್ಸೋದು, ದುಡ್ಡು ವ್ಲಾಗ್ ಮಾಡೋಕೆ. ಈಗ ಆಚೆ ನನ್ನ ಹತ್ರ ದುಡ್ಡು ಇರೋದಾಯ್ತಲ್ಲ, ಆಚೆ ಹೋಗ್ರೆ ಅಮ್ಮ ವ್ಲಾಗ್ ಮಾಡ್ತೀನಿ ಅಂದಾಗ ಅಮ್ಮ ದುಡ್ಡು ಕೊಡು ಅಂದರೆ ನಮ್ಮಮ್ಮ ಇಲ್ಲ ಅಂತ ಎಂದೂ ಹೇಳಲ್ಲ. ನಮ್ಮ ಅಪ್ಪಾಜಿನೂ ಅಷ್ಟೇ, ದುಡ್ಡು ಕೇಳಿದಾಗ ಎಂದೂ ಇಲ್ಲ ಅನ್ನೋಲ್ಲ. ಅವ್ರ ಹತ್ರ ಇಲ್ಲದೆ ಇದ್ರು ಹೆಂಗೆ ಮಾಡಿ ಕೊಡೋರು, ಹೆಂಗೆ ಕೊಡ್ತಾರೋ ಅವರಿಗೆ ಗೊತ್ತಪ್ಪ, ಕೊಡೋರು. ನಮ್ಮಮ್ಮ ನಮ್ಮ ಅಣ್ಣ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇಲ್ಲಿ ತನಕ ನಾನು ದೇವರೇ ಬರ್ತಾನೆ ಇಲ್ಲ. ಆಮೇಲೆ ನಮ್ಮ ಅಪ್ಪಾಜಿ ಜಾಸ್ತಿ ನಾನು ಎಡಿಟ್ ಮಾಡ್ಬೇಕಾದ್ರೆ ಇದು ಮಾಡೋ ಬೈಯೋದು, ಎಂಥ ಫೋನ್ ಹಿಡ್ಕೊತೀನಿ ಅಂತ. ಕಡೆ ನಮ್ಮ ಅಪ್ಪಾಜಿಗೂ ಗೊತ್ತಾಯ್ತು, ಹಂಗೆ ಎಲ್ಲ ಜನರಿಗೆಲ್ಲ ಗೊತ್ತಾಯ್ತಲ್ಲ. ಆಮೇಲೆ ನಮ್ಮ ಅಪ್ಪಾಜಿನೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋಕೆ ಹಿಡಿತು. ಮನೆಗೆಲ್ಲ ಏನು ಕಿರಿಕಿರಿ ಏನು ಆ ಥರ ಏನಿಲ್ಲ. ಅಂದರೆ ಮುಂಚೆ ಎಲ್ಲರ ಮನೆಗೂ ಇದ್ದಿದ್ದೆ, ಯಾರು ಕೆಲಸ ಮಾಡೋಲ್ಲ ಮಲ್ಕಿನ. ನಾನು ಈಗ ಸುಮ್ಮನೆ ಬಿತ್ಕೊಂಡ್ರೆ ಎಲ್ಲರ ಮನೆಗೂ ಬೈಯೋದೆ. ಕಡೆಗೆ ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋಕೆ ಹಿಡಿದ್ರು. ಅದೇ ನಮ್ಮ ಅಮ್ಮನ ಹೆಸರು ನೀಲಮ್ಮ. ನೆಕ್ಸ್ಟ್ ಕ್ವಶನ್ನು, ಇವಾಗೆಲ್ಲ ಕ್ರಿಯೇಟರ್ಸು ಮೀಟಪ್ ಮಾಡ್ತಾರೆ, ನೀವು ಯಾವಾಗ ಸರ್ ಕಸುವಾಗಿ ಮಾಡಿರಿ, ನಾವು ಬರ್ತೀವಿ. ಮೀಟಪ್ ಮಾಡೋಣ, ನನಗೊಂದು ಐತಿ ಮೀಟಪ್ ಮಾಡ್ಬೇಕಂತ. ಯಾವಾಗ ಮಾಡೋಣ ಅಂದರೆ, ಇವಾಗ ಸುಮ್ಮನೆ ಎಲ್ಲ ಮಾಡಿದ್ರೆ ಬೇಡ, ಒಂದು ರೀಸನ್ ಇರ್ಬೇಕಲ್ಲ ಮೀಟಪ್ ಮಾಡೋದಕ್ಕೆ. ನಮ್ಮದು ಲಡಾಖ್ ಟ್ರಿಪ್ಪು ಪ್ಲ್ಯಾನ್ ಆಗ್ತೈತಿ. ಆವಾಗ ಏನಾದರೂ ಮೀಟಪ್ ಮಾಡೋಣ. ಎಲ್ಲಿ ಮಾಡೋಣ ಅಂದರೆ ನೋಡೋಣ, ಸಾಗರ ಮಾಡಿದ್ರೆ ಸಾಗರ ಮಾಡೋಣ, ಶಿವಮೊಗ್ಗ ಮಾಡಿದ್ರೆ ಶಿವಮೊಗ್ಗ ಮಾಡೋಣ. ಎಷ್ಟು ಜನ ಸೇರ್ತಿರೋ ಗೊತ್ತಿಲ್ಲ, ಎಷ್ಟು ಜನ ಸೇರ್ತೀರಿ ಖುಷಿನೇ. 10 ಜನ ಸೇರು ಖುಷಿನೇ. ನಿಮಗೆ ಚಿಕ್ಕವರಿದ್ದಾಗ ಮುಂದೆ ಡ್ರೀಮ್ ಏನಾಗಬೇಕಂತ ಇದ್ದೀವಿ? ಚಿಕ್ಕವರಿದ್ದಾಗ ಗೊತ್ತಲ್ಲ ಎಲ್ಲರಿಗೂ, ಒಂದೊಂದು ಏಜ್ ಆಗಿದ್ದಾಗ ಒಂದೊಂದು ಥರ ಡ್ರೀಮು. ನನಗೆ ಅಂದರೆ ಸುಮ್ಮನೆ ಒಂದು ನಾರ್ಮಲ್ ಏನೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಒಂದು ಇಂಜಿನಿಯರೋ ಡಾಕ್ಟ್ರೆಲ್ಲ ನನ್ನ ಡ್ರೀಮೇ ಇರಲ್ಲ. ಏನಕ್ಕಂದ್ರೆ ನಾನು ಆ ಥರ ಓದ್ತಾನೆ ಇರಲ್ಲ. ಡಾಕ್ಟ್ರೆಲ್ಲ ಡ್ರೀಮ್ ಇರೋಲ್ಲ. ನಾನು SLC ಆಗಿದ್ದಾಗ ಏನೋ ಅದೇ ಡಿಪ್ಲೊಮಾ ಏನಾದ್ರು ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡಿ ಏನಾದ್ರು ಒಂದು ಮಾಡೋಣ ಅಂತ ಇದ್ದೆ. ಕಡೆಗೆ SLCನೂ ಡಮ್ಮು, ಕಡೆಗೆ ಹೋಪೇ ಇಲ್ಲ ನಂದು. ಅದಾದ್ಮೇಲೆ ಸೆಕೆಂಡ್ PUC ಡಮ್ಮು, ಓದ್ಬೇಕಂದ್ರೆ ಹೋಪೇ ಹೋಗ್ಬಿಡ್ತು. ಅದಾದ್ಮೇಲೆ ITS, ಆಮೇಲೆ ಡಿಗ್ರಿ ಆದಮೇಲೆ ITI. ಇದೇ ಥರನೇ ಆಯಿತು. ಚಿಕ್ಕ ವಯಸ್ಸಾಗ ಒಂದೊಂದ್ಸಲಿ ಒಂದೊಂದು ಥರ ಡ್ರೀಮ್ ಇರೋದು ಅಷ್ಟೇ. ಬರೀ ಅದೇ ಕೇಳಿರಪ್ಪ, ಮದುವೆ ಯಾವಾಗ, ನೀವು ಹುಡುಗಿ ಯಾರು, ಅದು ಇದು ಹಾಳುಗಳು. ಅದಾದ್ಮೇಲೆ ನೆಕ್ಸ್ಟ್, ನೀವು ಬೇರೆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಲ್ವಾ, ಅಮೌಂಟ್ ಹೇಗೆ ಬರುತ್ತೆ? ಆವಾಗ ಅಮೌಂಟ್ ನನ್ನ ಹತ್ರ ದೇವರೇ ಇರಲ್ಲ. ನಾನು ಅವಾಗ ಎಂತ ದುಡ್ಡಿಗೆ ಏನು ಮಾಡ್ತಿದ್ದೆ ಅಂದ್ರೆ, ಮನೆಗೆ ಅಷ್ಟಕ್ಕಷ್ಟೇ ಕೇಳ್ತಿದ್ದೆ. ಮನೆಗೆ ಜಾಸ್ತಿ ಏನು ಕೇಳ್ತಿರಲ್ಲ. ನಮ್ಮಮ್ಮನ ಹತ್ರ ಕೇಳ್ತಿದ್ದೆ ಅಂತ ಹೇಳಿದ್ನಲ್ಲ, ನಮ್ಮಮ್ಮನ ಹತ್ರ ಕಡಿಮೆ ಕೇಳ್ತಿದ್ದೆ. ಅಂದರೆ ಜಾಸ್ತಿ ನಮ್ಮ ಅಮ್ಮ ಎಲ್ಲಿಂದ ತಂದು ಕೊಡ್ತಿದ್ದೆ, ನಾನು ತಿಂಗಳಿಗೆ ಒಂದ್ಸಲಿ ಆ ಥರ ಕೇಳ್ತಿದ್ದೆ. ನಾನು ವ್ಲಾಗ್ ಮಾಡೋಕ್ಕೆ ದುಡ್ಡಿನಿಂದ ಬದುಕಿತ್ತು ಅಂದರೆ, ನಾನು ಚೌಟ್ರಿ ಕೆಲಸ ಮಾಡ್ತಿದ್ದೆ. ಚೌಟ್ರಿ ಒಂದು 4 ವರ್ಷ ಮಾಡಿದ್ದೀನಿ. ಚೌಟ್ರಿ ಬಿಟ್ಟಿದ್ದು ಯಾವಾಗ ಅಂದರೆ, ನಾನು ಯಾವಾಗ ಜನ ಗುರ್ತಿಸಕ್ಕೆ ಹಿಡಿದ್ರು ಆವಾಗಿಂದ ನಾನು ಚೌಟ್ರಿ ಬಿಟ್ಟಿದ್ದೆ. ನನಗೆ ಎಷ್ಟೋ ಫಾಲೋವರ್ ಅಂದರೆ ವೀಡಿಯೋಸ್ ಒಳ್ಳೆ ಓಡಕ್ಕೆ ಹಿಡಿದ್ವು, ಅಷ್ಟ್ರ ಮೇಲೆ ಬಿಟ್ಟೆ ಚೌಟ್ರಿ. ಅಂದರೆ ಸುಮಾರು ಜನ ಇದು ಮಾಡೋಕ್ಕೆ ಹಿಡಿದ್ರು, ಸುಮಾರು ಜನ ಮಾತಾಡ್ಸೋಕೆ ಹಿಡಿದ್ರು, ಅಷ್ಟ್ರ ಮೇಲೆ ನಾನು ಚೌಟ್ರಿ ಬಿಟ್ಟೆ. ಬಟ್ ಸರಿನೂ ಆಗೋದಿಲ್ಲ ಇವಾಗೆಲ್ಲ ಚೌಟ್ರಿ ಹೋದರೆ. ಏನಂದರೆ ಅದೇ ಚೌಟ್ರಿ ಕೆಲಸ ಮಾಡ್ತಿದ್ದೆ ಅಂದರೆ ವಾರ 1 ವಾರನೂ ಬಿಡ್ತಿರಲ್ಲ ಚೌಟ್ರಿ ಹೋಗಿದ್ದೆ. ಆವಾಗ ನಾನು ಫಸ್ಟ್ ಚೌಟ್ರಿ ಸೇರಿದ್ದು, ನಾನು ಫಸ್ಟ್ ಪೀಸ್ ಆಗಿರ್ಬೇಕಾದ್ರೆ ಆವಾಗ ಇಷ್ಟು 750 ರೂಪಾಯಿ ಕೊಡೋರು. ನನ್ನ ಫ್ರೆಂಡೇ ಕರ್ಕೋಗಿದ್ದೆ, 750 ರೂಪಾಯಿ ಕೊಡೋರು. ಆವಾಗಿಂದ ಕೆಲಸ ಮಾಡ್ತಿದ್ದೆ. ನಾನು ಕೆಲಸ ಬಿಟ್ಟಿದ್ದು ಯಾವಾಗ ಅಂದರೆ 1200 ರೂಪಾಯಿ ಕೊಡೋರು. 1200 ರೂಪಾಯಿಗೆ ಕೆಲಸ ಬಿಟ್ಟಿದ್ದು. ಅವಾಗ 1000 ರೂಪಾಯಿ ಕೊಡೋರು. ನಾನು 2 ದಿನ ಕೆಲಸ ಹೋಗಿದ್ದೆ, ಶನಿವಾರ ಭಾನುವಾರ ಚೌಟ್ರಿ ಕೆಲಸ ಮಾಡ್ತಿದ್ದೆ. 2000 ರೂಪಾಯಿ ಸಿಗೋದು. 2000 ರೂಪಾಯಿದಾಗ ಅದಕ್ಕೆ ಟಿಪ್ಸ್ ಎಲ್ಲ ಕೊಡೋರು. ಒಬ್ಬರು 100, 200, 500 ಎಲ್ಲ ಕೊಟ್ಟಿದ್ದು ಐತಿ. 500 ರೂಪಾಯಿ ಎಲ್ಲ ಕೊಟ್ಟಿದ್ದೈತಿ ಟಿಪ್ಸು. ಅವಾಗೆಲ್ಲ ಅದೇ 2000 ರೂಪಾಯಿ ಸಿಗೋದು. 2000 ರೂಪಾಯಿದಾಗೆ ನಾನು ನನ್ನ ಫ್ರೆಂಡ್ ಹೇಮಂತ್ ಒಬ್ಬ ಇದ್ದ, NS ಬೈಕ್ ಇತ್ತು ಅವ್ನ ಬೈಕಾಗೆ ವೀಡಿಯೋಸ್ ಮಾಡಿದ್ದು. ಸ್ಟಾರ್ಟಿಂಗ್ ನಾನು ಮಾಡಿದ್ದು. ಅವನು ಅಷ್ಟೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ. ಆವಾಗ ಫಸ್ಟ್ ಸ್ಟಾರ್ಟಿಂಗ್ ಸಪೋರ್ಟ್ ಯಾವುದೇ ಆಗಲಿ ನಾವು ಬೆಳೆದ್ಮೇಲೆ ಸಪೋರ್ಟಿಗೆ ಸಿಕ್ಕಾಪಟ್ಟೆ ಹೆವಿ ಚೆನ್ನಾಗಿ ಬರ್ತಾರೆ. ನಾವು ಸ್ಟಾರ್ಟಿಂಗ್ ಏನು ಸಪೋರ್ಟ್ ಮಾಡ್ತಾರಲ್ಲ, ನಾವು ಹೇಮಂತ್ ಅಂತ ಒಂದು NS ಬೈಕ್ ಇತ್ತು, ಹೊಸ ಬೈಕು. ಹೋಗ್ತಾನೆ ಹೋಗಿದ್ದೀವಿ. ನೀವು ಪೆಟ್ರೋಲ್ ನಾನು ಹಾಕ್ಸಿದ್ದೆ, ಊಟ ತಿಂಡಿ ಎಷ್ಟೋ ಸರಿ ಬ್ಲಾಗ್ ಮಾಡೋಕೆ ಹೋದಾಗ ಊಟನೇ ಮಾಡಿಸಲ್ಲ, ಯಾಕಂದ್ರೆ ದುಡ್ಡು ಇರ್ತಾರಲ್ಲ. ಆಯಿತು ಹಾಗೆ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಸುಮಾರು ಕಡೆ ಸುತ್ತಿರ್ತೀವಪ್ಪ. ನಾನು ಎಲ್ಲೆಲ್ಲೋ ಹೋಗಿದ್ದೀವಿ. ಆವಾಗ ಹೊನ್ನಾವರ, ಕುಮಟಾ, ಕಾರವಾರ, ಮಿರ್ಜಾನ್ ಫೋರ್ಟ್. ನಮಗೆ ದೂರ ಅಂದರೆ ಆವಾಗ ಅದೇ
ಅದೇ ದೂರ ಅವ್ನು ಬೈಕಾಗೆಲ್ಲ ಹೋಗಿದ್ದು. ಅವನ ಹತ್ರ ಲೈಸೆನ್ಸ್ ಇರಲ್ಲ, ಆಯಿತು ಎಂಥದ್ದು ಇಲ್ಲ, ನನ್ನ ಹತ್ರನೇ ಏನು ಇರ್ತಿರಲ್ಲ, ಹಂಗೆ ನುಗ್ತಿದ್ವಿ, ಹೆಲ್ಮೆಟ್ ಇಲ್ಲ ಎಂಥದ್ದು ಇಲ್ಲ. ಒಟ್ಟು ಬ್ಲಾಗ್ ಮಾಡ್ಕೊಂಡು ಬರ್ತಿದ್ವಿ. ಅವಾಗ ವ್ಯೂಸ್ ಹೋಗ್ತಿರ 100, 200, 1000, 2000 ಅಷ್ಟೆಲ್ಲ ಬಂದ್ಬಿಟ್ರೆ ಭಾರಿ ಖುಷಿ ಆಗುತ್ತೆ ಅವಾಗ ಯೂಟ್ಯೂಬಾಗೆ. ಅದೇ ಅಮೌಂಟ್ ಬರ್ತಿದ್ದು ಚೌಟ್ರಿ ಕೆಲಸ 4 ವರ್ಷ ನಾನು ಹಾಕಿರೋ ಬಟ್ಟೆನೂ ಅಷ್ಟೇ ಚೌಟ್ರಿ ದುಡ್ಡಾಗೆ ಎಲ್ಲದು ಮಾಡಿದ್ದು ಚೌಟ್ರಿನೇ. ಬಟ್ ಅದೇ ಐವನ್ EMI ಅಷ್ಟೇ ಚೌಟ್ರಿ. ನಮ್ಮ ಅಮ್ಮನೂ ಒಂದಿಷ್ಟು EMI ಕಟ್ಟೋದು, ನಾನು ಕಟ್ತಿದ್ದೆ. ಹಂಗೆ ಹಿಂಗೆ ಏನೋ ಒಂದು ಮ್ಯಾನೇಜ್ ಆಗ್ತಿತ್ತು ಅವಾಗ ಚೌಟ್ರಿ ಕೆಲಸ. ಆ ಕೆಲಸದ ಮೇಲೆ ಯಾವಾಗಲೂ ಹೆಮ್ಮೆ ಐತಿ. ನಾನು ಇಲ್ದಂಗೆ ಅದೇ ಅಲ್ಲಿ ಸಿಗೋ ದುಡ್ಡು ಚೌಟ್ರಿಗೆ ಏನು ದುಡ್ಡು ಸಿಗ್ತಿತ್ತು ಅದನ್ನೇ ಬ್ಲಾಗ್ ಮಾಡೋದು, ಬಟ್ಟೆಗೆ ಹಾಕೋದು, ಬ್ಲಾಗ್ ಮಾಡೋದು, ಬಗ್ ಹಾಕೋದು ಅಷ್ಟೇ. ಸರ್ ಆಮೇಲೆ ನೆಕ್ಸ್ಟ್ ಕ್ವಶನ್ನು, ನೀವೆಷ್ಟು ಓದಿದ್ದೀರಾ? ನಂದೀಗ ITI ಕಂಪ್ಲೀಟ್ ಐತೆ. ಇವಾಗ ಜೂನಿಗೆ ನೆಕ್ಸ್ಟ್ ಲಡಾಖ್, ಈಗ ಜೂನಿಗೆ ಈಗ ಡಿಪ್ಲೊಮಾ ಸೇರೋಂತ ಇದ್ದೀನಿ. ನೋಡ್ಬೇಕು ಏನು ಮಾಡೋದು. ಡಿಪ್ಲೊಮಾ ಸೇರೋ ಮನಸ್ಸೇನಿಲ್ಲ. ಸೇರಿದ್ರೆ ನಾವು ಒಂದೇನೋ ಕಾಲೇಜ್ ಹೋಗೋದು, ನಂಗೆ ಅದು ಗೊತ್ತು. ಡೌಟು ಸೇರ್ಬೇಕಂತ ಐತಿ. ನೋಡ್ಬೇಕೇನು ಒಂದು ಸರ್ಟಿಫಿಕೇಟ್ ಯಾರು ಬೇಕಲ್ಲ, ನೋಡ್ಬೇಕು ಏನು ಮಾಡೋದು ಅಂತ. ಇನ್ನೂ ಕನ್ಫರ್ಮ್ ಇಲ್ಲ ನಾವು ಸೇರೋದು. ನಮ್ಮ ಮನೆಗೆಲ್ಲ ಎಂತ ನಮ್ಮಮ್ಮ ಬೇಡ ಅಂತ ಎಂತ ಸೇರಿದ್ವಿ. ಈಗ ನಮ್ಮಮ್ಮ ಗೊತ್ತಾಗ್ತು ನಾ ಕಾಲೇಜಿಗೆ ಹೋಗಲೇ ಇಲ್ಲ ಅಂತ. ನೀ ಕಾಲೇಜಿಗೆ ಹೋಗೋಲ್ಲ, ಮಾಡೋದು, ಓದೋದಿಲ್ಲ, ಮಾಡೋದಿಲ್ಲ ಎಂತ ಸೇರ್ತೀನಿ ಅಂತ. ನೋಡ್ಬೇಕು ಏನು ಮಾಡೋದು. ಡೌಟ್ ಐತೆ ಸೇರೋದು. ಆಮೇಲೆ ನೆಕ್ಸ್ಟು, ನೀವು ಎಷ್ಟು ದಿನ ಒಂದ್ಸರಿ ಸ್ನಾನ ಮಾಡ್ತೀರಾ? ಅದು ಅಷ್ಟು ಕ್ಯೂಟ್ ಆಗಿದ್ದೀರಾ, ಏನು ಹೇಳ್ತೀರ ಅಂತ ಗೊತ್ತಾಗೋದಿಲ್ಲಪ್ಪ. ನಂಗಂತ ಹಂಗೆ ಅನ್ಸೋದೇ ಇಲ್ಲ. ಎಲ್ಲರೂ ಅದೇ ಕೇಳ್ತೀರಪ್ಪ, ಏನು ಅಷ್ಟು ಕ್ಯೂಟಾಗಿದೆಯಾ ನಂಗೇನು ಆ ಥರ ಏನು ಅನ್ಸೋದಿಲ್ಲ. ಸ್ನಾನ ಮಾಡೋದು ಏನು ಬಿಡ, ಎಲ್ಲರೂ ತಿಂತೀಯ ಏನು. ಆಗಿನ ಕಾಲದಾಗಿದ್ರೆ ಹಬ್ಬಕ್ಕೆ ಒಂದ್ಸಲಿ ಸ್ನಾನ ಮಾಡೋರು, ಇವಾಗೇನು ಎಲ್ಲರೂ ಡೈಲಿ ಸ್ನಾನ ಮಾಡೋರು. ನೆಕ್ಸ್ಟ್ ಕ್ವಶನು, ನಿಮ್ಮ ಮದುವೆ ಆಗೋ ಹುಡುಗಿ ಯಾವ ಥರ ಇರಬೇಕು? ಲೈಕ್ ಕ್ವಾಲಿಟೀಸು ಕ್ವಾಂಟಿಟೀಸ್ ಎಲ್ಲ ಬೇಡ. ಕ್ವಾಲಿಟೀಸ್ ಏನಂದರೆ ಅದೇ ಸಪೋರ್ಟ್ ಮಾಡ್ಬೇಕು ಅಷ್ಟೇ, ಕಿರಿಕಿರಿ ಮಾಡಬಾರ್ದು. ಯಾವತ್ತೂ ಅಷ್ಟೇ ಸಪೋರ್ಟ್ ಮಾಡ್ಬೇಕು ಅವಳು. ಅದು ಬಿಟ್ಟು ಕಿರಿಕಿರಿ, ಡೌಟ್ ಪಡೋದು ಆ ಥರ ಎಲ್ಲ ಮಾಡಿಬಿಟ್ರೆ ಎಂತೆಲ್ಲ ಬರಬಾರೆ. ಸುಮ್ಮನೆ ಏನಿಲ್ಲ, ಸಪೋರ್ಟ್ ಮಾಡಬೇಕು. ಯಾವುದೇ ಫುಲ್ಲು ಅಷ್ಟು ನಮ್ಮನ್ನ ನೀ ಸರಿ ಇಲ್ಲ ಅಂದ್ರೆ ನಾನು ಹಿಂದೆ ನಿಂತು ಸಪೋರ್ಟ್ ಮಾಡೋ ಅಂತಾರೆ ಆಗ್ಬೇಕಷ್ಟೇ. ಮತ್ತಿನ್ನು ಏನಿಲ್ಲ. ಅವಳು ಹಂಗಿರ್ಬೇಕು, ಇವಳು ಹಿಂಗಿರ್ಬೇಕು. ಬ್ಯೂಟಿ ಯಾವತ್ತಿದ್ರು ಹೋಗೋದೆ. ಒಟ್ಟು ಆ ಟೈಮ್ ಹೆಂಗಿದ್ರು ಲಾಯಲ್ ಆಗಿದ್ರೆ ಸಾಕಷ್ಟೇ. ನಮ್ದು ಇಷ್ಟಪಡ್ಬೇಕು. ನಾವು ಏನೇ ಇದು ಮಾಡಲಿ, ಈಗ ನಮ್ಮಮ್ಮ ಇಷ್ಟಪಡೋದಿಲ್ಲ. ನಾನು ಸುಮಾರು ಥರ ಕೆಲಸ ಎಲ್ಲ ಮಾಡೀನಿ. ಏನೇ ಆದರೂ ನಮ್ಮ ಮನೆಯವ್ರು ಹೆಂಗಿದ್ರು ಕ್ಷಮಿಸಿ, ನಮ್ಮಮ್ಮ ಎಲ್ಲ ಬಿಡು ಈ ಥರ ಎಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಿ ಮತ್ತೆ ನಮ್ಮ ಹೆಂಗೆ ಪ್ರೀತಿ ಮಾಡ್ತಾರೆ ಅದೇ ಥರ. ಇಲ್ಲ ನೀ ಹಿಂಗೆ ಮಾಡಿದೆ, ನೀ ಸರಿ ಇಲ್ಲ ಅಂತ ಬಿಟ್ಟು ಬೇರೆನೇ ಅವ್ರನ್ನ ಹಿಡ್ಕೊಳೋದು. ಒಟ್ಟು ನಮ್ಮ ಜೊತೆಗೆ ಲಾಯಲ್ ಆಗಿರ್ಬೇಕಷ್ಟೇ. ಮುಂದೆ ಅವ್ರ ಪಾಸ್ಟಲ್ಲಿ ಏನಾದ್ರು ಕಿತ್ತು ಹಾರಿರಲಿ, ಒಟ್ಟು ನಮ್ಮ ಜೊತೆಗೆ ಬಂದಾಗ ನಿಯತ್ತಾಗಿ ನಮಗೆ ಸಪೋರ್ಟ್ ಮಾಡ್ಕಿದ್ದು ಹೋದರೆ ಅಷ್ಟೇ ಸಾಕಷ್ಟೇ. ನೆಕ್ಸ್ಟ್ ಕ್ವಶನ್ನು, ಬ್ರೋ ನಿಮ್ಮ ಡ್ರೀಮ್ ಏನು? ಡ್ರೀಮ್ ಏನಂದರೆ ನಂಗೆ ಅಷ್ಟು ದುಡ್ಡು ಮಾಡ್ಬೇಕು, ಇಷ್ಟು ದುಡ್ಡು ಮಾಡ್ಬೇಕು ಅಂತ ಏನಿಲ್ಲ. ಒಂದು ಸಿಂಪಲ್ ಡ್ರೀಮ್ ಐತಿ. ಏನಂದರೆ ನೆಮ್ಮದಿಯಾಗಿರ್ಬೇಕಷ್ಟೇ. ಕೈಯಾಗಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು. ಅದೇ ನೆಮ್ಮದಿಯಾಗಿರ್ಬೇಕು. ಅದನ್ನು ಒಂದು ಕಾಂಪಿಟೇಷನ್ ಅಂತ ಒಂದು ಟ್ರಿಪ್ ಹೊಡಿಬೇಕಂತ ಭಾರಿ ಆಸೆ ಐತಿ. BMW ಮೇಲೆ ಸಿಕ್ಕಾಪಟ್ಟೆ ಕ್ರೇಜು. ನನ್ನ ಫೋನಿನ ಪೌಚು ಅಷ್ಟೇ BMW ಹೋಗೋದೆ. BMW ಮತ್ತು ಸಿಕ್ಕಾಪಟ್ಟೆ ಕ್ರೇಜ್ ಐತಿ. ನಾನು ಸಾಯೋರೊಳಗೆ ಸೆಕೆಂಡ್ ಹ್ಯಾಂಡಲ್ಲೂ ಒಂದು BMW ತರ ಡ್ರಿಫ್ಟ್ ಹೊಡೆದೇ ಹೊಡಿತೀನಿ. ಅದೇ ನನ್ನ ಡ್ರೀಮ್ ಇರೋದು. ಅದೇ ಡ್ರೀಮ್ ಅಂದರೆ ಅದೇ ನೆಮ್ಮದಿಯಾಗಿ ಬದುಕ್ಬೇಕಷ್ಟೇ. ನಂದು ಅದೇ ನನ್ನ ಕನಸು, ನೆಮ್ಮದಿಯಾಗಿರ್ಬೇಕು. ದುಡ್ಡು ಅಷ್ಟು ಕೋಟಿ ಇಷ್ಟು ಕೋಟಿ ನೆಮ್ಮದಿಯಾಗಿರ್ಬೇಕಷ್ಟೇ. ದುಡ್ಡಿಗೂ ಯಾವುದಕ್ಕೂ ಕೊರತೆ ಇರ್ಬಾರ್ದು, ನೆಮ್ಮದಿಯಾಗಿರ್ಬೇಕು. ಅದೇ ನನ್ನ ಡ್ರೀಮ್. ನೆಕ್ಸ್ಟು ಸುಮಾರು ಜನ ಕೇಳಿದ ಕ್ವಶನ್ ಅಂದರೆ ಇದು, ನಿಮ್ಮ ಯೂಟ್ಯೂಬ್ ಇನ್ಕಮು ಮತ್ತು ಇನ್ಸ್ಟಾಗ್ರಾಮ್ ಇನ್ಕಮು. ಇವಾಗ ಇನ್ಸ್ಟಾಗ್ರಾಮಿಗೆ ಬರೋಣ. 200K ಫಾಲೋವರ್ಸ್ ಐತಿ, ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಿಂದ ಬರೀತಿ ಅಂತ ಅನ್ಕೋತೀರಿ. ಇನ್ಸ್ಟಾಗ್ರಾಮಿಂದ ₹1 ಬರೋದಿಲ್ಲ. ಎಷ್ಟು ಮಿಲಿಯನ್ನು ಎಷ್ಟು ಫಾಲೋವರ್ಸ್ ಆದರೂ ₹1 ಬರೋದಿಲ್ಲ. ಎಲ್ಲ ಕ್ರಿಯೇಟರ್ಸು ಹೇಳಿರ್ತಾರೆ, ನಾವೇನು ಹೇಳೋದೇನು ಬೇಡ. ಇನ್ಸ್ಟಾಗ್ರಾಮ್ ಬರೋದು ಪ್ರಮೋಷನ್ ಮೇಲೆ ಡಿಪೆಂಡು. ಒಳ್ಳೆ ಬ್ರ್ಯಾಂಡ್ಸ್ ಪ್ರಮೋಷನ್ ಮಾಡಿದ್ರೆ ಚೆನ್ನಾಗಿ ಪೇ ಮಾಡ್ತಾರೆ. ವ್ಯೂಸ್ ಮೇಲೆ ಡಿಪೆಂಡು. ಬ್ರ್ಯಾಂಡ್ಸ್ ಎಲ್ಲ ಚೆನ್ನಾಗಿ ಪೇ ಮಾಡ್ತಾರೆ. ನಾನು ಅವಾಗ ಭಾರಿ ಪ್ರಮೋಷನ್ ಮಾಡ್ತೀನಿ. ಇವಾಗ ಪ್ರಮೋಷನ್ ಎಲ್ಲ ಕಡಿಮೆ ಮಾಡೀನಿ. ಹೀಗೆ ಲೋಕಲು ಕಡಿಮೆ, ಬ್ರ್ಯಾಂಡ್ಸ್ ನಮಗೇನು ಇನ್ಕಮ್ ಬರೋದು, ನಾವೇನು ಪ್ರಮೋಷನ್ ಮಾಡ್ತೀವೋ ಅದರಿಂದ ಇನ್ಕಮ್ ಬರೋದು ಇನ್ಸ್ಟಾಗ್ರಾಮಾಗೆ. ಯೂಟ್ಯೂಬಾಗೆ ನನಗೆ ಒಂದ್ಸಲಿ ಪೇಮೆಂಟ್ ಬಂದೈತಿ. ಸೆಕೆಂಡ್ ಪೇಮೆಂಟ್ ಈ ತಿಂಗಳು ಎಂಡ್ ಬಂದೈತಿ, ಈ ಮಂತ್ ಎಂಡ್ ಬಂದೈತಿ. ಹೋದ ಮಂತೆ ಬರ್ಬೇಕಿತ್ತು, $2 ಕಮ್ಮಿಯಾಗಿ ಹೋದ ತಿಂಗಳು ಬರಲ್ಲ, ಈ ತಿಂಗಳ ಬಂದೈತೆ. ಯೂಟ್ಯೂಬಾಗೆ ನನ್ನ ಫಸ್ಟ್ನೇ ಪೇಮೆಂಟು 14,000 ಬಂದಿದ್ದು. ಸೆಕೆಂಡ್ ಪೇಮೆಂಟ್ ಇವಾಗ ಚೆನ್ನಾಗೈತಿ. ಓಕೆ ಬ್ರೋ, ನಿಮ್ಮದು ಏಜ್ ಎಷ್ಟು? ಗೆಸ್ ಮಾಡಿರಿ ನೋಡೋಣ ನನ್ನ ಏಜ್ ಎಷ್ಟು ಇರ್ಬೋದು. ಇನ್ನೂ ಸಣ್ಣ ಆಡಮಾಗಿದ್ದಾನೆ. ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಬ್ರೋ ನೀವು ಯೂಸ್ ಮಾಡೋ ಟ್ಯಾನ್ ರಿಮೂವಲ್ ನೇಮ್ ಏನು? ಅಯ್ಯೋ ಇವೇ ಕೇಳ್ತಿರಪ್ಪ. ನಾನು ಒಂದು 2-3 ಸಲ ಫೇಸ್ ಇಮೇಜಿಂಗ್, ಅದು ಯಾವಾಗ ರೀಸೆಂಟಾಗಿ ಅವು ಟ್ಯಾನ್ ರಿಮೂವಲ್ ಬರೀತಲ್ಲ, ಅವು ಒಂದೆರಡು ಅವೆಲ್ಲ ಅಷ್ಟೇ. ಅದೇ ನಮ್ಮ ಮನೆಗೆ ಇದು
ಮಗ ಕಚ್ಚಿ ಲೈವ್ ಬಾಯ್ ಸೋಪ್ ಹಚ್ಚುವಾಗ ಸಕ ತಿಕ್ಕಿರ ಅದೇ ಹಂಗೆ ಸನ್ಸ್ಕ್ರೀನ್ ಎಲ್ಲ ಕಡಿಮೆ. ಆವಾಗೆಲ್ಲ ಅದೇ ಲೈವ್ ಬಾಯ್ ಸೋಪ್. ಇವಾಗ ರೀಸೆಂಟಾಗಿ ಒಂದು 2-3 ತಿಂಗಳು ಆಯ್ತು, 4 ತಿಂಗಳು 6 ತಿಂಗಳೇ ಹಿಡ್ಕೊಂಡ್ರೆ ಫೇಸ್ ವಾಶು ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತಾ ಇದೀನಿ. ಫೇಸ್ ವಾಶು ಅಷ್ಟೇ, ಮೊನ್ನೆ ಅಷ್ಟೇ ಕಾಲೇಜ್ ಫೇಸ್ ವಾಶು ತರಕ್ಕೆ ಹೋಗೋಲ್ಲ, ಲೈವ್ ಬಾಯ್ ಸೋಪ್ ಐತಲ್ಲ ಹಾಕಿ ಗಸಿ ಬಿಡ್ತಾ ತಿಕ್ಕಲ್ಲ ಅಷ್ಟೇ. ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಇವಾಗ ಬೇಸಿಗೆಗಾಲ ಅದಕ್ಕೆ. ಟ್ಯಾನ್ ರಿಮೂವಲ್ ಏನಿಲ್ಲ, ಲೈವ್ ಬಾಯ್ ಸೋಪೆ. ಅದಾದ್ಮೇಲೆ ಮತ್ತೆ ಇನ್ಕಮು. ನಿಮಗೆ ಯಾವ ಕಡೆ ಹುಡುಗಿ ಇಷ್ಟ? ಹುಡುಗಿ ಯಾವ ಕಡೆನಾರು ಆಗಿರಲಿ, ಒಟ್ಟು ಚೆನ್ನಾಗಿದ್ರೆ ಸಾಕು. ಚೆನ್ನಾಗಂದ್ರೆ ಹಾರ್ಟ್ ಒಟ್ಟು ನಮಗೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕಷ್ಟೇ. ಮತ್ತೆ ಏನಿಲ್ಲ, ಒಳ್ಳೆ ಬುದ್ಧಿ ಇರ್ಬೇಕು. ಮತ್ತೆ ಬ್ರೋ, ಇದುವರೆಗೂ ಇನ್ಫ್ಲುಯೆನ್ಸರ್ ಆಗಿ ಎಷ್ಟು ದುಡಿದೀರಿ? ಸುಮಾರು ದುಡ್ಡು ಮಾಡಿ. ಎಷ್ಟು ದುಡ್ಡು ಮಾಡೀನಿ ಅಷ್ಟೇ ಖರ್ಚು ಮಾಡೀನಿ. ಎಷ್ಟು ದುಡ್ಡು ಮಾಡೀನಿ ಸಿಕ್ಕಾಪಟ್ಟೆ. ನಾನು ಕೆಲ್ಸಕ್ಕೆ ಸೇರಿದ್ರು ನಂಗೆ ನಾನು ಇಷ್ಟು ದುಡಿದಿರ್ತೇನೆ. ನಾನು ಏನಾದ್ರು ITI ಮಾಡ್ಕೊಂಡು ITI ಮಾಡ್ಕಿದ್ವಿ, ಅದರೊಂದು ಕಂಪ್ನಿ ಹೋಗಿದ್ರು, 3 ವರ್ಷ ಆಗಿದ್ರು ಇಷ್ಟು ದೇವರನ್ನ ದುಡಿಯೋಕ್ಕಾಗ್ತಿರಲ್ಲ. ಚೆನ್ನಾಗೇ ದುಡ್ದಿನಿ. ಎಷ್ಟು ದುಡ್ದಿನಿ ಅಷ್ಟೇ ಖರ್ಚು ಮಾಡೀನಿ. ಅಂದರೆ ಬ್ಲಾಗ್ ಮಾಡೋಕ್ಕೆಲ್ಲ ಹೋಗುವಾಗ ಅಲ್ಲಿ ಹೆಂಗಿದ್ರು ಖರ್ಚು ಆಗಿ ನಾವು ಎಷ್ಟು ದುಡಿತು ಅಷ್ಟು ಹಾಕ್ಲೇಬೇಕಾಗಿದೆ. ಯೂಟ್ಯೂಬಿಂದ ಏನು ಸ್ಟ್ರಾಂಗಾಗಿ ಇನ್ಕಮ್ ಬಂದೈತಿ ಆವಾಗ ಗ್ರೋಪ್. ಅದೇ ನಾನೀಗ ಯೂಟ್ಯೂಬಿಗೆ ಫೋಕಸ್ ಮಾಡ್ತಾ ಇರೋದಕ್ಕೆ ಯೂಟ್ಯೂಬ್ ಡೈಲಿ ಬಿಡ್ತಾ ಇದ್ದೀನಿ ವೀಡಿಯೋನ, ಡೈಲಿ ಕಂಟೆಂಟ್ ಹಾಕೋಬೇಕಂತ ಇದ್ದೀನಿ. ಅದಕ್ಕೆ ಇವತ್ತು ಏನಾದ್ರು ಕಂಟೆಂಟ್ ಮಾಡಲೇಬೇಕಂತಾನೆ ಈಗ ಮಾಡ್ತಾ ಇರೋದು. ಇದನ್ನು ಮಾಡಿದ್ರೆ ಸುಮಾರು ದಿನ ಆಗಿತ್ತು. ನಾಳೆ ಒಂದು ಕ್ರೇಜ್ ಆಗಿರೋದು ಒಂದು ಕಂಟೆಂಟ್ ಯತ್ನೆ ಮಾಡಿವೋ, ಡೈಲಿ ಕಂಟೆಂಟ್ ಬಿಡ್ತಾ ಇರೋದೆ. ಅದೇ ಗೈಸ್, ಎಷ್ಟು ಮಾಡಿವೋ ಅನ್ನೋದೇ ಹೇಳಿದೆ. ನಾನು ಏನಾದ್ರು ITI ಮಾಡಿ ಯಾವ್ದಾದ್ರು ಒಂದು ಕಂಪ್ನಿ ಸೇರಿದ್ರು ಇಷ್ಟು ದುಡ್ಡು, ಒಂದು 2 ವರ್ಷ ದುಡಿದ್ರು ಇಷ್ಟು ದುಡ್ಡು ಮಾಡೋಕ್ಕಾಗ್ತಿರಲ್ಲ. ಇನ್ನು 2 ವರ್ಷ ಅಂದರೆ 10 ಲಕ್ಷ ಎಲ್ಲ ಮಾಡೋಲ್ಲ. ಓಕೆ, 1 ಲ್ಯಾಕ್ಸ್ ಮೇಲೆಲ್ಲ ಹೋಯ್ತು. ಅದನ್ನ ಏನು ಮಾಡೀನಿ ಅಷ್ಟನ್ನು ಉಡೀಸು. ನೆಕ್ಸ್ಟ್ ಕ್ವಶನ್, ವೇರ್ ಈಸ್ ಯುವರ್ ಮಾಮ್ ಆ್ಯಂಡ್ ಡ್ಯಾಡ್? ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಇದ್ದಾರೆ. ಅವ್ರೇನವ್ರು ದಿನ ಕೆಲ್ಸಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ, ದಿನ ಕೆಲ್ಸಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ. ಎಲ್ಲ ಕೇಳ್ತಿರಲ್ಲ, ಅಪ್ಪ ಅಮ್ಮನ ಏನು ತೋರಿಸೋದಿಲ್ಲ ಅಂದರೆ ಹಂಗೆ ನಂಗೆ ಅನ್ಸಿದೆ. ಅಂದರೆ ಇದಕ್ಕೆ ಸೋಷಿಯಲ್ ಮೀಡಿಯಾಗೆಲ್ಲ ಪೇರೆಂಟ್ಸ್ನೆಲ್ಲ ಅಷ್ಟೆಲ್ಲ ಇದಿಲ್ಲ. ನಮ್ಮ ಅಪ್ಪಾಜಿನಂತೂ ನಾನು ಒಂದು ವಿಡಿಯೋದಕ್ಕೂ ತೋರಿಸಿಲ್ಲ. ಎಲ್ಲರೂ ನಿಮ್ಮ ಅಪ್ಪಾಜಿನ ತೋರಿಸ್ರಿ ಅಂತ ಹೇಳ್ತಾ ಇದ್ರೆ, ನಮ್ಮ ಅಪ್ಪಾಜಿ ನಾ ಎದ್ದುವರೆಗೂ ಗಾಯಿಸಿದ್ರೆ, ನಮ್ಮ ಅಪ್ಪಾಜಿ ಅಂತೂ ನಾನು ಇದುವರೆಗೂ ತೋರಿಸಿಲ್ಲ. ಅದೇ ಒಂಥರ ನಾನು ಅಪ್ಪಾಜಿ ಬಾಂಡಿಂಗ್ ಎಲ್ಲ ಚೆನ್ನಾಗೈತಿ. ಬಟ್ ವಿಡಿಯೋದಾಗೆಲ್ಲ ನನಗೆ ಇದುವರೆಗೂ ತೋರಿಸಲ್ಲ. ಏನೋ ಒಂಥರ ಪುಕ್ಕ ನಮ್ಮ ಅಪ್ಪಾಜಿ ಎದುರು ಹಿಂಗೆ ಕ್ಯಾಮ್ರಾ ಹಿಡಿಯೋಕ್ಕೆ. ಇದುವರೆಗೂ ನಮ್ಮ ಅಪ್ಪಾಜಿ ಒಂದು ಫೋಟೋನ ಹಾಕೋಲ್ಲ, ಏನೂ ಹಾಕೋಲ್ಲ. ನಮ್ಮಮ್ಮ ನಮ್ಮವ್ವ ಅಷ್ಟೇ, ನಮ್ಮ ತಂಗಿನೂ ಫೋಟೋನ ಹಾಕೋಲ್ಲ. ನನಗೆ ಹಾಕೋದಕ್ಕೂ ನಂಗೆ ಅದು ಅಷ್ಟು ನಂಗೆ ಇಷ್ಟ. ನಮ್ಮ ಫ್ಯಾಮಿಲಿ ನನಗೆ ಸೋಷಿಯಲ್ ಮೀಡಿಯಾಗೆ ತರೋದು ನಂಗೆ ಇಷ್ಟನೇ ಇಲ್ಲ. ಪ್ರೈವೇಸಿ ಹೋಗೇ ಬಿಡ್ತೈತಿ. ಅದಕ್ಕಾಗಿನೇ ಸೋಷಿಯಲ್ ಮೀಡಿಯಾಗೆ ತರೋದು ನನಗೆ ಇಷ್ಟ ಇಲ್ಲ ಫ್ಯಾಮಿಲಿನ. ನೆಕ್ಸ್ಟ್ ಕ್ವಶನ್ನು, ಕೆಲಸ ಏನು ಮಾಡ್ತೀಯಾ? ಕೆಲಸ ಅದೇ ಮನೆಗೆ ಹಾಳು ಮೂಡು ಕೆಲಸ ಇದೆ. ಇನ್ಸ್ಟಾಗ್ರಾಮ್ನೇ ಇದೆ, ಯೂಟ್ಯೂಬಾಗೆ ಫುಲ್ ಟೈಮು. ಕಾಲೇಜಿಗೆ ಸೇರಿದ್ರೆ ಕಾಲೇಜ್ ಹೋಗಿದೆ. ನೆಕ್ಸ್ಟ್ ಕ್ವಶನ್ನು, ಬ್ರೋ KTM ಬಿಟ್ಟರೆ ಯಾವ ಬೈಕ್ ಇಷ್ಟ? KTM ಬಿಟ್ಟರೆ ಅಥವಾ BMW M1000 ಅವೆಲ್ಲ ಭಾರಿ ಕಷ್ಟ. KTM ಬಿಟ್ಟರೆ ಇಷ್ಟ ಆಗೋ ಬೈಕ್ ಅಂದರೆ ಅವೇ. ಅಡ್ವೆಂಚರ್ ನಂಗೆ ಭಾರಿ ಇಷ್ಟ. ನೇಕೆಡ್ಗಿಂತ ಅಡ್ವೆಂಚರು ಬಿಟ್ಟರೆ ಸೂಪರ್ ಬೈಕ್. ಇವಾಗ ತರ್ಬೇಕು ಯಾವ್ದಾರು ಒಂದು ನೇಕೆಡ್ ಇಷ್ಟ, ನೇಕೆಡ್ ಯಾವ್ದಾರು ಒಂದು ತಂದ್ಕೋಬೇಕು. ಅವೆಲ್ಲ ತರೋದು ಮ್ಯಾಟ್ರೇ ಆಗೋದಿಲ್ಲ. ಸೂಪರ್ ಬೈಕ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಎಲ್ಲ ತರ್ಬೋದು. ಬಟ್ ಮೇಂಟೆನೆನ್ಸ್ ಎಲ್ಲ ಭಾರಿ ಕಷ್ಟ. ಬೈಕ್ ಮೇಂಟೆನೆನ್ಸ್ ಮಾಡೋದಂದರೆ ಫೀಲೇ ಕೊಡೋದಿಲ್ಲ. ಡೇ ಬೈ ಡೇ ನಾವು ಹಾಳು ಮಾಡ್ಕಿದ ಬರ್ತೀವಿ ಅಷ್ಟೇ. ಬೈಕ್ ತಂದು ಯೂಸ್ ಇಲ್ಲ. ಬಿಟ್ಟರೆ KTM ಬಿಟ್ಟರೆ ನನಗೆ ಬೇರೆ ಇಷ್ಟ ಅಂದರೆ ಬೈಕು ಸ್ಪೆಂಡ್ರು ಮಾತೇ ಇಲ್ಲ. ಸ್ಪೆಂಡ್ರ್ ಬಗ್ಗೆ ನೀವು 5 ಜನ ಕೇಳ್ರಿ ಹೇಳಿದೈತಿ. ಸ್ಪೆಂಡ್ರ್ ಬಗ್ಗೆ ಮಾತೇ ಇಲ್ಲ. KTM ಬಗ್ಗೆ ಬಿಟ್ಟು ಇಷ್ಟ ಆಗೋ ಬೈಕ್ ಅಂದರೆ ಸ್ಪೆಂಡ್ರ್ ಬಿಟ್ಟರೆ ಗೊತ್ತಲ್ಲ. ಕ್ವಶನು, ಎಲ್ಲರೂ ಮಂಜು ಓಕೆ, ಮಂಜು ಬ್ರೂ ಯಾಕೆ? ಆನ್ಸರ್ ಮಾಡಿ ಗೈಸ್. ಇದೇನು ಕೊಟ್ಟಿರೋದಂದರೆ, ಇದು ಜಮಾದ ಕೊಟ್ಟರೆ 2019 ಕೊಟ್ಟಿರೋದು ಅನಿಸ್ತೈತಿ ಹೆಸರನ್ನ. ನಂಗೆ ಆವಾಗಲೇ ಏನಂದ್ರೆ ನಾನು ಹೆಸರು ಚೇಂಜ್ ಮಾಡಬೇಕು ಅಂತ ನಾನು ಯಾವಾಗಲೂ ಎಲ್ಲಿ ತಂದು ಯೋಚನೆ ಮಾಡಿದ್ದೆ ಹೆಸರು ಚೇಂಜ್ ಮಾಡಬೇಕು ಅಂತ. ನನ್ನ ವಿಡಿಯೋ ಏನು ವೈರಲ್ ಆಯ್ತು, ನಾನು ಆವಾಗಲೂ ಯೋಚನೆ ಮಾಡಿದ್ದೆ ಮಂಜು ಬ್ರೋ ಅಂತ ಹೆಸರನ್ನೇ ತೆಗಿಬೇಕು ಅಂತ. ಅವಾಗೆಲ್ಲ ಕರೆಗಿಡಿದ್ರೆ ಮಂಜು ಬ್ರೋ ಅಂತ. ಅಷ್ಟು ನಾನು ಈ ಹೆಸರೇ ಸಕ್ಕದಾಗ ಕೂರ್ತಿ ಅಂತ ಇಟ್ಟೆ. ಬ್ರೂ ಅನ್ನೋದು ಅದೇನಂದರೆ ದಾನೇಜ್ ಏನಂತ ಹೇಳ್ತಾ ಇದ್ನಲ್ಲ, ಅವ್ರದ್ದು ಇನ್ಸ್ಪೈರ್ ಆಗಿ ವಿಡಿಯೋ ಮಾಡ್ಬೇಕಂತ ಅನಿಸಿದ್ದು. ಬಟ್ ಅವ್ರು ಈ ಥರ ಎಲ್ಲ ಮಾಡಲ್ಲ. ಅವ್ರಿಗೊಂಥರ ಪ್ರೊಫೈಲ್ ಆಗಿನ ಕಾಲದಾಗೆ ಆ ಥರ ಕ್ವಾಲಿಟಿ ಕೊಟ್ಟು ಕಂಟೆಂಟ್ ಕೊಟ್ಟಾರೋ ಹ್ಯಾಟ್ಸ್ ಆಫ್ ಆ ಮನ್ಷಿಗೆ. ಅವಾಗ ಫ್ಯಾಮ್ ಬ್ರೋ ಅಂತ ಇತ್ತು, ಇಲ್ಲ ಇದು ನೋಡ್ರಿ ಫ್ಯಾಮ್ ಬ್ರೋ BRUH. ಈ ಫ್ಯಾಮ್ ತೆಗೆದು ಈ ಮಂಜುನ ಇಲ್ಲಿ ಆ್ಯಡ್ ಮಾಡಿ ಬ್ರೋ ಕೊಟ್ಟಿದ್ದು ಮಂಜು ಬ್ರೋ. ಇದೇ ಥರನೇ ಇಟ್ಟಿದ್ದು. ಫ್ಯಾಮ್ ಬ್ರೋನ ಫ್ಯಾಮ್ ಕಟ್ ಮಾಡಿ BRUH ಅಂತ ಇಟ್ಟಿದ್ದು. ಬಟ್ ಅದಕ್ಕೆ ಏನು ಮೀನಿಂಗ್ ಇಲ್ಲ ಬ್ರೋ ಅಂತ.
ಅದು ನನಗೂ ಇನ್ನೂ ಸರಿ ಗೊತ್ತಿಲ್ಲ. ಒಟ್ಟು ನಾನು ಅವಾಗ ಕೊಟ್ಟಿರೋದು ಅದೇ ಹೆಸರನ್ನೇ, ಅದು ಇಲ್ಲಿ ತನಕ ಈ ಥರ ಹೆಸರು ಮಾಡಿಕೊಡ್ತು ಮಂಜು ಬ್ರೋ ಅಂತ. ಗೈಸ್ ನೆಕ್ಸ್ಟ್ ಕ್ವಶನ್ನು, ಬ್ರೋ ನೀನು ಹಾಕಿರೋದು ಸ್ಲಿಪ್ಪರು 400 ರೂಪಾಯಿ ತಾನೆ ಗೈಸ್? ಇದು ಕ್ರೇಜಿ ಆಗಿರೋ ಕ್ವಶನ್. ಸ್ಲಿಪ್ಪರ್ 400 ರೂಪಾಯಿದಾರು ಹಾಕ್ಲಿ 200 ರೂಪಾಯಿದಾರು ಹಾಕ್ಲಿ, ಆ ಸ್ಲಿಪ್ಪರ್ನ 400 ರೂಪಾಯಿ ಸ್ಲಿಪ್ಪರಿಗೆ ಎಷ್ಟೆಷ್ಟು ಜಾಗ ತೋರಿಸಿನಿ, ಯಾವ್ಯಾವ ಥರ ಟ್ರೆಕ್ಕಿಂಗ್ ಮಾಡ್ಸೀನಿ, ಏನೇನು ಥರ ಮಾಡ್ಸೀನಿ ಅಂತ ನಾನು ಹಾಕಿದ್ದೀರ ಸ್ಲಿಪ್ಪರಿಗೆ. 400 ರೂಪಾಯಿ ಸ್ಲಿಪ್ಪರಿಗೆ ಗೊತ್ತು. ಸ್ಲಿಪ್ಪರ್ ಯಾವುದಾದ್ರೇನು ಹೋಗೋ ಜಾಗ ನೋಡೋ ಮನ್ಸು ಎಲ್ಲ ಚೆನ್ನಾಗಿರ್ಬೇಕಷ್ಟೇ. ನೆಕ್ಸ್ಟ್ ಕ್ವಶನು, ಬ್ರೋ ಯಾವ ನಿಮ್ಮ ಫೋನು? ಗೈಸ್ ನನ್ನ ಫೋನು ಇವಾಗ ರೆಕಾರ್ಡ್ ಮಾಡ್ತಾ ಇರೋದು 14 Pro Max. ನಾನು ಯೂಸ್ ಮಾಡಿದ್ದೆ, ಅದೇ ನಮ್ಮ ಅಮ್ಮ ಕೊಡಿಸಿದ್ದು 13 ಇನ್ನೂ ಮನೆಗೆ ಇತ್ತು. ಅದೇ ಈಗ ಮಾಡ್ತಾರೋ 14 Pro Max. ನೆಕ್ಸ್ಟ್ ಕ್ವಶನು, ಯಾವ ಬೈಕ್ ತುಂಬ ಇಷ್ಟ? ನಂಗೆ ಸೂಪರ್ ಬೈಕ್ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಒಂದಿನ ತಂದು ಹೊಡಿತೀನಿ ಸೂಪರ್ ಬೈಕು ಸಿಕ್ಕಾಪಟ್ಟೆ ಕ್ರೇಜ್ ಐತಿ. ಬರೀ ನಾನು ಅವಾಗೆಲ್ಲ ನೋಡ್ತೀವಿ ಸೂಪರ್ ಬೈಕಿಂದ ನಮ್ಮ ಮನೆ ಟಿ ವೈಕಿಂದ ವೈನ್ ಮುಡಿಸ್ತಿದ್ದೆ. ಅವಾಗಿಂದನೂ ಅಷ್ಟೇ ಸೂಪರ್ ಬೈಕು ಸಿಕ್ಕಾಪಟ್ಟೆ ಕ್ರೇಜು. ನನಗೆ ನನ್ನ ಫ್ರೆಂಡ್ ಒಬ್ಬ ಏನೇ ಅವನಿಗೆ ನನಗೆ ಹೊಡ್ಕೊಳ್ಳೋದೊಂದು ಬಾಕಿ ಇದೆ ಸೂಪರ್ ಬೈಕಿನ ಬಗ್ಗೆ. ಅದ್ರಾಗ ಅಷ್ಟೇ ಇದ್ರಾಗ ಇಷ್ಟ ಐತಿ. ಸುಮಾರು ಇಷ್ಟ ಸೂಪರ್ ಬೈಕ್. ZX10R, ಡುಗಾಟಿ ಪೆನಿಗಲ್ V4, AB S1000R, ಸಿಕ್ಕಾಪಟ್ಟೆ ಬೈಕ್ ಇಷ್ಟ. S1000R ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. S1000R ಎಲ್ಲ ಮೇಂಟೈನ್ ಮಾಡೋದಲ್ಲ ಭಾರಿ ಕಷ್ಟ. ಆ ಥರ ಇದ್ರೆ ಮಾತ್ರ ತರ್ಬೋದು, ಇಲ್ಲಾಂದರೆ ತಂದು ಸುಮ್ಮನೆ ನಿಲ್ಸೋದ್ರೆ ಬೈಕ್ ತರೋದೇ ಬೆಸ್ಟು. ಡ್ರೀಮ್ ಐತಿ ತರಬೇಕು ಅಂತ, ದೇವ್ ಶಕ್ತಿ ಕೊಟ್ಟಾಗ ತಂದೆ ತರ್ತೀನಿ. ಗೈಸ್ ನೆಕ್ಸ್ಟ್ ಕ್ವಶನ್ನು, ಅದೇ ಎಲ್ಲ ಕೇಳಿದ್ರು ಇನ್ಕಮ್ಮು ಹುಡುಗಿ ಆ ಪ್ರಶ್ನೆಗೆ ನನ್ನ ಹತ್ರ ಅಂತೂ ಆನ್ಸರ್ ಇಲ್ಲ. ಆ ಕ್ವಶನ್ ಮಾತ್ರ ಕೇಳಬೇಡ್ರಿ. ನೆಕ್ಸ್ಟ್ ಕ್ವಶನ್ನು, ಅದೇನು ಬ್ರೋ ನೀವು ಅಷ್ಟೊಂದು ಖುಷಿಯಾಗಿರ್ತೀರಾ? ಅಷ್ಟು ಖುಷಿಯಾಗಿರೋದು ನನಗೂ ಪ್ರಾಬ್ಲಮ್ ಸಿಕ್ಕಾಪಟ್ಟೆ. ಬಟ್ ಏನಂದರೆ ನನ್ನ ನಗು ಜಾಸ್ತಿ ಅಂದರೆ ಒಂದು ಸ್ವಲ್ಪ ಕಾಮಿಡಿ ಮಾಡಿದ್ರು ಜಾಸ್ತಿ ನಗು ಬಂದ್ಬಿಡ್ತೈತೆ. ಖುಷಿಯಾಗಿರೋದು ನಮ್ಮ ಹತ್ರನೇ ಇರೋದು. ನಂದೇನು ಬುದ್ಧಿ ಅಂದರೆ ಅದು ಏನೇ ಆಗಿರಲಿ ನಾನು ಜಾಸ್ತಿ ತಲೆತಾನಲ್ಲ. ನಮ್ಮ ಮನೆಗೂ ಬೈತಾರೆ, ಅಷ್ಟು ಬೈದು ಎಂತಗೆ ರಿಯಾಕ್ಟೇ ಮಾಡೋದಿಲ್ಲ, ಆ ಥರ ಎಲ್ಲ ಬೈತಾರೆ. ನಂಗೆ ಅದೇ ನಾವು ದೇವ್ರು ಕೊಟ್ಟು ಬುದ್ಧಿನೇ ಅಂತದ, ಅದೊಂಥರ ಬ್ಯಾಡ್ ಹ್ಯಾಬಿಟ್ ಅಂತ ತಿಳ್ಕೊಳೋದು, ಒಳ್ಳೇದನ್ನ ತಿಳ್ಕೊಳೋದು ಗೊತ್ತಿಲ್ಲ. ನಂಗೆ ಆಕ್ಸಿಡೆಂಟ್ ಆದಾಗ ಅಷ್ಟೇ, ನಂಗೆ ಸಡನ್ನಾಗಿ ನಾ ಪ್ಯಾನಿಕ್ಕೇ ಆಗೋದಿಲ್ಲ. ಸಡನ್ನಾಗಿ ಒಂದೇ ಸಲ ಈಗ ಅವಾಗ ಆಕ್ಸಿಡೆಂಟ್ ಆಗ್ತದ, ನಂಗೆ ಅಷ್ಟು ನಾನು ಜಾಸ್ತಿ ತಲೆ ಹೆಚ್ಚಿನೋದೇ ಇಲ್ಲ. ಕೂಲಾಗೋದೇನೋ ನಂದು ಮೈಂಡ್ ಸೆಟ್ ಅದೊಂಥರ. ಅದು ಏನೇ ಇದಾಗಲಿ ನಗೆಯಾಡ್ತಾನೆ ಒಂಥರ ಜಾಸ್ತಿ ತಲೆ ಏನೇ ಒಂದು ಮ್ಯಾಟ್ರ್ ಆಗಲಿ ಜಾಸ್ತಿ ತಲೆ ಹೆಚ್ಚಿನೋದಿಲ್ಲ. ಅದಾದಮೇಲೆ ನಮ್ಮ ಅಮ್ಮನೂ ಅದೇ ಹೇಳ್ತಾರೆ, ಏನೇ ಇದಾಗಲಿ ತಲೆ ಹೆಚ್ಚಿನೋದಿಲ್ಲ, ಅದೊಂದು ಒಳ್ಳೇದಂತಾರೆ. ಅದು ಒಳ್ಳೇದು ಕೆಟ್ಟದ್ದು ಅದು ಏನೇ ಆಗಲಿ ಜಾಸ್ತಿ ತಲೆ ಶೂಟ್ ಹಾಕಿನೋದಿಲ್ಲ ನಾನು. ನೆಕ್ಸ್ಟ್ ಕ್ವಶನ್, ಬೇಗ ಒಂದು ಒಳ್ಳೆ ಮಲೆನಾಡು ಹುಡುಗಿನ ನೋಡ್ಕೊಳ್ಳಿ. ಟೈಮ್ ಬಂದೈತಿ, ಮಲೆನಾಡು ಹುಡುಗಿಗೆ ಟೈಮ್ ಬಂದೈತಿ. ಗೈಸ್ ನೆಕ್ಸ್ಟ್ ಕ್ವಶನು, ಬ್ರೋ ಒಂದಿನ ಗೆಟ್ ರೆಡಿ ವಿತ್ ಮೀ ಮಾಡಿ, ಚೆನ್ನಾಗಿರುತ್ತೆ. ಗೈಸ್ ಮಾಡೋಣ ಗೆಟ್ ರೆಡಿ ವಿತ್ ಮೀನ. ಇವಾಗ ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾ ಇದ್ದೀನಿ, ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೇವ್ ಎಲ್ಲ ಮಾಡೀನಿ, ಮಾಡೋಕ್ಕಾಗಲ್ಲ. ಒಳ್ಳೊಳ್ಳೆ ರೀಲ್ಸ್ ಮಾಡ್ತೀನಿ, ಒಳ್ಳೊಳ್ಳೆ ಬಟ್ಟೆ ಹಾಕಿದ್ದು. ಅಂದರೆ ಡ್ಯಾನ್ಸ್ ಗಿನ್ಸ್ ಎಲ್ಲ ನಂಗೆ ಬರೋದಿಲ್ಲ. ಹಿಂಗೆ ಗೆಟ್ ರೆಡಿ ವಿತ್ ಮೀ ಆ ಥರ ಎಲ್ಲ ರೀಲ್ಸ್ ಎಲ್ಲ ಮಾಡೋಣ. ಮಂಜು ಬ್ರೋ PRVT ಅಂತ ಐತಿ, ಈಗ ಕೊಡ್ತೀನಿ ಅದು ಅಕೌಂಟು. ಫಾಲೋ ಮಾಡೋದಂದ್ರೆ ಫಾಲೋ ಮಾಡಿರಿ. ಅದಕ್ಕೆ ಅದು ಇದು ಚೂರು ಏನೋ ಒಂದು 6 ತಿಂಗಳಿಗೆ ಒಂದ್ಸತಿ ಒಂದೊಂದು ವೀಡಿಯೋ ಬಿಡ್ತಾ ಇದ್ದೆ. ಇವಾಗ ಬಿಡ್ತೀನಿ, ಡೈಲಿ ಬಿಡ್ತೀನಿ ಅಂತ ನಾನು ಮಾತ್ಕೊಡೋದಿಲ್ಲ. ವಾರಕ್ಕೊಂದ್ಸರಿ ಆ ಥರ ಎಲ್ಲ ಚೆನ್ನಾಗಿರೋ ವೀಡಿಯೋಸ್ ಬಿಡ್ತೀನಿ. ಅದು ನೆಕ್ಸ್ಟ್ ಕ್ವಶನ್ನು, ನಿಮಗೆ ಶೋಕಿ ಮಾಡೋಕ್ಕೆ ದುಡ್ಡು ಮನಿ ಎಲ್ಲಿಂದ ಬರ್ತಾ ಇದೆ? ಶೋಕಿ ಮಾಡೋದಕ್ಕೆ ಶೋಕಿ ಅಂತ ಅಲ್ಲ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ, ಮೆಟ್ರೋಲ್ ಇದಕ್ಕೆ, ಎಲ್ಲರ ಹತ್ರ ಹೇಳ್ಸಿದ್ದಕ್ಕೆ, ಅಷ್ಟು ವರ್ಷ ಇದು ಮಾಡಿದ್ದಕ್ಕೆ ನಾನು ಮಾಡ್ತಾಯಿದ್ದೆ. ನಾನು ಏನು ಶೋಕಿ ಏನು ಮಾಡ್ತಾಯಿಲ್ಲ, ನಂಗೆ ಇಷ್ಟ ಆಗಿರೋದನ್ನೆಲ್ಲ ಮಾಡ್ತಾಯಿದ್ದೀನಿ. ನಿಮಗದು ಶೋಕಿ ಅನಿಸಿರ್ಬೋದು. ಕೆಲವೊಬ್ಬರಿಗೆ ಏನೇನು ಅನಿಸಿದೋ ಗೊತ್ತಿಲ್ಲ. ಕೆಲವೊಬ್ರು ನೋಡೋ ಪಾಯಿಂಟ್ ಆಫ್ ವ್ಯೂ ಬೇರೆ ಬೇರೆ ಥರದ್ದು. ಒಬ್ಬೊಬ್ರು ಹೇಳ್ತಾರೆ ಎಷ್ಟು ಶೋಕಿ ಮರಿ ಹಂಗೆ ಹಿಂಗೆ. ನಂಗೆ ಏನು ಮಾಡ್ಬೇಕು ಅನ್ಸೈತಿ ಎಲ್ಲ ಮಾಡಿ. ನಾನು ಹಕ್ಕಿನಿರೋದು ಅಷ್ಟು ಇಲ್ಲಿಂದ ಇಲ್ಲಿ ತನಕನೂ ನಾನೇ ಮಾಡ್ಕೊಂಡಿರೋದು. ಆವಾಗಿಂದನೂ ಅಷ್ಟೇ, ಚೌಟ್ರಿಗೂ ಅಷ್ಟೇ. ನಾನು ಚೌಟ್ರಿ ಏನು ಕೆಲಸ ಮಾಡ್ತಾಯಿದ್ದೆ ಆವಾಗಿಂದನೂ ಅಷ್ಟೇ. ನನ್ನ ದುಡ್ಡಾಗೆ ನಾನು ತಗೊಂಡಿರೋದು ಬಟ್ಟೆನ ಇವಾಗಲೂ ಅಷ್ಟೇ. ಮತ್ತು ಮನೆಗೂ ಕೊಡ್ಸ್ಯಾರೆ. ಮನೆಗೆ ಅಂದರೆ ಬಟ್ಟೆ ಕೊಡ್ಸೋದು ನಿಲ್ಸಿರೋದು SLC ಎಲ್ಲ ಮುಗಿದ ಮೇಲೆ. ಇಷ್ಟು ಮೇಲೆ ನಾನೇ ಮಾಡ್ಕೊಂಡಿದ್ದೆ ಫಸ್ಟ್ PUC ಮೇಲಿಂದ. ಮನೆಗೆ ನಂಗೆ ಈಗಲೂ ಒಂದೊಂದ್ಸಲಿ ನನ್ನ ಹತ್ರ ಒಂದೊಂದ್ಸಲಿ ದುಡ್ಡು ಇಲ್ದಾಗ ನಮ್ಮ ಅಮ್ಮನ ಹತ್ರನೇ ಕೇಳೋದು. ಟೈಮ್ ಒಂದೊಂದ್ಸಲಿ ಖರಾಬ್ ಹಾಕಿದ್ದಲ್ಲ, ಅವಾಗೆಲ್ಲ ಮನೆಗೆ ದುಡ್ಡು ಕೇಳೋದು. ಆಮೇಲೆ ನೆಕ್ಸ್ಟ್ ಕ್ವಶನ್, ಬ್ರೋ ನಿಮಗೆ ಕಂಟೆಂಟ್ ಕ್ರಿಯೇಷನ್ ಮಾಡೋ ಮೈಂಡ್ ಸೆಟ್ ಯಾವಾಗ ಬಂತು? ಅದೇ ಅವಾಗ ಹೇಳಿದ ಗಾಂಧೀಜಿ ಅಂತ. ಅವಾಗಿಂದ ಮಾಡಬೇಕು ಅಂತ ಮನೆಗೆ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಅವಾಗ ಕ್ಯಾಮ್ರಾನ ಹಿಂಗೆ ಮಾಡೋಕ್ಕೆಲ್ಲ ಬರ್ತಿಲ್ಲ. ಅದನ್ನೆಲ್ಲ ಕಲ್ತ್ಕೊಂಡು ಮನೆಗೆ ಸುಮ್ಮನೆ ರೂಮ್ ಒಳಗೆ ಸುಮ್ಮನೆ ನಾನೇ ಹಿಂಗೆ ಮಾಡ್ತಿದ್ದೆ. ಅದಾದಮೇಲೆ ಒಂದಿನ ನಾನು ನನ್ನ ಫ್ರೆಂಡ್ 3 ಜನ ಸೇರಿ ಹೋದ್ವಿ. ಶರತ್ ದರ್ಶನ್ ಅಂತ ಜೋಗ್ ಪಾಲ್ಸ ವ್ಲಾಗ್ ಮಾಡಿದ್ದು, ಫಸ್ಟ್ನೇ ವ್ಲಾಗು. ಇವಾಗ ಇಲ್ಲಿ ಹಾಕ್ತೀನಿ ನೋಡ್ರಿ ಕ್ಲಿಪ್ಪು.
ಇದೇ ವ್ಲಾಗ್ ನಾನು ಫಸ್ಟ್ ಮಾಡಿದ್ದು. ಅವಾಗಿಂದ ಮಾಡಿದ್ದು ಎಷ್ಟು ಖುಷಿ ಆಯ್ತು ಅಂದ್ರೆ ಆ ವ್ಲಾಗ್ ಮಾಡಿದ್ದು ನಾ ಏನು ಮಾಡಿದೆ ಅಂತ ನನಗೆ ಗೊತ್ತಾಗೋಲ್ಲ. ಕಡೆಗೆ ವೀಡಿಯೋಸ್ ಎಲ್ಲ ನೋಡಿದಾಗ ಎಡಿಟ್ ಎಲ್ಲ ಮಾಡಿ ನಮ್ಮ ಅಣ್ಣಗೆ ಫಸ್ಟ್ ಕಳಿಸಿ, ನಮ್ಮ ಅಣ್ಣ ಚೆನ್ನಾಗೈತಿ 8 ನಿಮಿಷ ಇರಲಿ ಸಾಕು, ವಿಡಿಯೋ ಜಾಸ್ತಿ ಅಂದರೆ ಬೋರ್ ಆಗೈತೆ ಅಂತ ಹೇಳಿ ನಮ್ಮ ಅಣ್ಣನ ಹತ್ರ ಒಂದಿಷ್ಟು ಐಡಿಯಾ ಎಲ್ಲ ನಾನು ಫಸ್ಟು ಶೇರ್ ಮಾಡಿದ್ದು ನಮ್ಮ ಅಮ್ಮನ ಹತ್ರ. ನಾನು ಇಲ್ಲಿ ಬಂದಿರೋ ಕಾರಣನೇ ನಮ್ಮ ಅಣ್ಣ. ನಮ್ಮ ಅಣ್ಣನ ಸಪೋರ್ಟ್ ಮಾತ್ರ ಸಿಕ್ಕಾಪಟ್ಟೆ. ನಮ್ಮ ಅಣ್ಣನ ಸಪೋರ್ಟ್ ಇಲ್ಲ ಅಂದಿದ್ರೆ, ನಮ್ಮ ಅಣ್ಣಂದು ಸಪೋರ್ಟ್ ಇಲ್ಲ ಅಂದಿದ್ರೆ ಸರ್ ಅಲ್ಲಿ ತನಕ ಅದೇ ಆವಾಗಲೇ ಬಂದಿದ್ದು ಧನಜಿಯನಿಂದ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅಂತ. ಬಟ್ ಈ ಥರ ಕಂಟೆಂಟ್ ಮಾಡ್ಬೇಕು ಅಂತ ಬಂದಿದ್ದು, ಮಾಡ್ತಾ ಬಂದಿದ್ದು. ಬಸ್ ನೆಕ್ಸ್ಟ್ ಕ್ವಶನ್, ಫ್ಯೂಚರಲ್ಲಿ ಯಾವ ಕಾರ್ ತಗೋಬೇಕು ಅಂತ ಆಸೆ ಇದೆ ಬ್ರೋ? ಫ್ಯೂಚರಲ್ಲಿ ಕಾರ್ ನಂಗೆ ಇವಾಗಲೇ ಕಾರ್ ತಗೋಬೇಕಂತ ಆಸೆ ಆಗ್ತೈತೆ. ಏನಂದರೆ ಈ ಬಿಸ್ಲಾಗೆಲ್ಲ ಓಡಾಡಕ್ಕೆ ಆಗೋದಿಲ್ಲ. ಬಟ್ ಕಾರ್ ಎಲ್ಲ ಕಡೆ ಆಗೋಲ್ಲ. ಕಾರ್ ತಗೋನ ಡ್ರೀಮ್ ಐತಿ. ನೋಡೋಣ ದೇವ್ರು ಯಾವಾಗ ಅಷ್ಟು ಶಕ್ತಿ ಕೊಡ್ತಾನೆ ಅವಾಗ ತರಬೇಕು. ನಮ್ಮ ಮನೆಗೂ ನಮ್ಮ ಅಪ್ಪಾಜಿಗೆ ಮಾತ್ರ ಭಾರಿ ಕಾರ್ ಕ್ರೇಜ್ ಹುಚ್ಚೆ, ತರಬೇಕು ಅಂತ. ಬಟ್ ಥರ ಪರಿಸ್ಥಿತಿಯಾಗಂತೂ ಇಲ್ಲ. ಬಟ್ ಒಂದಿನ ತತ್ನಿ ಕಾರ. ಗೈಸ್ ನೆಕ್ಸ್ಟು, ನಿಮ್ಮ ಮದುವೆ ಯಾವಾಗ? ಫ್ಯೂಚರಲ್ಲಿ ಯಾವ ಕಾರ್ ತಗೋಬೇಕಂದ್ರೆ ಗೈಸ್ ನೆಕ್ಸ್ಟ್ ಕ್ವಶನ್, ಈ ಸಲ 10th ಮಕ್ಕಳಿಗೆ ಏನು ಹೇಳ್ತೀರಾ? ಗೈಸ್ ಏನಂದರೆ 10th ಮನೆಗೆ ಫೋರ್ಸ್ ಹಾಕೋಕೆ ಮಾತ್ರ ಹೋಗ್ಬೇಡ್ರಿ. ಅವ್ರು ಫೇಲ್ ಆಗಿರಲಿ ಪಾಸ್ ಆಗಿರಲಿ, ಅವ್ರಿಗೆ ಏನು ಅನಿಸ್ತೈತಿ ಅದೇ ದಾರಿಗೆ ಅವ್ರಿಗೆ ಏನಂದರೆ ಅವ್ರಿಗೆ ಏನು ಇಷ್ಟ ಆ ದಾರಿಗೆ ಇದು ಮಾಡಿರಿ. ಫೋರ್ಸ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಸೂಸೈಡ್ ಎಲ್ಲ ಅವಾಗ ಮೆಚುರಿಟಿ ಇರೋದಿಲ್ಲ. ಸೂಸೈಡ್ ಮಾಡ್ಕೋಬೇಕು, ಸತ್ತೋಗ್ಬೇಕಲ್ಲ ಅನ್ಸೈತಿ. ಅದೆಲ್ಲ ಮಾಡೋಕೆ ಹೋಗ್ಬೇಡಿ. ನಾನೇ SLC ಫೇಲ್ ಆಗಿದ್ದೀನಿ. ನನಗೂ ಅನ್ಸೋದು ಎಷ್ಟು ಟಾರ್ಚರ್ ಕೊಡೋರು SLC ಫೇಲ್ ಆದಾಗ. ನಂಗೆ ಗೊತ್ತು, ಅನುಭವಿಸಿ ನನ್ನ ಟಾರ್ಚರ. SLC ಫೇಲ್ ಆದಾಗೆಲ್ಲ ಒಂಥರ ಹೀನಾಯವಾಗಿ ನೋಡ್ತಾರೆ. ಆ ಥರ ಎಲ್ಲ ಯಾರೂ ನೋಡೋಕೆ ಹೋಗ್ಬೇಡ್ರಿ. SLC ಫೇಲ್ ಆದರೂ ಏನು ಉದ್ಧಾರನೇ ಆಗೋದಿಲ್ಲ ಅಂತಲ್ಲ. SLC ಫೇಲ್ ಆಗ್ಬಿಟ್ರೆ ಇನ್ನೊಂದು ಕೊಲೆ ಮಾಡ್ದಂಗೆ ನೋಡ್ತಾರೆ. ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡ್ರಿ. ಅಂದರೆ SLC ಹುಡುಗರು ಏನಾದ್ರೆ ಮೆಚುರಿಟಿ ಇರೋದಿಲ್ಲ. ಈ ಥರ ಹಿಂಸೆ ಕೊಡ್ತಾರೆ, ಆ ಥರ ಒಂಥರ ಬೀಕಿ ಹುಡುಗರು ಏನಾದ್ರೆ ಸೂಸೈಡ್ ಮಾಡ್ಕೊಬಿಡ್ತಾರೆ. ಆ ಥರ ಎಲ್ಲ ಏನು ಹೇಳೋಕೆ ಹೋಗ್ಬೇಡ್ರಿ. SLC ಫೇಲ್ ಆದ ತಕ್ಷಣ ಏನು ಎಲ್ಲದನ್ನೂ ಕಳ್ಕೊಂಡಂಗಲ್ಲ. ಅವರೇ ಸ್ಟ್ರಾಂಗ್ ಆಗಿ ಹೋಗ್ತಾರೆ. ಸ್ಟ್ರಾಂಗ್ ಆಗಲ್ಲ ಅಷ್ಟೇ. SLC ಫೇಲ್ ನಾನು SLC ಫೇಲು, PU ಫೇಲು, ಡಿಗ್ರಿ ಅಂತೂ ಅಷ್ಟು ಫೇಲು. ನಾನೇ ಇಷ್ಟು ಚಿಲ್ಲಾಗಿದ್ದೀನಿ. ಐಟೇನೂ ಫೇಲ್ ಹಾಕಿದೆ, ಹಂಗಾಗಿ ಬದಲಾವಣೆ ಮಾಡಿ ಪಾಸ್ ಆಗಿದ್ದೀನಿ. ಗೈಸ್ ನೆಕ್ಸ್ಟು, ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ರಿಗ್ರೆಟ್ ಅಬೌಟ್ ಯುವರ್ ಬೈಕ್? ನಾನು ಲೈಫ್ ಅಂದ್ಕೊಂಡೆ ಬೈಕು. ಗೈಸ್ ನನ್ನ ಬೈಕಲ್ಲಿ ರಿಗ್ರೆಟ್ ಫೀಲ್ ಆಗಿದೆ ಏನಂದರೆ ಏನೇನಿಲ್ಲ. ನನ್ನ ಬೈಕ್ ಅದು ಒಂಥರ ನನ್ನ ಜಾನ್ ಇದ್ದಂಗೆ. ಅದ್ರ ಒಂದು ದಿನ ನಂಗೆ ರಿಗ್ರೆಟ್ ಫೀಲ್ ಆಗಲಿಲ್ಲ ನನ್ನ ಬೈಕಿನ ಬಗ್ಗೆ. ಒಂದಿನ ಇದಾಗಲ್ಲ. ಒಂದಿನ ಪೆಟ್ರೋಲ್ ಕೈ ಕೊಟ್ಟಿತ್ತಷ್ಟೇ. ಅದೇನಾದ್ರೆ ನನ್ನ ತಪ್ಪು. ಪೆಟ್ರೋಲ್ ನೋಡ್ದೇ ಹೋಗ್ತಿದ್ದು ನಾನು. ಪೆಟ್ರೋಲ್ ತಳ್ಳ ಮಾತೇ ಇಲ್ಲ. ಒಂದ್ಸಲಿ ಪೆಟ್ರೋಲ್ ಖಾಲಿ ಆಯಿತು ಅಷ್ಟೇ. ಬಿಟ್ಟರೆ ಮತ್ತೇನು ರಿಗ್ರೆಟ್ ಫೀಲೇ ಇಲ್ಲಪ್ಪ. ನಂಗೆ ಅದೇನೋ ಭಾರಿ ಇಷ್ಟ. ಖುಷಿಯಾಗಿರಲಿ ಅದನ್ನೇ ಓಡಿಸೋದು, ಬೇಜಾರಾಗಿರಲಿ ಅದನ್ನೇ ಓಡಿಸೋದು. ಏನೇ ಒಂದು ಫುಲ್ಲು ಡಿಪ್ರೆಷನ್ಗೆ ಹೋದ್ರು ನನ್ನ ಬೈಕಿನ ಥ್ರಾಟಲ್ ಓಪನ್ ಮಾಡಿರ್ತಲ್ಲ, 6000 RPM ಮೇಲೆ ಥ್ರಾಟಲ್ ಓಪನ್ ಮಾಡ್ತಿರ್ತಲ್ಲ, ಅದು ಏನೇ ಬೇಜಾರಿದ್ರು ಕಿತ್ತೋಗುತ್ತೆ. ಅದೇನಿದ್ರು ಆ ಫೀಲ್ ಅನುಭವಿಸಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರೋದು ಆ ಫೀಲ್. ಏನೇ ಒಂದು ಬೇಜಾರಾಗಿರಲಿ ಥ್ರಾಟಲ್ ಓಪನ್ ಮಾಡ್ತಿರ್ತಲ್ಲ ಆ ಖುಷಿ ಎಲ್ಲ ಬೇಜಾರನ್ನ ಕಿತ್ಕೋಗಿದೆ. ನಂದಿರೋದು ಹಂಗೆ. ಎಷ್ಟು ಜನರು ಯಾವ ಥರ ಅಂತ ಗೊತ್ತಿಲ್ಲ. ನಂದಿರೋದು ಅದೇ ಥರನೇ. ನೆಕ್ಸ್ಟ್ ಕ್ವಶನ್, ನಿಮ್ಮ ಫೇವ್ರೇಟ್ ಫಾಲ್ಸ್ ಯಾವುದು? ಗೈಸ್ ಸುಮಾರು ಫಾಲ್ಸ್ ಎಲ್ಲ ಇಷ್ಟ. ಮಳೆಗಾಲದಾಗೆ ಒಂದೊಂದು ಫಾಲ್ಸಿಗಂತೂ ಹೆಸರಿರೋದಿಲ್ಲ, ಸಕ್ಕದಾಗಿರ್ತೈತಿ. ಗೈಸ್ ಅದೊಂದು ಫಾಲ್ಸ್ ಐತಿ, ಇಲ್ಲಿ ಹೊಸನಗರ ಹತ್ರ ಒಂದು ಫಾಲ್ಸ್ ಐತಿ. ಆ ಫಾಲ್ಸ್ ಹೆಸರೇನೈತಿ, ಬ್ಲೂ ಕಲರ್ ನೀರು, ಹಿಂಗೆ ರೌಂಡ್ ಇರ್ತೈತಿ, ಬ್ಲೂ ಕಲರ್ ನೀರು. ಸಕ್ಕತ್ ನಂಗೆ ಆ ಫಾಲ್ಸು. ಈ ಸಲ ಈ ಸಲಿನೂ ಆ ಫಾಲ್ಸ್ ಕ್ಲೋಸ್ ಆಗಿರೋ ಕಾರಣನೇ ನಾವೊಂದಿಷ್ಟ, ನಾನು ಸಚಿನ, ಆಮೇಲೆ ಅದು ಯಾವುದೋ ಒಂದು ಹುಡುಗಿ ಡ್ರೋನ್ ಹಚ್ಚಿ ಅಪ್ಲೋಡ್ ಮಾಡಿದ್ದು ಅಲ್ಲಿಂದಾನೆ. ಅವ್ರು ಸೆಕ್ಯೂರಿಟಿ ಅಂತೂ ನಂಗೆ ಮೆಸೇಜ್ ಹಾಕೋರು, ನನ್ನ ಫಾಲೋವರ್ಸ್ ಎಲ್ಲ ಹೋದಾಗಲ್ಲ. ಅವ್ರು ಹೇಳಿ ಒಂದು ಕ್ಲಿಪ್ ಕಳಿಸಿದ್ರು. ಆ ಸೆಕ್ಯೂರಿಟಿ ಹೇಳ್ತಾಯಿದ್ರು, ಈ ಮಂಜುಬ್ರು ಅಂತ ಅವನಿಂದನೇ ಇಷ್ಟೆಲ್ಲ ಆಗಿದ್ದು ಆ ಥರ ಎಲ್ಲ. ಅವರೆಲ್ಲ ನನಗೆ ವೀಡಿಯೋ ಮಾಡಿ ನಂಗೆ ಕಳಿಸಿದ್ರು ನನ್ನ ಫಾಲೋವರ್ಸೇ. ಆ ಥರ ಅಲ್ಲಿ ತನಕ ಅಲ್ಲಿ ಆ ಜಾಗಕ್ಕೆ CC ಕ್ಯಾಮ್ರಾ ಫಿಟ್ ಮಾಡ್ಯಾರೆ. ನೀವೇ ಯೋಚನೆ ಮಾಡಿರಿ ಎಷ್ಟು ಇದಾಗಿರ್ಬೇಡ ಆ ಜಾಗಕ್ಕೆ. ಅಂದರೆ ಮೇಲೆ ಡ್ಯಾಮ್ ಇರೋದಲ್ಲ, ಡ್ಯಾಮ್ ಕೆಳಗೆ ಫಾಲ್ಸ್ ಇರೋದು, ಡೇಂಜರ್ ಫಾಲ್ಸು. ಕೆಳಗೆ ಸಿಕ್ಕಾಪಟ್ಟೆ ಹೋಗ್ಬೇಕು. ಮತ್ತು ಮಳೆಗಾಲದಾಗೆಲ್ಲ ಯಾರು ಫಾಲ್ಸಿಗೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಫಾಲ್ಸಿಗೆ ಹೋಗೋಕೆ ಯಾವ ಟೈಮ್ ಅಂದರೆ ಫಾಲ್ಸಿಗೆ ಹೋಗೋದು ಜೂನ್ ಎಂಡ್ ಮುಗೀತು, ಜೂನ್ ಸ್ಟಾರ್ಟಿಂಗ್ ಅಷ್ಟೇ. ಜುಲೈ ಆಗಸ್ಟ್ ಯಾವುದೇ ಕಾರಣಕ್ಕೂ ಯಾವ ಫಾಲ್ಸಿಗೆ ಹೋಗ್ಬೇಡ್ರಿ. ನಾವು ಒಂದ್ಸಲ ಫಾಲ್ಸಿಗೆ ಹೋಗಿ ಸಿಗಾಕಿಂದು ಆ ಗೋಡ್ ಅನ್ಭವಿಸ್ಬಿಟ್ಟು ಆ ವಿಡಿಯೋ ನೋಡೋಲ್ಲ ಅಂದರೆ ವಿಡಿಯೋ ನೋಡ್ರಿ. ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಕುಂತ್ರೆ ಜಾಸ್ತಿ ಲಾಂಗ್ ಆಗಿದ್ದು ವಿಡಿಯೋ. ಆ ವಿಡಿಯೋ ಲಿಂಕ್ ಇಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ನೋಡ್ರಿ. ಆ ವಿಡಿಯೋದಾಗೆಲ್ಲ ಐತೆ ಫಾಲ್ಸ ಸಿಕ್ಕಿದ್ದು. ರಾತ್ರಿ 11 ಗಂಟೆ ತನಕ ಫಾಲ್ಸ ಸಿಗೋಕ್ಕಿಂದು ಫಾರೆಸ್ಟ್ ಆಫೀಸರ್ ಬಂದು ನಮ್ಮನ್ನ ಸೇವ್ ಮಾಡಿದ್ರಿಲ್ಲ ಅಂದರೆ ಇಷ್ಟೊತ್ತಿಗೆ ಮಂಜಿಬ್ರು ಡಮ್. ಫಾಲ್ಸಿಗೆ ಹೋಗ್ಬೇಕು ಅಂದರೆ ಆಗಸ್ಟ್ ಎಂಡು ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮಿಗೆ ಹೋಗಿ. ಅವಾಗ ಏನಂದರೆ ಫಾರೆಸ್ಟ್ರು ಸಿಕ್ ಮಾಡಿರ್ತಾರಲ್ಲ, ಅಂತೂ ಫಾರೆಸ್ಟ್ ಆಫೀಸಿಗೆ ಕಟ್ಟಿರೋ ಫೈನ್ ಅಂತೂ 20,000 ಮೇಲೆ ಫೈನ್ ಕಟ್ಟಿನಿ. ಬಸ್ ಅದಾದ್ಮೇಲೆ ನೆಕ್ಸ್ಟು ನಥಿಂಗ್ ಬ್ರೋ, ಸ್ಟೇ ಸೇಫ್ ಆ್ಯಂಡ್ ಮೇಕ್ ಕ್ರೇಜಿ ಅಡ್ವೆಂಚರ್ ಬ್ರೋ. ಥ್ಯಾಂಕ್ ಯು ಗೈಸ್. ಇದೇ ಥರನೇ ಗೈಸ್. ನೆಕ್ಸ್ಟ್ ಕ್ವಶನು, ನಥಿಂಗ್ ಬ್ರೋ ಸ್ಟೇ ಸೇಫ್ ಆ್ಯಂಡ್ ಮೇಕ್ ಕ್ರೇಜಿ ಅಡ್ವೆಂಚರ್ ಬ್ರೋ. ಥ್ಯಾಂಕ್ ಯು ಬ್ರೋ. ಇದೇ ಥರ ಅಡ್ವೆಂಚರ್ ಮಾಡ್ತಾ ಇರ್ತೀನಿ.
ನಾನು ಏನು ಮಾಡ್ತೀನಿ ಅದೇ ಥರನೇ ನಾನು ನಿಮ್ಗೆ ತೋರಿಸ್ತೀನಿ. ಗೈಸ್ ನೆಕ್ಸ್ಟ್ ಕ್ವಶನ್ನು, ಬ್ರೋ ನೀವು ರೀಲ್ಸ್ ಮಾಡ್ತಾ ಎಷ್ಟು ವರ್ಷ ಆಯಿತು? ಗೈಸ್ ನಾನು ರೀಲ್ಸ್ ಮಾಡ್ತಾ ಅದೇ ಹೇಳಿದ್ನಲ್ಲ, ಇಲ್ಲಿ ಒಂದು 2022 2022 2023 24 25 26 4 ವರ್ಷ ಆಯ್ತು. 4.25 ವರ್ಷ ಅಂತೂ ಆಯ್ತು. ದಾನೇಜಿಯನ್ ಗೈಸ್ ನೆಕ್ಸ್ಟ್ ಕ್ವಶನ್, ದಾನೇಜಿಯನ್ ಫ್ಯಾನ ಹಾರ್ಟ್ ಆಗಿದೆ. ಯಾವಾಗಲೂ ಆ ಮನುಷ್ಯನಂತೂ ನಾನು ನೆನ್ಪಾಡ್ಗಿದ್ದೇನೆ. ಇವಾಗಲೂ ಒಂದೊಂದ್ಸಲಿ ವ್ಲಾಗ್ಸ್ ನೋಡ್ತೀನಿ ನಾನು, ಅಂದರೆ ಮನೆಗೆ ಕುಂತಿದ್ದಾಗ ವ್ಲಾಗ್ಸ್ ನೋಡ್ತೀನಿ, ಹಳೆಯ ವ್ಲಾಗ್ಸ್ ಎಲ್ಲ ಕ್ರೇಜಿ ಅಪ್ಪ. ಲಿಟ್ರಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು ದಾನೇಜಿಯನ್ನ, ಎಷ್ಟಾದ್ರು ಮಾಡಿ ಕೇಳಿ, ಬಟ್ ಲೆಜೆಂಡ್. ಗೈಸ್ ನೆಕ್ಸ್ಟು, ಬ್ರೋ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ರಿ. ಗೈಸ್ ನಮ್ಮ ಫ್ಯಾಮಿಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಮ್ಮ ಆಗಲಿ, ನಮ್ಮ ಅಪ್ಪ ಆಗಲಿ, ನಮ್ಮ ಅಣ್ಣ ಆಗಲಿ, ಸಿಕ್ಕಾಪಟ್ಟೆ ಸಪೋರ್ಟು. ಎಷ್ಟೇ ಏನೇ ಇದಾಗ ಕಂಟೆಂಟಿಗೆ ಹೋಗ್ತೀನಿ ಅಂತ ಹೇಳಿದಾಗ ಹೋಗಬೇಡ, ಅದರ ಕಿರಿಕಿರಿ ಅಂತೂ ಮಾಡೋದಿಲ್ಲ, ಅಷ್ಟೇ ಸಾಕಪ್ಪ. ನಿಮ್ಮ ಸಪೋರ್ಟ್ ಅಂದರೆ ಏನು ಗೊತ್ತಾ, ಏನು ಕಿರಿಕಿರಿ ಮಾಡಿದೆ, ಏನು ಇದು ಮಾಡ್ತಾರಲ್ಲ, ಸಪೋರ್ಟ್ ಮಾಡು ತಳ್ಳದೇ ಬೇರೆ. ಒಂದು 2 ಥರ ಸಪೋರ್ಟ್ ಮಾಡ್ತಾರೆ. ಒಂದೊಂದ್ಸಲಿ ಇಲ್ಲ ಹೋಗು ಅದು ಥರ. ನಮ್ಮ ಮನೆಗಂತೂ ಆ ಥರ ಅಲ್ಲ, ನೀ ಏನೇ ಮಾಡು, ಒಟ್ಟು ಯಾರಿಗೂ ತೊಂದರೆ ಕೊಡಬೇಡ, ನೀವು ತೊಂದರೆ ತಗೋಬೇಡ ಅಂತಾರೆ ಅಷ್ಟೇ. ಫ್ಯಾಮಿಲಿಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಐತಿ, ಅಷ್ಟೇ ಸಾಕು. ನೆಕ್ಸ್ಟ್ ಕ್ವಶನ್ನು, ಬ್ರೋ ನೀವು ಯಾಕೆ ಬ್ಯಾಗಿ ಪ್ಯಾಂಟ್ಸ್ ಹಾಕೋದು? ಬ್ಯಾಗಿ ಪ್ಯಾಂಟ್ಸ್ ಹಾಕೋದು ಇನ್ನೊಂಥರ ಅವಾಗಿನ್ನೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಒಂಥರ ಫ್ರೀಯಾಗಿ ಆರಾಮದೇನೋ ಒಂಥರ ಚಂದ ಅದು ಬ್ಯಾಗಿ ಪ್ಯಾಂಟ್ ಹಾಕೋಕ್ಕೆ, ಅದೊಂಥರ ಬಿಡೋಕ್ಕೆ ಮನ್ಸಾಗಲ್ಲ ಬ್ಯಾಗಿ ಪ್ಯಾಂಟ. ನೆಕ್ಸ್ಟ್ ಕ್ವಶನ್, ನಿಮಗೆ ಯಾವುದ್ರ ಮೇಲೂ ಕ್ರಶ್ ಆಗಿಲ್ವಾ, ಲವ್ ಫೀಲಿಂಗ್ ಬಂದಿದ್ರೆ ಯಾಕೆ ಸಿಂಗಲ್? ಅದರೆಲ್ಲ ಕ್ರಶ್ಶು ಬಿಶು ಅಲ್ಲ. ಅವಾಗ ನೋಡಿದ ತಕ್ಷಣ ಚೆನ್ನಾಗಿದಾರ, ನಾವೇನು ಹುಡುಗಿಯರನ್ನ ನೋಡೋದಿಲ್ಲ ಅಂತ ನಾವೇನು ದೊಡ್ಡ ಸಾಚ ಅಂತಲೇ ನಾವು ಹೇಳಲ್ಲ. ಹಿಂಗೆ ಎದುರುಗಡೆ ಹುಡುಗಿಯರು ಬಂದ್ರ ಹಿಂಗೆ ನೋಡ್ತೀವ, ಅಷ್ಟೇ ಸಿಂಪಲ್. ಅವ್ರನ್ನ ಫಾಲೋ ಮಾಡೋದಾಗ್ಲಿ, ರೇಗ್ಸೋದಾಗ್ಲಿ ಆ ಥರ ನಾವು ಆವಾಗಲೂ ಮಾಡೋಲ್ಲ, ಮುಂದೆ ಮಾಡಲ್ಲ. ಹುಡುಗಿಯರು ಬಂದ ತಕ್ಷಣ ನೋಡ್ತೀವಪ್ಪ, ಹಿಂಗೆ ನೋಡ್ತೀವಿ, ಸೈಲೆಂಟ್ ಹಾಕೊಂಡು ಒಂದು ವೀಡಿಯೋ ಹಾಕಿದ್ದೀವಲ್ಲ, ಇರೋದು ನಾ ಹೇಳ್ತಿರೋದು. ಹುಡುಗಿಯರನ್ನೇ ನೋಡೋದಿಲ್ಲ, ಏನು ದೊಡ್ಡ ಸಾಚ ಆ ಥರ ಅಂತ ನಾವು ಹುಡುಗಿಯರು ನೋಡ್ತೀವಿ ಹಿಂಗೆ ಅಷ್ಟೇ, ಮತ್ತೆ ಏನಿಲ್ಲ. ಅವ್ರ ಹಿಂದೆ ಫಾಲೋ ಮಾಡ್ಕಿದ್ದ ಬರೋದು ಕ್ರಶ್ಶು ಚಾನ್ಸ್ ಇಲ್ಲ. ಕ್ರಶ್ ಅಂತ 1-2 ಸಲ ಆಗಿತ್ತು ಅನ್ಸೈತಿ ಅಷ್ಟೇ. ಮತ್ತೆ ಕ್ರಶ್ ಅಂತ ಹೇಳಿ ಅವ್ಳ ನಂಬರ್ ತಗೊಂಡು ಅವಳಿಗೆ ಟೆಕ್ಸ್ಟ್ ಮಾಡೋದು, ಚಾಟ್ ಮಾಡೋದು, ಅವ್ಳು ಹುಡ್ಕೋದು, ಹಿಂಗೆ ನೋಡ್ದ ಇಷ್ಟು ಏನು ಈ ಥರ ಇದ್ದಾಳೆ ಅಷ್ಟೇ, ಇವರೆಲ್ಲ ನಮಗೆಲ್ಲ ಅಲ್ಲ ಅಂತೇಳಿ ಸೈಲೆಂಟ್ ಆಗೋದು ಅಷ್ಟೇ. ನೆಕ್ಸ್ಟ್ ಕ್ವಶನ್ ಏನಂದರೆ, ಬ್ರೋ ಫೇವ್ರೆಟ್ ಪ್ಲೇಸ್ ಯಾವುದು? ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ನಮ್ಮ ಮನೆಯೇ ಒಂಥರ ನನ್ನ ಫೇವ್ರೆಟ್ ಪ್ಲೇಸ್. ಏನೇ ಇದಾಗಲಿ ನಮ್ಮ ಮನೆಗೆ ಬಂದ ತಕ್ಷಣ ಇನ್ನೊಂಥರ ಚೆನ್ನಾಗಿ ಬೆಡ್ ಮೇಲೆ ಮಲ್ಕಿ ಬಿಟ್ರೆ ಅನಿಸ್ತೈತೆ. ಏನೊಂಥರ ಫೇವ್ರೆಟ್ ಪ್ಲೇಸ್ ಅಂದರೆ ಸುಮಾರು ಇದ್ದವು. ನಮ್ಮ ಮನೆಯೇ ಏನೋ ಒಂಥರ ನಂಗೆ ಭಾರಿ ಇಷ್ಟ. ವಾಟ್ ಈಸ್ ಯುವರ್ ಒಪಿನಿಯನ್ ಇನ್ ಲವ್? ಲವ್ ಅಂದರೆ ಏನಂದರೆ ಇವಾಗಿನ ಕಾಲ ಲವ್ ಮಾಡದೇ ಇರೋದು ಯಾರೂ ಇಲ್ಲ. ಲವ್ ಮಾಡಿ ಬ್ರೇಕಪ್ ಏನಂದರೆ ಓವರ್ ಕೇರ್ ಏನಂದರೆ ಅವ್ರು ಜಾಸ್ತಿ ಕೇರ್ ಮಾಡ್ತಾರೆ. ಅಯ್ಯೋ ನಂಗೆ ಫೋನ್ ಮಾಡ್ತಾ ಇರಬೇಕು, ಗಂಟೆಗೆ ಒಂದ್ಸರಿ ಫೋನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅಷ್ಟು ಕೇರ್ ಮಾಡಬೇಕು. ಆ ಕೇರ್ ಏನಂದರೆ ಹೋಗ್ತಾ ಇರಿಟೇಟ್ ಆಗ್ತಾ ಹೋಗ್ತೈತಿ. ಯಾವ ಥರ ಅಂದರೆ ಕೇರ್, ಈಗ ನಮ್ಮಮ್ಮ ಈಗ ಏನಂದರೆ ಕೇರ್ ಅಂದರೆ ಏನೋ ಅನ್ಕೊಬಿಟ್ಟಾರೆ. ಕೇರ್ ಅಂದರೆ ಏನು, ಸುಮ್ಮನೆ ಈಗ ಕೇರ್ ಅಂದರೆ ಏನಂದರೆ ನಾವು ಇಲ್ಲೇ ಇರಲಿ, ನಾವು ಏನೇ ಇದು ಮಾಡ್ತಾ ಇರಲಿ ನಮ್ಮ ನೆನಪಾಗೆ ಇರಬೇಕು ಆ ಥರ ಅಂತಲ್ಲ. ಕೇರ್ ಅಂದರೆ ನಮ್ಮ ಅಮ್ಮನ ಮೇಲೂ ಸಿಕ್ಕಾಪಟ್ಟೆ ಹುಡುಗಿ ಏನು ಲವ್ ಮಾಡ್ತಾಳೆ ನಮ್ಮನ್ನ, ಅದ್ರ 10 ಪಟ್ಟು ನಮ್ಮಮ್ಮ ಕೇರ್ ಮಾಡ್ತಾ ಇರ್ತಾರೆ. ಹಂಗಂದ್ರೆ ನಮ್ಮಮ್ಮ ಗಂಟೆಗೆ ಫೋನ್ ಮಾಡ್ಕೊಂಡು ಎಲ್ಲೇ ಇದೆಯೇ, ಏನು ಮಾಡ್ತಾ ಇದೀಯ, ಯಾವಳ ಜೊತೆಗೆ ಇದೆಯೇ ಆ ಥರ ಎಲ್ಲ ಏನೂ ಕೇಳೋದಿಲ್ಲ. ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಂಜೆ ಫೋನ್ ಮಾಡ್ತಾರೆ, ಮಧ್ಯಾಹ್ನ ಊಟ ಅಂತ ಕೇಳ್ತಾರೆ. ಸಿಕ್ಕಾಪಟ್ಟೆ ಕೇರ್ ಇರ್ತೈತಿ. ಕೇರ್ ಥರ ಮಾಡ್ಬೇಕು. ಕೇರ್ನ ಓವರ್ ಕೇರ್ ಮಾಡಿದ್ರೆ ಯಾರಿಗಾದ್ರೂ ಇರಿಟೇಟ್ ಆಗುತ್ತೆ. ಆಮೇಲೆ ಅದಾದ್ಮೇಲೆ ಇಲ್ಲದೇ ಇರೋ ಡೌಟು, ಪೊಸೆಸಿವ್ನೆಸ್ಸು ಆ ಥರ ಇದ್ದರೆ ಲವ್ ದೇವರಣೆ ಕಿತ್ತೋಗೈತಿ. ಆ ಲವ್ ದೇವರಣೆ ಮುಂದಂತೂ ಹೋಗೋದಿಲ್ಲ. ಕೇರ್ನ ನೋಡಿ ಮಾಡಿ ಕೇರ್ ಮಾಡಬೇಕು, ಲಾಯಲ್ಟಿ ಇರ್ಬೇಕು ಅಷ್ಟೇ. ಲವ್ ಚೆನ್ನಾಗೆ, ಬಟ್ ಆ ಕಡೆ ಪರ್ಸನ್ನು ಚೆನ್ನಾಗಿ, ನೀವು ಪರ್ಸನ್ ಚೆನ್ನಾಗಿದ್ರೆ ಲವ್ ಸಕ್ಕತ್ತು. ಆ ಕಡೆನೂ ಜಾಸ್ತಿ ಓವರ್ ಕೇರು ಪೊಸೆಸಿವ್ನೆಸ್ ಆದರೆ ಉಂಡೋಗೋದೆ ಲವ್. ಬ್ರೋ ನೀವು ಬೈಕಲ್ಲಿ ಎಷ್ಟು ಸಲ ಬಿದ್ದೀರಾ? ಆಫ್ ರೋಡಾಗಿ ಬಿದ್ದಿರೋದಂತೂ ಲೆಕ್ಕ ಇಲ್ಲ. ಒಂದ್ಸಲಿ ಸಿರ್ಸಿಯಾಗಿ ಒಂದ್ಸಲಿ ಆಕ್ಸಿಡೆಂಟ್ ಆಗಿತ್ತು. ಸಿರ್ಸಿ ಆಕ್ಸಿಡೆಂಟ್ ಹೇಳ್ಬೇಕಂದ್ರೆ ಅದು ಭಾರಿ ಲಾಂಗ್ ಆಗೈತಿ, ಆದ್ರೆ ಒಂದು ಶಾರ್ಟಾಗಿ ಹೇಳ್ತೀನಿ. ಸಿರ್ಸಿ ಜಾತ್ರೆ ಸಾಗರ, ಸಿರ್ಸಿಯಿಂದ ಬರ್ಬೇಕಾದ್ರೆ 3 ಮುಕ್ಕಾಲಾಗಿತ್ತು. ಫುಲ್ ಫಾಗ್ ಇತ್ತಲ್ಲ, ನನ್ನ ಫೋನ್ ಏನಿತ್ತು ಮುಂಗಡೆ ಮೌಂಟ್ ಇತ್ತಲ್ಲ, ನಂದು ಫೋನ್ ಹೊಡ್ರು. ಆ ಫೋನ್ ಹೊಡ್ರಿ ಚಾರ್ಜ್ ಹಾಕಿದ್ರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಒಂದು ಪ್ಲೇಸಿಂದ ನಿಲ್ಲಿಸಿ
ಹೊಂಟರ್ ನಾವು. ಅವಾಗ ಫೋನ್ ಸ್ವಿಚ್ ಆನ್ ಆದ ತಕ್ಷಣ ಐಫೋನ್ ಸಿಂಬಲ್ ದೊಡ್ಡಕ್ಕೆ ಹೋಯ್ತು, ಆ ಸಿಂಬಲ್ ಬಂತು, ಮುಖಕ್ಕೆ ಹೊಡಿತು. ಅದಾದ್ಮೇಲೆ 6 ಏನ್ ಫಾಲ್ಟು ಅಂದ್ರೆ ರೋಡ್ ಏನೋ ಮಾಡ್ಯಾರ, ಹೊಸ ರೋಡ್ ಏನೋ ಮಾಡ್ಯಾರೆ. ಅದು ಎಷ್ಟೋ ಕ್ರಿಯೇಟರ್ಸ್ ಎಲ್ಲ ಹಾಕಿ ರೋಡ್ ಏನೋ ಮಾಡ್ಯಾರೆ. ರೋಡ್ ಮಾಡಿದ್ಮೇಲೆ ಟರ್ನಿಂಗ್ ಐತೆ ಅಂತ ಒಂದು ಬೋರ್ಡು, ಅದಾದ್ಮೇಲೆ ರೇಡಿಯಮ್ಮು ಏನು ಅನ್ಸಲ್ಲ, ಶಾರ್ಪ್ ಟರ್ನ್ ಇತ್ತು, ರೇಡಿಯಂ ಅನ್ಸಲ್ಲ, ಏನಿಲ್ಲ. ಫುಲ್ ಫಾಗ್ ಇತ್ತು. ನನ್ನ ಫೋನ್ ಹೆಂಗಿತ್ತಲ್ಲ ಅದೇ ಟೈಮ್ಗೆ ನನ್ನ ನಶೀಬ್ ಹೆಂಗಿತ್ತು ಅಂದ್ರೆ ಶಾರ್ಪ್ ಟರ್ನ್ ಇದ್ದಾಗಲೇ ನಾವೊಂದು ಸ್ಪೀಡ್ ಮೇಲೆ ಇದ್ದೆ, ನಾನು 90-100 ಮೇಲೆ ಇದ್ದೆ, ನಾನು 90-100 ಆ ಥರ ಇದ್ದೆ. ಏನಂದ್ರೆ ನನ್ನ ಫೋನ್ ಗೋಲ್ಡ್ ರಿಂಗ್ ಹಾಕಿದ್ದೀನಲ್ಲ, ಐಫೋನ್ ಸಿಂಬಲ್ ದೊಡ್ಡ ಹೊಡಿತು, ನನ್ನ ಮುಖಕ್ಕೆ ಫುಲ್ ದೊಡ್ಡ ಹೊಡಿತು. ಹೊಡೆದ ತಕ್ಷಣ ನಂಗೆ ಇನ್ ಫೋನ್ ನೋಡಿದೆ, ಹಂಗೆ ಶಾರ್ಪ್ ಟರ್ನ್ ಬಂತು. ನಾನು ನೋಡ್ತಿದ್ದೆ ಏನಂದ್ರೆ ನಾನು ರೇಡಿಯಂ ಇದ್ದಿದ್ರೆ ನಂಗೆ ಗೊತ್ತಾಗೋದು ಟರ್ನ್ ಐತೆ ಅಂತ ಗೊತ್ತಾಗೋದು. ರೇಡಿಯಂ ಇದ್ದಿದ್ರೆ ನಾನು ಆಟೋಮೆಟಿಕ್ಲಿ ಸ್ಲೋ ಮಾಡ್ತಿದ್ದೆ. ನಾನು ಇಲ್ಲಿ ನೋಡೋದ್ರೊಳಗೆ ಅರ್ಧ ಟರ್ನ್ ದಾಟಿ ಹೋಗಿದೆ. ಅದಾದ್ಮೇಲೆ ಗೇರ್ ಡೌನ್ ಮಾಡಿದೆ, ಮುಂದ್ಗಡೆ ಬ್ರೇಕ್ ಪ್ಯಾಡ್ಸ್ ಹೋಗಿತ್ತು, ಗೇರ್ ಡೌನ್ ಮಾಡಿದೆ, ಹಿಂದ್ಗಡೆ ಬ್ರೇಕು ಹಿಡಿಯಕ್ಕೆ ಟ್ರೈ ಮಾಡಿದೆ, ಆಗೋಲ್ಲ. ಹೋಗಿ ಮಟ್ಟಿಗೆ ಹಾರಿಸಿದೆ. ನಮ್ಮ ಪುಣ್ಯ ನಾವೇನಾದ್ರು ಟಾರ್ ಹೊಡಿ ಬಿದ್ದಿದ್ರೆ ಹೋಗಿದ್ದೀವಿ ಶ್ರುತಿ ಮಕ್ಕ ಎಲ್ಲ ಉಂಡೋಗುತ್ತೋ. ನಾನು ಬಿದ್ದ ತಕ್ಷಣ ನಂಗೆ ಕರೆಕ್ಟಾಗಿ ನಂಗೆ ನೆನಪು ಐತೆ ಏನಂದ್ರೆ, ಹಿಂಗೆ ಹೋಗಿ ಹಾರಿಸಿದ ತಕ್ಷಣ ನಂಗೆ ಹ್ಯಾಂಡ್ಲ್ ಗಟ್ಟಿ ಹಿಡ್ಕೊಂಡು, ಹ್ಯಾಂಡ್ಲ್ ನಾನು ಬಿಡ್ಲೇ ಇಲ್ಲ. ಹ್ಯಾಂಡ್ಲ್ ಬಿದ್ದ ತಕ್ಷಣ ಬೈಕ್ ಯಾವ ಥರ ಆಗಿತ್ತು ಅಂದ್ರೆ ಹಿಂದ್ಗಡೆ ಹಿಂಗೆ ಮಟ್ಟಿ ಹಿಂಗೆ ಹೊರಗಿತ್ತು ಬೈಕು. ನಂದು ಶೂ ಬೈಕಿಂದು ಹ್ಯಾಂಡ್ ಒಳ ಸಿಗಾಕಿಂದಿತ್ತು ಬೈಕಿನ ಒಳಗೆ. ನಾನು ಹಿಂಗೆ ಮುಖ ತೆಗೆದುತ್ತಾ ಹೋಗ್ತಿ, ಹಿಂಗೆ ಮುಖ ಸ್ಕ್ರ್ಯಾಪ್ ಅಂದ್ಕೊಂಡೆ. ನೋಡ್ರೆ ಏನು ಹೊಡ್ತಾ ಬಿದ್ದಿರಲ್ಲ, ಎಲ್ಲ ನಿಮ್ಮ ಆಶೀರ್ವಾದ. ಹೆಂಗೆ ಏನೇನೋ ಆಗಿರಲ್ಲ. ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಯ್ತು, ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚು, ಅಂಗೀದು ಹರಿದೋಗಿತ್ತು, ಕಾಲಿಗೆ ಒಂದು ಸ್ವಲ್ಪ ಹೊಡ್ತಾ ಬಿದ್ದಿತ್ತು ಅಷ್ಟೇ. ನಾನು ಹಾಸ್ಪಿಟ್ಲಿಗೂ ಹೋಗಲ್ಲ ಆಕ್ಸಿಡೆಂಟ್ ಆದಮೇಲೆ. ಆಮೇಲೆ ನನ್ನ ಫ್ರೆಂಡಿಗೆಲ್ಲ ಸುಮಾರು ಹೊಡ್ತಾ ಬಿತ್ತು ಪಾಪ ಅವನಿಂದ. ನನಗೂ ಒಂದು ಸ್ವಲ್ಪ ಭಾರಿ ಬೇಜಾರಾಗ್ಬಿಡ್ತು, ನನ್ನಿಂದ ಅವರಿಗೆಲ್ಲ ಹೊಡ್ತಾ ಬಿತ್ತಲ್ಲ ಅಂತ. ಬಟ್ ಏನಂದ್ರೆ ಅವ್ನು ನಿದ್ದೆ ಅವನು ಹಿಂಗೆ ಹಿಡ್ಕೊಂಡಿದ್ದ ನನ್ನ, ಅವ್ನು ಮೂಗು ಕಾರು ಬಿದ್ದ, ಅದಕ್ಕಾಗಿ ಅಷ್ಟು ಫಾಲ್ಟ್ ಆಗಿದ್ದು. ಯೋಗಿಗೂ ಅಷ್ಟೇ ಸುಮಾರು ಹೊಡ್ತಾ ಬಿತ್ತು. ಬಟ್ ಅದೇ ಸಿರಿಸಾಗಿ ಏನು ಗೊತ್ತಾ, ನಾವು ನಾನು ಆರಾಮ ನನ್ನ ಬೈಕಾಗೆ ಏನು ಹೇಳ್ತಾರೆ ಆ ಥರ ಅವ್ನಿಗೆ ಬೈಕ್ ಹೊಡಿಯೋಕ್ಕೆ ಬರೋದಿಲ್ಲ, ಹಂಗೆ ನಾನು 100 ಕಾರ್ನರಿಂಗ್ ಮಾಡಿದ್ದೆ. ನನ್ನ ಕಾರ್ನರಿಂಗ್ ಬಗ್ಗೆ ಇದೇ ಬೇಡ, ಕಾರ್ನರಿಂಗು ನಂಗೆ ಗೊತ್ತು, ನನ್ನ ರೈಡಿಂಗ್ ಸ್ಕಿಲ್ ಏನು ಅಂತ ನಂಗೆ ಗೊತ್ತು. ಬಟ್ ಏನಂದ್ರೆ ಆ ರೇಡಿಯಂ ಅನ್ನೋರು ಇದ್ದಿದ್ರೆ ನಾನು ನಾನು ಕಂಟ್ರೋಲ್ ಮಾಡ್ತಿದ್ದೆ. ಎಂತೆಂಥ ಸಿಚುವೇಶನ್ಗೂ ಹ್ಯಾಂಡಲ್ ಮಾಡೀನಿ. ಯೋಗಿಗೆ ಗೊತ್ತು ನಾನು ಹೆಂಗೆ ಬೈಕ್ ಹೊಡಿತೀನಿ ಅಂತ ಅಷ್ಟೇ. ಅದು ಮೇಯ್ನ್ ಕಾರಣ ಏನಂದ್ರೆ ರೇಡಿಯಮ್ಮು, ಆ ರೇಡಿಯಂ ಗೀಡಿಯಂ ಎಲ್ಲ ಇದ್ದಿದ್ರೆ ನಾವು ಬದುಕಿದ್ವಿ. ಆಮೇಲೆ ಐಫೋನು ಸಿಂಬಲ್ ಬರ್ದೋಗಿದ್ರು, ಬೆಳ್ತಿರಲಾಗಿತ್ತು. ನಾವು ಕಾರಣ ಅದು ರೇಡಿಯಂ ಎಲ್ಲ ಇದ್ರೆ ಬೆಳ್ತಿರಲಾಗಿತ್ತು. ಬಸ್ ನೆಕ್ಸ್ಟ್ ಕ್ವಶನ್ ಬ್ರೋ, ಡೈಲಿ ಬ್ಲಾಗ್ ಬೇಕು ಗೈಸ್, ಯೂಟ್ಯೂಬಾಗ ಮಾಡ್ತಾಯಿದ್ದೀನಿ ಡೈಲಿ ಬ್ಲಾಗು. ನೋಡ್ರಿ ಹೆಂಗೈತೆ ಅಂತ ಹೇಳ್ರಿ, ನಾನು ಅಪ್ಗ್ರೇಡ್ ಮಾಡ್ತಾ ಹೋಗ್ತೀನಿ ಡೇ ಬೈ ಡೇ. ಬಸ್ ನೆಕ್ಸ್ಟು ನಿಮ್ಮ ಬೈಕ್ ಟಾಪ್ ಸ್ಪೀಡೆಲ್ಲ ಎಷ್ಟು? ಟಾಪ್ ಸ್ಪೀಡು ಅದೊಂದು 155 ಅಷ್ಟೇ ಹೋಗ್ತಿ. ಅಂದರೆ ನಾನು ಹೊಡೆದಿದ್ದು 148 ಹೊಡೆದಿದ್ದೀನಿ. ಅದು 5ನೇ ಗಿರಿಂದ 6ನೇ ಗಿರಿ ಶಿಫ್ಟ್ ಮಾಡಿ ಹೊಡೆದಿದ್ದು ಅಷ್ಟೇ, 1ನೇ ಗಿರಿಂದ ಹೊಡೆದ. ಒಂದ್ಸಲಿ ಹೊಡೆದು ನಿಮ್ಗೆ ತೋರಿಸ್ತೀನಿ ಗೈಸ್. ಅದಾದಮೇಲೆ ಅಣ್ಣ ಡಿ ಪಿ ಚೇಂಜ್ ಮಾಡೋ ಗೈಸ್, ಇದೊಂದು ಹೇಳಿರಲ್ಲ ಡಿ ಪಿ ಚೇಂಜ್ ಮಾಡೋ ಅಂತ. ಹಳೆ ಡಿ ಪಿನ ಮತ್ತೆ ಇಡ್ತೀನಿ, ನಿಮಗೆ ಯಾಕೆ ಬೇಜಾರು ಮಾಡೋದು, ಹಳೆ ಡಿ ಪಿನ ಮತ್ತೆ ಇಡ್ತೀನಿ. ಎಲ್ಲರೂ ಅದನ್ನೇ ಹೇಳ್ತೀರಪ್ಪ. ಬ್ರೋ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಏನಿ ಸಪೋರ್ಟ್ ಮಾಡ್ತೀರಾ ಬ್ರೋ? ಒಂದು ಐಡಿಯಾ ಕೊಡಿ ಬ್ರೋ. ಗೈಸ್ ಸಪೋರ್ಟ್ ಏನೋ ಮಾಡ್ಬೋದು, ನಾನು ಎಷ್ಟು ಜನ ಸಪೋರ್ಟ್ ಮಾಡ್ಬೋದು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಹೇಳ್ತೀನಿ ಸಪೋರ್ಟ್ ಮಾಡ್ಬೋದು ಅಂತ. ಒಂದಿನ ಸ್ಟೋರಿ ಹಾಕ್ಬೋದು, ಒಂದು ವಾರ ಬಿಟ್ಟು ಇನ್ನೊಂದು ಸ್ಟೋರಿ ಹಾಕ್ಬೋದು. ಏನು ಎಫರ್ಟ್ ಏನಿರ್ತಿದೆ ಅದು ನೀವು ಹಾಕೋ ಎಫರ್ಟು, ನಿಮ್ಮದು ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡು. ಏನಿಲ್ಲ, ದಿನ ವೀಡಿಯೋಸ್ ಬಿಡ್ತಾ ಇರಿ, ಕಂಟೆಂಟ್ ಕೊಡ್ತಾ ಇರಿ ಅಷ್ಟೇ. ಆಟೋಮೆಟಿಕಾಗಿ ಒಂದಿನ ಕ್ಲಿಕ್ ಆಗೇ ಆಗ್ತೈತಿ. ಇವತ್ತಿದ ನಾಳೆ ಏನು ದಿನ ಒಂದೇ ಕಂಟೆಂಟ್ ಇರೋಲ್ಲ. ನನಗೂ ಅಷ್ಟೇ ಒಂದೊಂದ್ಸಲ ಅನಿಸ್ತೈತಿ, ನನ್ನ ಕಂಟೆಂಟು ಅಷ್ಟೇ ಒಂದೊಂದ್ಸಲ ಬೋರ್ ಆಗಿರ್ತೈತಿ, ಒಂದೊಂದ್ಸಲ ಚೆನ್ನಾಗಿರ್ತೈತಿ. ಆ ಥರ ಡೈಲಿ ಚೆನ್ನಾಗಿರೋ ಕಂಟೆಂಟೇ ಸಿಗ್ತದೆ ಅಂತ ಹೇಳಲ್ಲ, ಒಂದೊಂದಿನ ಒಂದೊಂದು ಥರ ಕಂಟೆಂಟು. ಆ ಥರ ಒಂದು ಕಂಟೆಂಟ್ ಸಿಕ್ತಾಗ ಪಕ್ಕ ಒಂದಿನ ವೈರಲ್ ಹೋಗಿ ಹೋಗುತ್ತೆ. ಕನ್ಸಿಸ್ಟೆನ್ಸಿ ಬಿಡ್ಬಾರ್ದು ಅಷ್ಟೇ. ಬಸ್ ನೆಕ್ಸ್ಟ್ ಕ್ವಶನ್ ಏನಂದರೆ, ಬ್ರೋ ಫೇಸ್ಗೆ ಯಾವ ಸೀರಮ್ ಯೂಸ್ ಮಾಡ್ತಾರೆ? ನಾನು ಫೇಸಿಗೆ ಸಿರಮ್ ಏನು ಯೂಸ್ ಮಾಡೋದಿಲ್ಲ, ಹಿಂಗೆಲ್ಲ ಆ ಥರದ ನಾನು ಏನು ಮಾಡೋದಿಲ್ಲ. ಏನಂದ್ರೆ ನಾನು ಆ ಥರ ಬಿಸಿಲ ಸತ್ತಿರ್ತಲ್ಲ ಮನೆ ಹೋಗಿ ಆ ಫೇಸ್ ವಾಶ್ ಯೂಸ್ ಮಾಡೋ ಕಾರಣ ನಂಗೆ ಫೇಸ್ ವಾಶ್ ಯೂಸ್ ಮಾಡೋದು, ಸನ್ಸ್ಕ್ರೀನ್ ಯೂಸ್ ಮಾಡೋದು ಸುಮಾರು ಜನ ಹೇಳೋ, ಅದಕ್ಕಾಗಿಯೇ ಮಾಡಿದ್ದು ಅಷ್ಟೇ. ಗೈಸ್ ನೆಕ್ಸ್ಟ್ ಕ್ವಶನು, ನಿಮ್ಮ ಮನೆಗೆ ಬೈಯೋದಿಲ್ಲ ಯಾವಾಗ ಆಚೆ ಇರ್ತಿರಲ್ಲ ಅಂತ? ಗೈಸ್ ನಮ್ಮ ಮನೆಗೆ ಅವಾಗೆಲ್ಲ ನಾನು ಅವಾಗ ವ್ಲಾಗ್ ಮಾಡೋಕೆ ಹೋಗಿದ್ದು ಏನು ಗೊತ್ತಾ, ಒಂದಿನ ನಮ್ಮ ಮನೆಗೆ ಹೇಳ್ತಾನೆ ಇರಲ್ಲ. ನಮ್ಮ ಅಮ್ಮಗೆ ಗೊತ್ತಾಗಿದ್ದು ಯಾವಾಗ ಅಂದರೆ, ನಾವು ಹಿಂಗೆ ಅಮ್ಮ ಹಿಂಗೆ ವೀಡಿಯೋಸ್ ಇಷ್ಟೆಲ್ಲ ವೀಡಿಯೋ ಯಾವಾಗ ಮಾಡಿ ಅಂತ ನಮ್ಮ ಅಮ್ಮನೇ ಪ್ಯಾನಿಕ್ ಆಗ್ಬಿಡ್ತು. ಏನಾದ್ರೆ ಕಾಲೇಜಿಗೆ ಹೋಗ್ತಿರಲಾಯಿತು, ವ್ಲಾಗು ಬಂಕ್ ಹಾಕೋ ಕಾಲೇಜ್ ಡ್ರೆಸ್ಸು, ಕಾಲೇಜ್ ಬ್ಯಾಗಾಗೆ ನಾನು ಇನ್ನೊಂದು ಡ್ರೆಸ್ ಇರ್ತಿತ್ತು, ಆ ಡ್ರೆಸ್ ಹಾಕ್ಯ ಈ ಕಾಲೇಜ್ ಹಂಗಿನ ತೆಗಿ ಹೋಗು ವ್ಲಾಗ್ ಮಾಡು. ಅದೇ ನಮ್ಮ ಮನೆ ಇವಾಗ ಏನು ಅನ್ನೋದಿಲ್ಲ, ವ್ಲಾಗ್ ನಾವು ಹೋಗ್ತಾ ಇರ್ತೀನಿ, ಆಚೆ ಹೋಗ್ತಾ ಇರ್ತೀನಿ. ಅಮ್ಮ ಇಲ್ಲೇ ನಾನು ಕರೆಕ್ಟಾಗಿ ಪ್ರಾಪರ್ ಲೊಕೇಶನ್ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ತೀನಿ.
ಎಷ್ಟೊತ್ತಿಗೆ ಬರ್ತೀನಿ ಅಂತ ಗೊತ್ತಿರಲ್ಲ, ಫೋನ್ ಮಾಡಿ ಅಪ್ಡೇಟ್ ಮಾಡ್ತಾರೆ ಅಷ್ಟೇ. ಮನೆಗೆ ಆ ಥರ ನಾವೇನಾದ್ರು ಒಂದು ಮನೆಗೆ ಯಾವಾಗ ಗೊತ್ತಾ ಸಪೋರ್ಟ್ ಮಾಡ್ತಾರೆ, ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿದ್ದಲ್ಲ ನಮ್ಮ ಫ್ಯಾಮಿಲಿಗೆ, ನಮ್ಮ ಮನೆಗೆ, ಅವಾಗ ಏನು ಅನ್ನೋದಿಲ್ಲ. ನೀವು ಎಷ್ಟೊತ್ತಿಗೆ ಬಂದರೂ ಕೇಳೋದಿಲ್ಲ, ಏನು ಮಾಡ್ರು ಕೇಳೋದು. ಏನಕ್ಕಂದ್ರೆ ಒಂದು ಕೆಲಸ ಮಾಡ್ತಾ ಏನೋ ಅಂತ ನಿಮ್ಗೆ ಅವ್ರಿಗೆ ಒಂದು ಅನಿಸ್ತಾ ಇರ್ತೈತಲ್ಲ, ಅದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಮನೆಗೆ ಏನೋ ಒಂದು ಟ್ರಸ್ಟ್ ಮೇಲೆ ಇದು ಮಾಡ್ತಾ ಇದ್ದಾರೆ, ಏನೋ ಒಂದು ಮಾಡ್ತಾನೆ ಅಂತ ಒಂದು ನಂಬಿಕೆ ಅಷ್ಟೇ. ಪ್ಲಸ್ ನೆಕ್ಸ್ಟ್ ಕ್ವಶನ್, ನೀವು ಯಾವ ಕಾಲೇಜು ಏನು ಓದ್ತಾ ಇದ್ದೀರಾ? ಅದೇ ಒಂದು ITI ಕಂಪ್ಲೀಟ್ ಆಯ್ತು, ಇವಾಗ ಡಿಪ್ಲೊಮಾ ಸೇರೋದಂತ ಇದೆ, ನೋಡ್ಬೇಕು ಇಲ್ಲಿ ಶಿವಮೊಗ್ಗ ಸೇರೋದ ಏನು ಕತೆ ಅಂತ. ನೆಕ್ಸ್ಟ್ ಕ್ವಶನ್, ನಿಮ್ಮ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಯಾರು? ಇವಾಗ ನನ್ನ ಫೇವ್ರೇಟ್ ಅಂತ ಫೇವ್ರೇಟ್ ಅವರೇ ಅಂತ ಇಲ್ಲ, ಎಲ್ಲರೂ ಸಖತ್ತಾಗಿ ಕ್ರಿಯೇಟ್ ಮಾಡ್ತಾರೆ ನಮ್ಮ ಕನ್ನಡದಾಗೆ. ಇನ್ನೂ ಕ್ರಿಯೇಟರ್ಸ್ ಆಗಬೇಕು. ನಮ್ಮ ಸಾಗರದಾಗೂ ಸುಮಾರು ಜನ ಕ್ರಿಯೇಟರ್ಸ್ ಹುಡುಕಿತಾ ಇದ್ದೀರಿ. ಅವಾಗ ಏನಂದರೆ ಜನ ಏನು ಮಾಡ್ತಾರೆ ಅಂದರೆ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ದುಡ್ಡು ಐತಿ ಅಂತ ಬರ್ತಾರೆ. ದುಡ್ಡು ಐತಿ ಅಂತ ಬಂದರೆ ದೇವ್ರನ್ನ ಏನು ಇದು ಮಾಡೋಕ್ಕೋ ಆಗಿಲ್ಲ. ದುಡ್ಡು ಬಂದೈತಿ, ದುಡ್ಡು ಬಂದೇ ಬಂದೈತಿ, ಬಟ್ ಕಂಟೆಂಟ್ ಒಳ್ಳೆ ಕಂಟೆಂಟ್ ಕೊಡ್ತಾ ಹೋದ್ರೆ ಪಕ್ಕ ಒಂದಿನ ಅಷ್ಟೇ. ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಅಂತ ಸುಮಾರು ಜನ ನನಗೆ ಇಷ್ಟ ಆಗ್ತಾರಪ್ಪ, ಎಲ್ಲರೂ ಇಷ್ಟ ಆಗ್ತಾರೆ ಹಂಗಂತ ಅವರೇ ಇವರೇ ಅಂತ ಇಲ್ಲ. ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಅಂದರೆ ನಮ್ಗೆ ಅದೇ ಫೇವ್ರೇಟ್ ಅಂದರೆ ಧನೇಜಿಯನ್ನು ಬಿಟ್ಟರೆ ಕಂಟೆಂಟ್ ಕ್ರಿಯೇಟರ್ ಅಂದರೆ ಎಲ್ಲರೂ ಇಷ್ಟ ಆಗ್ತಾರೆ ನನಗೆ, ಅವರು ಇವರು ಅಂತ ಅಲ್ಲ. ನಿಮ್ಮ ಫೇವ್ರೇಟ್ ಪರ್ಸನ್ ಯಾರು? ನನ್ನ ಫೇವ್ರೇಟ್ ಪರ್ಸನ್ನು ನಮ್ಮಣ್ಣನ ಬಿಟ್ಟರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಕ್ವಶನ್ನು, ಮತ್ತೆ ನೀವು ಯಾಕಷ್ಟು ಕ್ಯೂಟ್ ಇದ್ದೀರಾ? ಏನೇನಪ್ಪ ಲೈವ್ ಬಾಯ್ ಸೋಪೈಕಿ ತಿಕ್ಕಿದ್ದೀನಿ ನೋಡ್ರಿ ಮಕ್ಕನ ಅಷ್ಟೇ. ಅದು ಗೈಸ್ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ಯುವರ್ ರಿಯಲ್ ನೇಮ್? ಗೈಸ್ ನಮ್ಮದು ರಿಯಲ್ ನೇಮು ಮಂಜುನಾಥ್ B ಅಂತ. ನಾನು ಅದೇ ಮಂಜು ಬ್ರೋ ಅಂತ ಇಟ್ಕೊಂಡೆ ಅಷ್ಟೇ. ನನ್ನ ರಿಯಲ್ ನೇಮ್ ಅದೇ. ನನ್ನ ಸೆಕೆಂಡ್ ನೇಮ್ ಏನಂದರೆ ಕೋದಂಡರಾಮ ಅಂತ ಇಟ್ಟಾರೆ. ಏನು ಕೋದಂಡರಾಮ ಅಂತ ಇಟ್ಟಾರೆ ಅಂದರೆ ನಾನು ರಾಮ ಹುಟ್ಟಿರೋದು, ರಾಮನವಮಿ ರಾಮ ಹುಟ್ಟಿದಿನ ಹುಟ್ಟಿರೋದು, ಅದಕ್ಕೆ ಕೋದಂಡರಾಮ ಅಂತ ಇಟ್ಟಾರೆ ಹೆಸರು, ದೇವರಲ್ಲ. ಗೈಸ್ ನೆಕ್ಸ್ಟ್ ಕ್ವಶನ್ ಏನಂದರೆ, ಮಾಡ್ಲಿಂಗ್ ಯಾಕೆ ನೀವು ಟ್ರೈ ಮಾಡಬಾರ್ದು? ಮಾಡ್ಲಿಂಗ್ ಅಲ್ಲ, ಇಂಟ್ರೆಸ್ಟ್ ಇಲ್ಲ ನನಗೆ. ಬಟ್ ಇಂಟ್ರೆಸ್ಟ್ ಅಂದರೆ ಅದಕ್ಕೆ ಬಿಡ್ಬೇಕು. ಮಾಡ್ಲಿಂಗ್ ಏನು ಗೊತ್ತಿಗೆ ಏನಾದ್ರು ಒಂದು ಮಾಡ್ಲಿಂಗ್ ಹೇಳಿದೀವ ಅದಕ್ಕೆ ಇದು ಮಾಡ್ಬೇಕು. ಮಾಡ್ಲಿಂಗು ಮಾಡ್ಕಿಂತ ಇದನ್ನೂ ಮಾಡ್ಕಿಂತ ಅಲ್ಲ, ಆಗೋದಿಲ್ಲ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮಾಡ್ಲಿಂಗಿಂದಲ್ಲ. ಗೈಸ್ ನೆಕ್ಸ್ಟ್ ಕ್ವಶನ್ನು, ಬ್ರೋ ನಿಮ್ಮ ಬಗ್ಗೆ ನೆಗೆಟಿವ್ ವೀಡಿಯೋಸ್ ಎಲ್ಲ ಬಂದಿದ್ದಲ್ಲ, ಅದು ನಿಜಾನ? ಗೈಸ್ ನೆಗೆಟಿವ್ ವೀಡಿಯೋಸ್ ಹೆಂಗಿದ್ರೆ ಎಲ್ಲ ಮಾಡೇ ಮಾಡ್ತಾರೆ, ನಮ್ಮವರೇ ನಮಗೆ ಇಡ್ತಾರೆ. ನಾನು ಹೇಳೋದೊಂದೇ, ನೀವು ನಾನು ಫಾಲೋ ಮಾಡಿರೋದೇನು ಕೇಳ್ರಿ, ನನ್ನ ಕಂಟೆಂಟ್ ಇಷ್ಟ ಆಗಿರೋದಕ್ಕೆ, ನಾನು ಇಷ್ಟ ಆಗಿರೋದಕ್ಕೆ ಎಲ್ಲ ಮಾಡೋದು ಹೆಂಗಿದ್ರು ಹೇಳ್ತಾರೆ. ಇಲಿ ಹೊತ್ತು ಅಂದರೆ ಹುಲಿ ಹೊತ್ತು ಅಂತಾರೆ ನಮ್ಮ ಕಡೆ. ಈಗ ಗೊತ್ತಲ್ಲ ಒಬ್ಬರಿಂದ ಒಬ್ಬರು ಬಾಯಿಗೆ ಯಾವ ಥರ ಹೋಗುತ್ತೆ ಅಂತ. ಈಗ ಒಬ್ಬ ಏನೋ ಒಂದು ಹೇಳ್ತಾನೆ, ಇನ್ನೊಂದು ಥರ ಹೇಳ್ತಾನೆ. ಈಗ ಒಬ್ಬ ಹೇಳ್ತಾನೆ ಇಲ್ಲ ನಮ್ಮೂರಿಗೆ ಒಂದು ಹುಲಿ ಬಂದಿತ್ತು ಅಂತ, ಇನ್ನೊಬ್ಬ ಹೇಳ್ತಾನೆ ಇಲ್ಲ ನಮ್ಮೂರಿಗೆ ಚಿರತೆ ಬಂದಿತ್ತು ಅಂತ, ಇನ್ನೊಬ್ಬ ಹೇಳ್ತಾನೆ ಇಲ್ಲ ನಮ್ಮೂರಿಗೆ ಹುಲಿ ಹಿಂಡೆ ಬಂದಿತ್ತು ಅಂತಾನೆ. ಯಾವ್ದು ನಂಬ್ತೀರಿ? ಎಲ್ಲರ ಬಾಯಿಂದ ಒಂದೊಂದು ಥರ ಹೋಗುತ್ತೆ. ಅವಕ್ಕೆಲ್ಲ ತಲೆಗೆಡ್ಸಿಂದ ನಾನು ತಲೆಗೆಡ್ಸಿ ನಾನು ಡಿಪ್ರೆಷನ್ಗೆ ಹೋಗೋಗಿತ್ತು. ನನ್ನ ಕೆಲಸ ಏನೈತೆ ಅಷ್ಟೇ. ನೀವು ನಾನು ಫಾಲೋ ಮಾಡಿರೋದಕ್ಕೆ ನೆಗಾಡೋದಕ್ಕೆ ನಾನು ನಿಮ್ಗೆ ನೆಗಾಡಿಸ್ತಾ ಇರ್ತೀನಿ, ನೀವು ನೆಗಾಡ್ತಾ ಇರಿ ಅಷ್ಟೇ. ಗೈಸ್ ನೆಕ್ಸ್ಟ್ ಕ್ವಶನ್ನು, ಕಾರ್ ಯಾವಾಗ ತಗೋತೀರಾ? ದೇವ್ರ ಶಕ್ತಿ ಕೊಟ್ಮೇಲೆ ತಗೊಂಡು ಅಷ್ಟೇ. ಗೈಸ್ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ನು, ನಿಮ್ಮ ಮದುವೆಗೆ ನಾನು ಕರಿತೀರಾ? ಗೈಸ್ ಮದುವೆ ಇನ್ನೂ ಲೇಟ್ ಐತಿ, ಇನ್ನೂ ಒಂದು 7-8 ವರ್ಷ ಭಾರಿ ಕಷ್ಟ. ಅದೆಲ್ಲ ಭಾರಿ ದೂರದ ಮಾತು. ಕರೆಯೋಣ, ಏನಾದ್ರು ಒಂದು ಪ್ಲಾನ್ ಮಾಡಿ. ಸ್ಯಾಮ್ಸಂಗ್ ಇರ್ದು ನೋಡಿನಿ, ಅವರು ಸಬ್ಸ್ಕ್ರೈಬರ್ಸ್ ಎಲ್ಲ ಕರಿಬೇಕಂತ ಇದಾರಲ್ಲ, ಅವ್ರದ್ದೇ ಇನ್ಸ್ಪೈರಿಂಗ್ ಆಗುತ್ತೆ. ಅವ್ರ ನೆಕ್ಸ್ಟ್ ಇಯರ್ ಯಾವಾಗ ಮದುವೆ ಆಗೋರು ಗೊತ್ತಿಲ್ಲ, ನಮ್ದೆಲ್ಲ ಇನ್ನೂ ಸುಮಾರು. ಅವಾಗೆಲ್ಲ ಏನೇನು ಪ್ಲ್ಯಾನ್ಸ್ ಬರ್ತಾವೆ ಆ ಥರ ಕರೆಯೋದೆ. ಅದು ಎಷ್ಟು ಕೋಟಿ ಖರ್ಚಾಗಲಿ ಎಲ್ಲರಿಗೂ ಇನ್ವಿಟೇಷನ್ ಕೊಡೋದೆ. ಗೈಸ್ ನೆಕ್ಸ್ಟ್ ಕ್ವಶನು, ನಿಮ್ಮ ಫೇವ್ರೇಟ್ IPL ಟೀಮ್ ಮತ್ತು ಪ್ಲೇಯರ್ ಯಾರು? ಗೈಸ್ ನನ್ನ ಪ್ಲೇಯರ್, ನಾನು ಕ್ರಿಕೆಟೇ ನೋಡೋಲ್ಲ, ಕ್ರಿಕೆಟ್ ಆಡೋಕ್ಕೆ ಬರೋದಿಲ್ಲ. ಬೆಂಗಳೂರಾಗ ಮ್ಯಾಚ್ ಐತಿ ಕಂಟೆಂಟ್ ಕ್ರಿಯೇಟರ್ಸ್ದು, ನಂಗಂತೂ ನಾನು ಬ್ಯಾಟ್ ಹಿಡಿದೆ, ನಂಗೆ ಗೊತ್ತಿಲ್ಲ. ಸಪೋರ್ಟ್ ಮಾಡೋ ಟೀಮ್ ಅಂದರೆ RCB ಇದೆ. RCB ಬಿಟ್ಟು ಮತ್ತೇನು ಸಪೋರ್ಟ್ ಮಾಡೋಲ್ಲ. ಗೊತ್ತಿರೋ ಪ್ಲೇಯರ್ ಅಂದರೆ ವಿರಾಟ್ ಕೊಹ್ಲಿ. ಆಮೇಲೆ ಇವರು ಯಾರು, ಹಾರ್ದಿಕ್ ಪಾಂಡ್ಯ ಬ್ರೇಕಪ್ ಆತಲ್ಲ, ಹಾರ್ದಿಕ್ ಪಾಂಡ್ಯ. ನೆಕ್ಸ್ಟ್ ಕ್ವಶನು, ಬ್ರೋ ಹೌ ಟು ಸ್ಟಾರ್ಟ್ ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಯೂಟ್ಯೂಬ್ ಚಾನಲ್? ಗೈಸ್ ಏನಂದರೆ ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಹಿಂಗೆ ಎಲ್ಲರ ಮುಂದೆ ಕ್ಯಾಮ್ರಾ ಹಿಡಿಬೇಕಂದ್ರೆ ಮೀಟ್ರ್ ಬೇಕಂದ್ರೆ ಆ ಮೀಟ್ರ್ ನಾವೇ ತಂದ್ಕೋಬೇಕು. ಈಗ ಒಂದೇ ಸಲ ಆ ಮೀಟ್ರ್ ಬಂದಿತ್ತಂದ್ರೆ ಕಷ್ಟ. ನೀವು ಒಂದೇ ಸಲ ಹಿಂಗೆ ಬಿಡೋ ಅಂದರೆ ಭಾರಿ ಕಷ್ಟ. ಏನಂದರೆ ಈಗ ನೀವೊಂದ್ಸಲಿ ಥಿಂಕ್ ಮಾಡಿರಿ, ಇಷ್ಟು ದೊಡ್ಡ ಕಲ್ಲನ್ನ ಒಂದೇ ಸಲ ಎತ್ತೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅದೇ ಈಗ ಜಿಮ್ಮಾಗೆ ಅಪ್ಪ ನಿಮಗೆ, ಇವಾಗ ಫಸ್ಟ್ನೇ ದಿನ ಹೋಗಿರ್ತೀರಿ, ಫಸ್ಟ್ನೇ ದಿನ ಒಂದು 20 kg ಹಿಡ್ಕೊಂಡು ಹಿಂಗೆ ಪುಷ್ ಮಾಡೋ ಅಂದರೆ ಆಗೋದಿಲ್ಲ. 5, 10, 15, 20 ಹಂಗೆ ಹೋದರೆ ಮಾತ್ರ ಒಂದೇ ಸಲ ಹಿಂಗೆ ಮಾಡ್ಬೋದು. ಅದೇ ಥರನೇ ನಾನು ಮಾಡಿದ ಯಾವ ಥರ ಅಂದರೆ, ನಾನು ಹೋಗೋ ಪ್ಲೇಸಾಗೆ ಜನನೇ ಇರ್ತಿರಲ್ಲ, ಆವಾಗ ನನಗೂ ನಾಚಿಕೆ ಆಗೋದು ಒಂಥರ. ನನ್ನ ಫ್ರೆಂಡ್ ಮುಂದೆ ನನಗೆ ಒಂಥರ ಆಗೋದು, ಹಿಂಗೆ ಮಾತಾಡಲಿ ಕ್ಯಾಮ್ರಾ ಹಿಡಿದು ಅಂತ. ಫಸ್ಟ್ ಏನು ಮಾಡಿರಿ ಗೊತ್ತಾ, ಜನ ಇಲ್ಲದೇ ಇರೋ ಜಾಗಕ್ಕೆ ಹೋಗಿ, ಯಾರು ಇರೋದಿಲ್ಲ, ಜನನೇ ಇರೋದಿಲ್ಲ, ಆವಾಗ ಹೋಗಿ ಮಾತಾಡ್ರಿ.
ಹೋಗಿ ವ್ಲಾಗ್ ಹೋಗಿ ನಿಮಗೆ ಏನು ಅನ್ಸಿತ್ತು ಆ ಥರ ಎಲ್ಲ ಮಾತಾಡ್ರಿ ಅಷ್ಟೇ. ನಿಮಗೆ ಏನೇನು ಅನ್ಸಿದೆ ಅವಾಗ ಮಾತಾಡ್ಕಿಂತ ಹೋಗ್ರಿ. ಆಮೇಲೆ ಒಂದಿಷ್ಟು ಜನ ಇದ್ದಲ್ಲಿ ಮಾಡಿರಿ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಕ್ರೋಡ್ ತುಂಬಿರ್ತಿತ್ತಲ್ಲ ಅವಾಗ ನನಗೂ ಮಾತಾಡೋಕ್ಕೆ ನನಗೂ ಒಂದೊಂದು ಥರ ಹಾಕಿದ್ದೀನಿ. ನಂಗೆ ಅವಾಗ ಒಂಥರ ಆಗೋದು. ಇವಾಗ ಓಕೆ ಫೈನ್, ಇವಾಗ ಮಾತಾಡ್ತೀನಿ. ಎಷ್ಟೇ ಕೋಟಿಗಟ್ಟಲೆ ಜನ ಇದ್ರು ಮಾತಾಡ್ಬೋದು. ಅಂದರೆ 4 ವರ್ಷ ಆತಲ್ಲ ಮಾತಾಡಿದೆ ಗೈಸ್. ನೆಕ್ಸ್ಟು ನನಗೂ ಅವಾಗ ಒಂದೊಂದ್ಸಲಿ ನಾಚಿಕೆ ಹಾಕೈತಿ ಏನು ಮಾತಾಡೋದು ಅಂತ. ಹಂಗೆ ಗೈಸ್ ಈಗ ನೆಕ್ಸ್ಟ್ ಕ್ವಶನು. ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ, ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಇವಾಗ ನೆಕ್ಸ್ಟ್ ಕ್ವಶನು ಎಜುಕೇಷನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ವಶನಿಗೆ ಆನ್ಸರ್ ಮಾಡೀನಿ ಗೈಸ್. ಎಲ್ಲ ಜಾಸ್ತಿ ಕೇಳೋದು ನಿಮ್ಮ ಮದುವೆ ಆವಾಗ ನಿಮ್ಮ ಹುಡುಗಿ ಏನು ಕತೆ, ಅದಾದಮೇಲೆ ನಿಮ್ಮ ಇನ್ಕಮ್ ಎಷ್ಟು, ಇನ್ಕಮ್ ಹೇಳಿದೆ ಹುಡುಗಿ ಅದೆಲ್ಲ ಟಾಪಿಕೇ ಬೇಡ. ಯಾಕೆ ಅಂತ ಮಾತ್ರ ಕೇಳ್ಬಿಟ್ರಿ. ಯಾಕೆ ಅಂತ ಮಾತ್ರ ಹುಡುಗಿ ಟಾಪಿಕೇ ಬೇಡ. ಮದುವೆ ಯಾವಾಗ ಅಂದರೆ ಮದುವೆ ಎಲ್ಲ ಭಾರಿ ದೂರದ ಮತ್ತು ಇನ್ನೂ ಚೈಲ್ಡ್, ಇನ್ನೂ ಸಣ್ಣ ಪಾಪು ಗೈಸ್. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನಂದರೆ ನೀವು ಎಷ್ಟಂತ ವ್ಲಾಗ್ ಮಾಡ್ತೀರಾ, ಜೀವನ ನಡೆಸೋಕೆ ಏನು ಮಾಡ್ತೀರಾ ಗೈಸ್? ಜೀವನ ನಡೆಸೋಕೆ ಏನೋ ಒಂದು ಆಗಿದೆ. ಹುಡ್ಸಿದ್ಯಾ ಉಳ್ಮೇಸ್ತಾ ಇರ್ತಾನ. ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಾದ್ರು ಯೂಟ್ಯೂಬೇ ಕುಸ್ತು ಬಿದ್ದೋತಪ್ಪ. ಅದೇ ಥರನೇ ಇನ್ನೊಂದು ಶಾರ್ಟ್ ಫಾರ್ಮ್ ಬಂದೇ ಅವಾಗ ಈ ಟಿಕ್ಟಾಕ್ ಇತ್ತು, ಟಿಕ್ಟಾಕ್ ಬ್ಯಾನ್ ಆಯ್ತು, ಇನ್ಸ್ಟಾಗ್ರಾಮ್ ಆಯ್ತು. ಇದೇ ಥರನೇ ಏನೋ ಒಂದು ಹುಡ್ಸಿದ್ಯಾ ಮೇಯಿಸ್ತಾ ಇರ್ತಾನೆ, ಏನೋ ಒಂದು ಮೇಯಿಸ್ತಾನೆ. ಲಾಸ್ಟಿಗೆ ಇದು ಏನೂ ಆಗೋಲ್ಲ ಅಂದರೆ ನಮ್ಮನೆ ತೋಟ ಐತಲ್ಲ, ನಮ್ಮನೆ ತೋಟನೇ ಇಂಪ್ರೂವ್ ಮಾಡಿக்கிட்டு ಹೋಗ್ತೀನಿ ಅಷ್ಟೇ. ಬದುಕವನು ಹೆಂಗೆ ಇದ್ರು ಬದುಕ್ತಾನೆ, ಬದುಕೋಕ್ಕಾಗೋದಿಲ್ಲ ಅದು ಇದು ಯೋಚನೆ ಮಾಡೋ ನಮಗೆ ದೇವರನ್ನೇ ಬದುಕೋಕ್ಕಾಗಲ್ಲ. ಹೆಂಗೆ ಬದುಕ್ನಿ ಅಂತಾನೆ ಹೆಂಗಿದ್ರು ಬದುಕ್ತಾನೆ ಅಷ್ಟೇ. ನನಗಂತೂ ಏನಾದ್ರು ಒಂದು ಮಾಡ್ತೀನಿ ಅಂತ ಒಂದು ನಂಬಿಕೆ ಐತೆ ಗೈಸ್. ನೆಕ್ಸ್ಟ್ ಕ್ವಶನು, ನಿಮ್ಮ ಪ್ರಾಪರ್ ಊರು ಯಾವುದು? ನಮ್ಮ ಪ್ರಾಪರ್ ಊರು ಸಾಗರ ಗೈಸ್. ನೆಕ್ಸ್ಟ್ ಕ್ವಶನು ವಾಟ್ ಈಸ್ ಯುವರ್ ಸೀಕ್ರೆಟ್ ಟು ಹಾರ್ಡ್ ವರ್ಕ್ ಅಂದ್ರೆ ತಪ್ಪಾಗೋದಿಲ್ಲ. ಏನಂದರೆ ನಾವು ಸುಮಾರು ಅನುಭವಿಸ್ಕೊಂಪ, ಸಿಕ್ಕಾಪಟ್ಟೆ ಅನುಭವಿಸಿ ಬಂದಿರೋದು. ಅದನ್ನೆಲ್ಲ ಹೇಳ್ತಾ ಕುಂತ್ರೆ ಇನ್ನೂ ಲಾಂಗ್ ಆಗಿದೆ ವಿಡಿಯೋ. ಹಾರ್ಡ್ ವರ್ಕ್ ಏನಂದರೆ ಅದೇ ಕನ್ಸಿಸ್ಟೆನ್ಸಿ. ಏನೇ ಇದಾದರೂ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅನ್ನೋ ಒಂದು ತಲೆಗಿದ್ರೆ ಪಕ್ಕ ಇದು ಮಾಡ್ತೀರಿ. ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡಬೇಕು. ಹಾರ್ಡ್ ವರ್ಕ್ ಅಂದರೆ ಅದೇ. ಇವಾಗ ಹಾರ್ಡ್ ವರ್ಕ್ ಅಂದರೆ ನನಗೆ ಕಷ್ಟ ಅನ್ಸಿದ್ದೇನೆಂದರೆ ದುಡ್ಡಿಗಾಗೆ ಕಷ್ಟ ಆಗಿದ್ದು. ಅಂದರೆ ಅಲ್ಲಿ ಹೋಗೋಕ್ಕೆಲ್ಲ ಬೇಕಲ್ಲ, ಕಂಟೆಂಟ್ ಏನಾದ್ರು ಮಾಡ್ಬೋದು. ಕಂಟೆಂಟ್ ಮಾಡೋದಕ್ಕೆ ದುಡ್ಡು ಬೇಕು. ಎಲ್ಲ ಹೇಳ್ತಾರೆ ಮಾಡ್ಬೋದು, ಬಟ್ ದುಡ್ಡಿಲ್ಲದೇ ಕಂಟೆಂಟು ಮಾಡ್ಬೋದು. ಫ್ಯಾಮಿಲಿ ಬ್ಲಾಗೆಲ್ಲ ಮಾಡ್ಬೋದು, ಬಟ್ ನಾವು ಫ್ಯಾಮಿಲಿ ಥರಕ್ಕೆ ನನಗೆ ಇಷ್ಟ ಇರಲ್ಲ. ಅದಕ್ಕೆ ಆಚೆ ಹೋಗೇ ಮಾಡ್ಬೇಕಿತ್ತು. ಒಬ್ಬೊಬ್ರು ರೀತಿ ಒಂದೊಂದು ಥರ ಇರ್ತೈತಿ. ನಾನು ಕಂಟೆಂಟ್ ಕ್ರಿಯೇಷನ್ ಇದು ಮಾಡೋಕ್ಕದೆ. ಹಾರ್ಡ್ ವರ್ಕ್ ನಿಮಗೆ ಸೀಕ್ರೆಟ್ ಟು ಹಾರ್ಡ್ ವರ್ಕ್ ಏನಂದರೆ ಕನ್ಸಿಸ್ಟೆನ್ಸಿ. ಮಾಡಲೇಬೇಕು ಅನ್ನೋ ಒಂದು ಹುಚ್ಚು ಅಷ್ಟೇ. ಎಸ್ ನೆಕ್ಸ್ಟ್ ಕ್ವಶನು. ಎಸ್ ಮುಗೀತು, ಇಷ್ಟೇ ಕ್ವಶನ್ನು. ಇನ್ನೂ ಕ್ವಶನ್ನು ಅದೇ, ಎಲ್ಲ ಆಳುಗಳು ಅದೇ ಕ್ವಶನ್ನೇ ಕೇಳಿರಿ. ನಿಮ್ಮ ಲವರ್ ಹೆಸರೇನು ಅದು ಇದು ಜಾಸ್ತಿ ಕೇಳಿರೋದು ಅದೇ ಕ್ವಶನ್ನು. ಐ ಹೋಪ್ ನಿಮಗೆಲ್ಲ ಕ್ವಶನ್ನು ಇಷ್ಟ ಆಯ್ತು, ಎಲ್ಲ ಕ್ವಶನ್ನಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೊಂಡಿನಿ. ಇದೇ ನಂದು ಇನ್ನೂ ಹೇಳ್ತಾ ಹೋದರೆ ಇನ್ನೂ ಸುಮಾರು ಬೇಜಾನ್ ಐತಿ. ಅದನ್ನೆಲ್ಲ ಹೇಳ್ತಾ ಕುಂತ್ರೆ ಇನ್ನೂ 2 ಅವರ್ ಆದರೂ ಏನು ಆಗೈತಿ. ಇನ್ನೂ 7 ಅವರ್ ಸುಮಾರು ಇದಾವೆ ಗೈಸ್. ಇಷ್ಟೇ ಗೈಸ್ ಕ್ವಶನ್ಸು. ಇನ್ನೂ ಏನಾದ್ರು ಕ್ವಶನ್ಸ್ ಏನಾದ್ರು ಕೇಳೋ ಥರ ಇದ್ದರೆ ಕಾಮೆಂಟ್ ಬಾಕ್ಸ್ ಹಾಕಿರಿ, ನಾನು ಪಕ್ಕ ರಿಪ್ಲೈ ಮಾಡ್ತೀನಿ ಕ್ವಶನಿಗೆ. ಇಷ್ಟು ಉದ್ದ ಆದರೂ ಅಡ್ಡಿಲ್ಲ, ಕ್ವಶನಿಗೆ ರಿಪ್ಲೈ ಮಾಡ್ತೀನಿ. ಐ ಹೋಪ್ ಯು ಗೈಸ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. I hope you guys enjoy this video. If you guys did, make sure to subscribe my YouTube channel and I see you guys next video. Stay sexy by the way. Guys Instagram follow ಮಾಡ್ರಿ. ಡೈಲಿ ಬ್ಲಾಗ್ ಡೈಲಿ ಆಗ್ತಾ ಇದೀನಿ. ಪ್ಲೀಸ್ ದಯವಿಟ್ಟು ಯೂಟ್ಯೂಬಾಗೂ ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮ್ಗೆ ಸಪೋರ್ಟ್ ಮಾಡಿರಿ. ಡೈಲಿ ಕಂಟೆಂಟ್ ಹಾಕ್ತಾನೆ ಇರ್ತೀನಿ ನಾನು. ಯೂಟ್ಯೂಬಾಗ ಗ್ರೋ ಹಾಕಿಲ್ಲ, ನನಗೆ ಇನ್ನೂ 1-2 ವರ್ಷ ಬೇಕೇ ಬೇಕು. ಯೂಟ್ಯೂಬಾಗೆ ಫುಲ್ ಹಾರ್ಡ್ ವರ್ಕ್ ಮಾಡ್ತೀನಿ. ಯೂಟ್ಯೂಬಾಗೆ ಯಾವ ಕಂಟೆಂಟು ಸಿಕ್ಕಾಪಟ್ಟೆ ಬರೆದಿಟ್ಟಿನಿ. ಕಂಟೆಂಟ್ ಬರಿಲ್ಲ ಅಂದರೆ ಕಂಟೆಂಟ್ ಸ್ಕ್ರಿಪ್ಟ್ ಎಲ್ಲ ಬರಿಲ್ಲ, ಕಂಟೆಂಟ್ ಬರೆದಿಟ್ಟಿನಿ. ಈ ಪ್ಲೇಸಿಗೆ ಹೋಗ್ಬೇಕು, ಈ ಥರ ಮಾಡ್ಬೇಕಂತ ಅವನ್ನೆಲ್ಲನೂ ಮಾಡೋ ಐಡಿಯಾ ಐತಿ, ಎಲ್ಲನೂ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು ನನಗೆ. ಇದೇ ಥರನೇ ಸುಮಾರು ಐಡಿಯಾ ಇದ್ದಾವೆ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಿಮಗೆ ಮಲ್ನಾಡು ಹುಡುಗಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ. ಸೇ ನೆಕ್ಸ್ಟ್ ವಿಡಿಯೋ ಬಾಯ್.